ಮುಂದಿನ ಪ್ರಶ್ನೆಗಳು ಮತ್ತೆ ಅನಿಸಿಕೆ. ಹರೀಶ್ ಅವರು. ಥ್ಯಾಂಕ್ ಯು ಮೇಡಮ್. ತುಂಬಾ ವಿಶೇಷವಾಗಿ ಅದ್ಭುತವಾಗಿ ಹೇಳಿದ್ರಿ. ಹೆಂಗಿತ್ತಂದ್ರೆ ನೀವು ಹೇಳಿದ್ದು, ಈ ಪುಸ್ತಕವನ್ನ ಓದಿದ್ರೆ, ಬುಕ್ಸ್ ಓದೋದು ಅಂದ್ರೆ ಕೆಲವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಒಂಥರ ಕಬ್ಬಿಣದ ಕಡಲೆ ಅನ್ಸುತ್ತೆ, ಅರ್ಥನ ಆಗಲ್ಲ, ಏನೋ ಪೇಜ್ಗಳು ಆಗ್ತಾ ಇರ್ತೀವಿ. ನೀವು ಇದನ್ನ ಬೇಯಿಸಿದ ಕಡಲೆ ಬೀಜ ಮಾಡ್ಕೊಟ್ಬಿಟ್ರಿ, ಆರಾಮಾಗಿ ತಿನ್ನೋ ತರ ಅದ್ಭುತವಾಗಿ ಅರ್ಥ ಮಾಡಿಸಿದ್ರಿ. ನಿಮ್ಗೆ ಅಂತರಾಳದಿಂದ ಪ್ರಣಾಮಗಳು ಮೇಡಮ್. ಆಮೇಲೆ ನೀವು ಹೇಳೋದ ಶೈಲಿ ನೋಡೋದು ಏನ್ ಅನಿಸ್ತು ಅಂತ ಹೇಳಿದ್ರೆ, ನೋಡಿ, ಒಬ್ರು ನೀವು ಟೀಚರ್ ಆಗಿರೋದ್ರಿಂದ ಒಂದ್ ಮಗುಗೆ ಹೇಗೆ ಅದನ್ನ ಹೇಳಿಸ್ತಾರೋ, ಒಂದು ಶಿಕ್ಷಕರು ಒಂದು ಸ್ಟೂಡೆಂಟ್ಗೆ ಆತರ ಹೇಳ್ಕೊಟ್ರಿ. ನನಗನ್ನಿಸ್ತೈತೆ ಈ ಶಿಕ್ಷಣ ಕ್ಷೇತ್ರ ಇದನ್ನೆಲ್ಲ ಕೆಲವು ಕ್ಷೇತ್ರಗಳಿದೆಯಲ್ಲ, ಆ ಕ್ಷೇತ್ರದವ್ರು ಬಂದ್ರೆ ನಮ್ಮ ರಾಜಕೀಯದಲ್ಲೂ ಕೂಡ ಎಷ್ಟು ಚೆನ್ನಾಗಿರ್ತದೆ. ನೋಡಿ, ನಾವು ರಾಜಕೀಯದಲ್ಲಿ ನೋಡ್ತೀವಿ, ಅವ್ರಿಗೆ ಎಜುಕೇಶನ್ ಇರಲ್ಲ, ಎಜುಕೇಶನ್ ಮಿನಿಸ್ಟರ್ ಆಗಿರ್ತಾರೆ. ಕೃಷಿ ಬಗ್ಗೆ ಗೊತ್ತಿರಲ್ಲ, ಕೃಷಿ ಸಚಿವರಾಗಿರ್ತಾರೆ. ಆಯಾ ಸಂಬಂಧಪಟ್ಟವ್ರು ಇದ್ರೆ ಅದಕ್ಕೊಂದು ಅರ್ಥ ಬರುತ್ತೆ ಅಂತ ಅನಿಸ್ತು ನೀವು ಹೇಳೋ ಶೈಲಿಗಳನ್ನ ನಾನು ಅಬ್ಸರ್ವ್ ಮಾಡ್ತಾ ಮಾಡ್ತಾ. ಆಮೇಲೆ ನೀವು ಹೇಳ್ತಾ ತುಂಬಾ ಅದ್ಭುತ ವಿಚಾರಗಳನ್ನ ಹೇಳ್ಕೊಟ್ರಿ. ಇದ್ರ ಬಿಟ್ಟು ಬೇರೆ ಮಾತಾಡ್ಬೇಕು ಅಂತ ಹೇಳಿದ್ರೆ ನೀವು ನೋಡಿ, ನಮ್ಮ ಅಪ್ಪ ಗೊತ್ತು, ನಮ್ಮ ತಾತ ಗೊತ್ತು, ಅವರಪ್ಪ ನಮ್ಗೆ ಯಾರು ಗೊತ್ತಿಲ್ಲ. ವಿವೇಕಾನಂದ ನಮ್ ತಾತ ಅಲ್ಲ, ಗಾಂಧೀಜಿ ನಮ್ ತಾತ ಅಲ್ಲ, ಅಂಬೇಡ್ಕರ್ ನಮ್ ತಾತ ಅಲ್ಲ, ಬಸವಣ್ಣ ನಮ್ ತಾತ ಅಲ್ಲ. ಅವ್ರೆಲ್ಲರ ಹೆಸರು ಅಷ್ಟು ವರ್ಷಗಳು, ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು, ಸಾವಿರಾರು ವರ್ಷಗಳಾಗಿದೆ. ಅವ್ರ ಹೆಸರು ಯಾಕೆ ಚಿರಪರಿಚಿತ ಇವತ್ತು. ಈ ಭೂಮಿ ಎಲ್ಲಿ ತನಕ ಈ ಸೂರ್ಯ ಚಂದ್ರ ಇರ್ತಾರೋ ಅಲ್ಲಿ ತನಕ ಅವರ ಹೆಸರು ಶಾಶ್ವತ ಯಾಕಿರ್ಬೋದು ಅಂತ ನನ್ಗೆ ಅನಿಸ್ತು ಅಂತ ಹೇಳಿದ್ರೆ, ಅವ್ರು ಯಾರು ಕೂಡ ತನಗೋಸ್ಕರ ಸ್ವಾರ್ಥದಿಂದ ಮಾಡ್ಲಿಲ್ಲ. ತನ್ನ ಫ್ಯಾಮಿಲಿಗೋಸ್ಕರ, ನನಗೋಸ್ಕರ ಅಥವಾ ಹಣದಿಂದನೋ ಹೆಸರಿಂದನೋ ಹೋಗ್ಲಿಲ್ಲ. ಅವರು ತಮ್ಮನ್ನ ತಾವು ಸಮಾಜಕ್ಕೋಸ್ಕರ ಅರ್ಪಿಸಿದ್ರು. ಹಾಗೆ ನಿಸ್ವಾರ್ಥ ಸೇವೆ ಅಂತ ಯಾವ್ದಿರುತ್ತೋ, ಸಮಾಜಕ್ಕೋಸ್ಕರ ನಾವು ಮಾಡ್ತೀವೋ ಆ ಹೆಸರು ಶಾಶ್ವತ ಆಗ್ಬಹುದೇನೋ ಅಂತ ನನಗೂ ಕೂಡ ಅನಿಸ್ತು. ಥ್ಯಾಂಕ್ ಯು ಮೇಡಮ್, ಬಹಳಷ್ಟು ಧನ್ಯವಾದಗಳು. ಮುಂದಿನ ಮಾಸ್ಟರ್ಗಳು ತಮ್ಮ ಅನಿಸಿಕೆಗಳನ್ನ, ಮೇಡಮ್ ಇಷ್ಟೊತ್ತವರಿಗೆ ಬೋಧನೆ ಮಾಡಿದ ಈ ವಿಚಾರಗಳನ್ನ, ಯೋಗಿ ಆತ್ಮಕತೆ ಬಗ್ಗೆ ತಮಗೆ ಯಾವ್ದಾದ್ರು ಸಂದೇಹ ಇರ್ಬೋದು ಅಥವಾ ಅದರಿಂದ ನೀವು ತಿಳಿದಿದ್ದಾಗಿರ್ಬೋದು, ಒಂದೊಂದು ಎರಡು ಪದಗಳನ್ನ ಅಥವಾ ಒಂದೊಂದು ನಿಮಿಷ ಮಾತಾಡ್ಬೋದು ಅಂತ ಕೇಳ್ಕೊತೀನಿ. ಹ್ಯಾಂಡ್ ರೈಸ್ ಮಾಡಿ. ಥ್ಯಾಂಕ್ ಯು. ಎಸ್, ಯಶೋಧ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ವಾಣಿ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮನ್ಸ್ ಆ ಕಡೆ ಈ ಕಡೆ ಹೋಗಿಲ್ಲ, ಏಕಾಗ್ರತೆ ಅಂದ್ರೆ ಏಕಾಗ್ರತೆ ಬಂದಿದೆ. ಫುಲ್ ಸ್ಟೋರಿ ಕೇಳೋವರ್ಗುನು ಮನ್ಸ್ ಒಂಥರ ಖುಷಿ ಆಗೋಯ್ತು. ಮೇಡಮ್ ನಿಮ್ಮ ನಿಮ್ ಫೇಸ್ ಕಾಣೋ ತರ ತಲೆ ಮಾತ್ರ ಕಾಣ್ತಾ ಇದೆ. ಓಕೆ, ವಿಷಯ ತಲೆಗೆ ಹೋಗಿದೆ ಅಂತ ಅರ್ಥ ಆಯ್ತು ನಮ್ಗೆ ಸಂಪೂರ್ಣ. ಥ್ಯಾಂಕ್ ಯು. ಸರಿ ಸರ್, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂತೀರ ನೀವು. 6 ಸೆನ್ಸ್ ಇದೆ ನಿಮಗೆ. ಬೆಂಗಳೂರಿಗೆ ಬಂದಿದ್ದೀನಿ ಸರ್ ಇವತ್ ನಾನು. ಸೂಪರ್. ಹಂಗಾರೆ ಮಹಾತಾರ್ ಫೌಂಡೇಶನ್ಗೆ ಭೇಟಿ ಕೊಟ್ಟು ಹೋಗ್ಬಿಡಿ, ಒಳ್ಳೇದಾಗುತ್ತೆ. ಎಸ್ ಸರ್. ಥ್ಯಾಂಕ್ ಯು. ಆಮೇಲೆ ಅದು ಗಿಡಗಳು ಮತ್ತೆ ಪ್ರಾಣಿಗಳು ನಾವ್ ಎಷ್ಟು ಪ್ರೀತಿ ಕೊಡ್ತೀವಿ ಅಂತಂದ್ರೆ ಅದು ರಿಯಾಕ್ಷನ್ ಹೆಂಗಿರುತ್ತೆ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಅದ್ರ ಬಗ್ಗೆ. ನಾನು 2 ನಾಯಿ ಸಾಕಿದೀನಿ, ತೋಟದಲ್ಲಿದೆ ಅದೆರಡು. 3 ದಿನ ಊಟ ಹಾಕಿಲ್ಲ ಅಂತಂದ್ರು ಅದು ಕೇಳಲ್ಲ. ನಾನು ಹೋಗಿಲ್ಲ ಅಂತಂದ್ರೆ ಒಂಥರ ಕಣ್ಣೀರ್ ಸುರಿಸ್ತಿರುತ್ತೆ. ಹೋದ್ರೆ ಸರಿ ಏನ್ ಮಾಡುತ್ತೆ ಅಂತಂದ್ರೆ, ಊಟ ತಗೊಂಡೋಗಿರ್ತೀನಿ, ಊಟದು ಸ್ಮೆಲ್ಲು ಕೂಡ ನೋಡಲ್ಲ. ಫಸ್ಟ್ ಬಂದು ನನಗೆ ಫುಲ್ಲು ಮೈ ಕೈ ಎಲ್ಲ ಪರ್ಚಾಡಿ ಮುದ್ ಮಾಡಿ, ಅದಂತೂ ತುಂಬಾ ಅನುಭವ. ಯಾಕೆ ಅಂತಂದ್ರೆ ಈ ಪ್ರಾಣಿ ಪಕ್ಷಿಗಳು, ಆಮೇಲೆ ಸಸ್ಯಗಳು, ಗಿಡ ಮರ ಇವನ್ನೆಲ್ಲ ನಾವ್ ಎಷ್ಟು ಪ್ರೀತಿ ಮಾಡ್ತೀವೋ 100 ಪಟ್ಟು ಪ್ರೀತಿ ನಮಗೆ ಕೊಡ್ತೇವೆ ಅವು. ಅಲ್ಲಿಂದ ನಾವು ಫುಲ್ಲು ಮೈಂಡ್ ರಿಲ್ಯಾಕ್ಸ್ ಆಗಿ ಹೋಗ್ಬಿಡುತ್ತೆ. ಏನೇ ನಮಗೆ ಒತ್ತಡ ಇದ್ರೂನು ಕೂಡ ಅವ್ರ ಜೊತೆ ಒಡನಾಟ ಇದ್ದಾಗ ತುಂಬಾ ಖಾಲಿ ಮೈಂಡ್ ಎಂಟಿ ಆಗ್ಬಿಡುತ್ತೆ ಸರ್. ಅದೊಂದು ಹೇಳಕ್ ಇಷ್ಟಪಡ್ತೀನಿ. ನೀವು ತುಂಬಾ ಚೆನ್ನಾಗಿ ವಾಣಿ ಮೇಡಮ್, ತುಂಬಾ ಚೆನ್ನಾಗಿ ಹರೀಶ್ ಸರ್ ಹೇಳ್ದಂಗೆ ನೀವು ಶಿಕ್ಷಕಿ ಆಗಿರೋದ್ರಿಂದ ನಾವು ಕೂಡ ಇಲ್ಲಿ ವಿದ್ಯಾರ್ಥಿನಿಗಳು ಆಗ್ಬಿಟ್ಟಿದೀವಿ. ತುಂಬಾ ತಲೆ ಹೋಗೋ ತರ ಸ್ವಾಧ್ಯಾಯ ಮಾಡ್ತೀರಾ ಮೇಡಮ್. ತುಂಬಾ ತುಂಬಾ ಧನ್ಯವಾದಗಳು. ಹೌದು ಮೇಡಮ್, ನಿಮ್ ಹಾಸನ್ನಲ್ಲಂತೂ ತುಂಬಾ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ನಾವು ಕೂಡ ದಿನಾ ಕೇಳಿಸ್ತಾ ಇರ್ತೀವಿ. ಇದು ನಾವು ಸ್ವಲ್ಪ ಪ್ರೇಯರ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ ಮೇಡಮ್. ನಾವು ಯೂನಿವರ್ಸ್ಗೆ ಹೇಳಿದ್ರೆ ಅವರು ಯಾರೋ ಮೇಡಮ್ ಹೇಳಿದ್ರಲ್ಲಿ ಒಂದು ಸ್ಲಿಪ್ ಕರೆದ್ಬಿಟ್ಟು ಅದ್ರ ಬಗ್ಗೆ ನೀವು ಥ್ಯಾಂಕ್ಸ್ ಹೇಳ್ಕೊಂಡಿರಿ, ಗ್ರಾಟಿಟ್ಯೂಡ್ ಬರೆಯೋದು, ಅದೊಂದು ಮಾಡ್ಲೇಬೇಕು ಮೇಡಮ್. ವಾಣಿ ಮೇಡಮ್, ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಮೇಡಮ್ ಅದೊಂದು. ಎಸ್ ಮೇಡಮ್. ಹೌದು ಮೇಡಮ್. ಪ್ರತಿಯೊಬ್ರು ಕೂಡ ಒಂದು 5 ನಿಮಿಷ ಇತರರಿಗಾಗಿ ಪ್ರಾರ್ಥನೆ ಅಂತ ಹೇಳ್ಬಿಟ್ಟು ಧ್ಯಾನ ಮಾಡ್ಬೇಕಾದ್ರೆ ಮಾಡ್ಕೊಳ್ಳೋಣ ಮೇಡಮ್. ಇದೊಂದು ಯಾಕೋ ಬಹಳ ಮನ್ಸಿಗೆ ಬಹಳ ನೋವಾಗ್ತಿದೆ ಮೇಡಮ್. ಏನ್ 25 ವರ್ಷ 30 ವರ್ಷದವರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಿದ್ದಾರೆ ಮೇಡಮ್. ಬಹಳ ಬೇಜಾರಾಗ್ತಿದೆ, ಕೇಳಿನೇ ಬೇಜಾರಾಗ್ತಿದೆ. ಇವತ್ತಿಗಾಗಿ ನಮ್ದು ಒಂದು ಗ್ರಾಟಿಟ್ಯೂಡ್ ಇರ್ಲಿ ಮೇಡಮ್. ಬರೆಯಕ್ ಸ್ಟಾರ್ಟ್ ಮಾಡ್ತೀನಿ ಮೇಡಮ್. ಇವತ್ತೇ ನೈಟ್ ಬರೀತೀನಿ ಮೇಡಮ್. ಅದು ಬರೆದ್ಬಿಟ್ಟು ಥ್ಯಾಂಕ್ಸ್ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋಣ. ಇದರಿಂದ ಎಲ್ಲರೂ ಕೂಡ ಹೊರಗೆ ಬರೋಣ, ಎಲ್ಲರೂ ಆರೋಗ್ಯವಾಗಿರೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್.
ಥ್ಯಾಂಕ್ ಯು ಥ್ಯಾಂಕ್ ಯು ರಂಗ. ಥ್ಯಾಂಕ್ ಯು ಯಶೋಧ ಮೇಡಮ್. ನಿಮ್ಮ ಉದಾರವಾದ ಈ ಮನಸ್ಸಿಗೆ ತುಂಬಾ ಧನ್ಯವಾದಗಳು. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹಾರೈಸ್ತಾ, ನಾನು ಮೊದಲೇ ಹೇಳ್ದಂಗೆ ಈಗ ಪ್ರಾಥಮಿಕ ತನಿಖೆ ಕೂಡ ಬಂದಿದೆ ಚಿಕ್ಕ ವಯಸ್ಸಿಗೆ ಯಾಕೆಗೆ ಅಂತ. ಈ ಫಿಸಿಕಲ್ ಆಕ್ಟಿವಿಟೀಸ್ ಕಮ್ಮಿ ಆಗಿದೆ, ಈ ಮೊಬೈಲ್ ಒಂದ್ ಕಾರಣ ಅಂತ ಹೇಳ್ತಾ ಇದ್ದಾರೆ. ಒಂದ್ 10 ಅಂಶಗಳನ್ನ ಈಗ ಮೊನ್ನೆ ಬಿಡುಗಡೆ ಮಾಡಿದ್ದಾರೆ. ಅದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಮುಂಚೆ ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಮಾಡ್ತಾರೆ, ತಲೆ ಹೇಳ್ತಾರೆ ಕಾಲ್ಗಳು ಬಿಸಿ ಇರಬೇಕು, ತಲೆ ಕೂಲ್ ಆಗಿರ್ಬೇಕು ಅಂತ. ಈಗ ಉಲ್ಟಾ ಆಗ್ಬಿಟ್ಟಿದೆ, ಕಾಲ್ಗಳು ಕೂಲ್ ಆಗಿದೆ. ನಾವ್ ಯಾರು ವರ್ಕೇ ಮಾಡ್ತಾ ಇಲ್ಲ, ಸುಮ್ನೆ ಇರ್ತೀವಿ, ಕೂತಿರ್ತೀವಿ, ನಿಂತಿರ್ತೀವಿ ಕಂಪ್ಯೂಟರ್ ಮುಂದೆ, ರೆಸ್ಟ್. ಆಮೇಲೆ ಆಗ ಹಸಿವು ಅಂದ್ರೆ ನಮ್ಗೆ ಗೊತ್ತಿತ್ತು. ಈಗ ಹಸಿವು ಅಂತ ಯಾರನ್ನಾರ ಕೇಳಿ ಹಸಿವಿನ ಬಗ್ಗೆನೇ ಗೊತ್ತಿಲ್ಲ ಕೆಲವರಿಗೆ. ಮಾತಾಡ್ತಾರೆ ಜೊಮಾಟೊ ಬರ್ತದೆ, ಸ್ವಿಗ್ಗಿ ಬರ್ತದೆ, ಏನೇನೋ ತಿಂತಾ ಇದ್ವಿ, ಹೊಟ್ಟೆ ತುಂಬಂಗೆ ಇದೆ, ಅರ್ಗಕ್ಕೆ ಬಿಡ್ತಾ ಇಲ್ಲ ನಾವು. ಸುಮ್ಮನೆ ತುಂಬು ಮಾಡ್ತಾ ಇದೀವಿ. ಆಮೇಲೆ ಪ್ರೆಷರ್ ಅನ್ನೋದು ಇದಕ್ ಜಾಸ್ತಿ ಆಗ್ತಾ ಇದೆ, ಅದು ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಇದು ನನಗ್ ತಿಳಿದ ಮಟ್ಟಿಗೆ ಧ್ಯಾನ ಇದಕ್ಕೆ ತುಂಬಾ ಎಲ್ಲದಕ್ಕೂ ಒಂದಿನ ಈ ಧ್ಯಾನದ ಇದಕ್ ಬಂದೇ ಬರ್ತಾರೆ, ಧ್ಯಾನದ ಜಗತ್ತಿಗೆ ಬಂದೇ ಬರ್ತಾರೆ. ಧ್ಯಾನ ಒಂದೇ ಸೊಲ್ಯೂಷನ್ ಅಂತ ನನಗೂ ಕೂಡ ಅನಿಸ್ತು ಮೇಡಮ್. ಥ್ಯಾಂಕ್ ಯು. ಸರಿ ಸರ್, ಶ್ರಮ ಇಲ್ಲದ ಜೀವನ ಆಗ್ಬಿಟ್ಟಿದೆ. ಶ್ರಮನೇ ಇಲ್ಲ, ಒಂದನಿ ಕೂಡ ಬೆವರು ಬರ್ತಿಲ್ಲ ಯಾರಲ್ಲೂ. ಹೌದೌದು, ಖಂಡಿತ. ಈಗ ನಾವು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಹಳ್ಳಿನಲ್ಲಿ ಇದ್ದಾಗ ಅನ್ನ ನೋಡಿದ್ರೆ ಹಬ್ಬ ಟೈಮ್ ನೋಡ್ತಾ ಇದ್ದೋ, ಹೊಟ್ಟೆ ಹಸು ಅಂದ್ರೆ ಗೊತ್ತಿತ್ತು. ಯಾರಾದ್ರೂ ಮದುವೆ ಊಟ ಕರೀತಾರೋ, ತಿಥಿ ಊಟ ಊಟ ಎಲ್ಲೂ ಊರಲ್ಲಿ ಮೈಕ್ ಹಾಕಿದ್ರೆ ಸಾಕು, ಊಟ ಸಿಗುತ್ತೆ ಇವತ್ತೊಂದು ಫುಲ್ ಖುಷಿಯಾಗಿರ್ತಿತ್ತು. ಈಗ ನಮ್ಮ ಮಕ್ಳಿಗೆಲ್ಲ ಕೇಳಿ, ಈಗಿರೋ ಕೇಳಿ ಹಸಿವು ಅಂದ್ರೇನು ಅಂತಾರೆ. ನಾವು ಹಸಿವಾಗಿ ಬಿಡ್ತಾನೆ ಇಲ್ವಲ್ಲ. ಅದು ಬೇಡವಾಗಿದೆ ಮಕ್ಕಳಂತೂ, ಹಿಂಸೆಯಿಂದ ತಿನ್ನಿಸ್ಬೇಕು ಆ ತರ ಆಗ್ಬಿಟ್ಟಿದೆ. ನಮಗ್ ಅವಾಗ ರೊಟ್ಟಿ ಸಿಕ್ಕಿದ್ರು ಅಮೃತ ಆಗ್ತಿತ್ತು. 2 ಕಿಲೋಮೀಟರ್ ಸ್ಕೂಲಿಗೆ ನಡ್ಕೊಂಡು ಹೋಗ್ತಿದ್ವಿ, ನಡ್ಕೊಂಡ್ ಬರ್ತಿದ್ವಿ. ಈಗ ಶನಿವಾರ ಬಂತು ಅಂತಂದ್ರೆ ಶನಿವಾರ ಮನೇಲಿ ಏನು ಮಾಡ್ಕೊಡ್ತಿರ್ಲಿಲ್ಲ ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಏನು ಅಂತಂದ್ರೆ ಏನ್ ಸಿಗುತ್ತದೆ, ಸ್ಕೂಲಲ್ಲಿ ಉಪ್ಪಿಟ್ಟು ಕೊಡೋರು, ಅಮೃತ ಇದ್ದಂಗಿರೋದು ಆ ಉಪ್ಪಿಟ್ಟು. ಏನೋ ಗೋಧಿ ಉಪ್ಪಿಟ್ಟು, ಅದಕ್ಕೇನು ಇರ್ತಿರ್ಲಿಲ್ಲ. 1-2 ಈರುಳ್ಳಿ ಇರೋದು, 1-2 ಮೆಣಸಿನ್ಕಾಯಿ ಇರೋದು, ಗೋಧಿ ಹೆಚ್ಚಿಂದು, ತುಂಬಾ ಚೆನ್ನಾಗಿರೋದು. ಎಷ್ಟು ಅದೆಲ್ಲ ನೆನಪಾಗುತ್ತೆ ಸರ್ ನನಗಂತೂ. ಬಹಳ ಹಿಂದಿನ ನೆನಪು ಬಹಳ ಇದೆ. ಥ್ಯಾಂಕ್ ಯು ಮೇಡಮ್. ಅದು ಈ ಬೆಂಗಳೂರಲ್ಲಂತೂ ವಿಶೇಷವಾಗಿ ನಾನು ಹಂಗಂಗೆ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಏನಕ್ಕೆ ಜನ ಅಂತ. ನೀವು ಶನಿವಾರ ಭಾನುವಾರ ನೋಡಿ, ಅವ್ರ ಮನೆ ಒಲೆನೇ ಇಲ್ವೇನೋ ನಂಗೆ ಜನ ಹೋಟೆಲ್ ಮುಂದೆ, ಪೆಟ್ಟಿ ಹೋಟ್ಲ್ ಮುಂದೆ ಹಿಡಿದು ದೊಡ್ಡ ಹೋಟ್ಲ್ಗೂ ತುಂಬಾ ತುಳುಕ್ತಾರೆ. ಇದು ಒಂದು ರೀಸನ್ ಇರ್ಬೋದೇನಪ್ಪ. ಥ್ಯಾಂಕ್ ಯು. ಅಲ್ಲಿಂದಾನೇ ಬಂದಿರೋದು. ಹೌದು ಮೇಡಮ್, ಥ್ಯಾಂಕ್ ಯು. ಹಾಗೆ ಇದು ಜ್ಞಾನವನ್ನ ಎಲ್ಲರೂ ರೀಸನ್ಸ್ ಅನ್ನೋದು ತುಂಬಾ ಇದೆ ಇದಕ್ಕೆ. 1-2 ರೀಸನ್ ಅಂತ ಹೇಳಕ್ಕಾಗಲ್ಲ. ಪೂರ್ತಿ ಆಹಾರದಿಂದ ಮನಸ್ಸು, ಆಹಾರ ಮನಸ್ಸು ಎಲ್ಲದ ಕಾರಣ ಇದೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದು. ಆಹಾರದಲ್ಲಿ ಈಗ ನಾವು ಎಷ್ಟೋ ಕ್ಲಾಸಸ್ ಅಲ್ಲಿ ನಾವು ಹೇಳ್ತಾನೆ ಇರ್ತೀವಿ ಯಾವ ರೀತಿಯಲ್ಲಿ ಆಹಾರ ಪ್ರಭಾವಿತ ಆಗುತ್ತೆ. ಈಗ ಕಾರ್ಬೋಹೈಡ್ರೇಟ್ಸ್, ನೀವು ಹೇಳಿದ ಪ್ರಕಾರ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ತಿಂದಿಂದ ಅವ್ರಿಗೆ ಆಬ್ವಿಯಸ್ಲಿ ಕೆಟ್ಟ ಕೊಬ್ಬು ಹೆಚ್ಚಾಗತ್ತೆ, ಕೊಲೆಸ್ಟ್ರಾಲ್. ಆ ಕೆಟ್ಟ ಕೊಬ್ಬು ಅನ್ನೋದು ಈ ರಕ್ತ ನಾಳಗಳನ್ನು ಮುಚ್ಚತ್ತೆ, ಅಂದ್ರೆ ಟೈಟ್ ಮಾಡತ್ತೆ ಅಷ್ಟೇ. ಈಗ ಒಳಗಡೆ ರಕ್ತನೇ ಸರಿಯಾಗಿ ಹೋಗಲ್ಲ ಅಂದ್ರೆ, ಆಬ್ವಿಯಸ್ಲಿ ರಕ್ತ ಸರಿಯಾಗಿ ಹೋಗಲ್ಲ ಅಂದ್ರೆ ಆಕ್ಸಿಜನ್ ಹೋಗಲ್ಲ ಅಷ್ಟೇ. ಆಕ್ಸಿಜನ್ ಹೋಗಲ್ಲ ಅಂದ್ರೆ ಹಾರ್ಟ್ ಆಗ್ಲಿ ಬ್ರೈನ್ ಆಗ್ಲಿ ನಿಂತೋಗತ್ತೆ ಅಷ್ಟೇ. ಗುರುಜಿ ಏನಂದ್ರೆ ಜನಗಳಿಗೆ ಹೋಟೆಲ್ಗೆ ಹೋಗಕ್ಕೆ ಟೈಮ್ ಇದೆ, ಥಿಯೇಟ್ರಿಗೆ ಹೋಗಕ್ಕೆ ಟೈಮ್ ಇದೆ, ಫೋನ್ ನೋಡಕ್ 24 ಗಂಟೆ ಟೈಮ್ ಇದೆ. ಆದ್ರೆ ಒಂದೇ 1 ಗಂಟೆ ಧ್ಯಾನ ಮಾಡಕ್ ಟೈಮ್ ಇಲ್ಲ, ಸ್ವಾಧ್ಯಾಯ ಕೇಳಕ್ ಟೈಮ್ ಇಲ್ಲ. ನಮ್ ಗುರುಜಿ ಹೇಳಿದೀನಿ, ಗುರುಜಿ ಅಂದ್ರೆ ಈ ಕಲಿಯುಗದ ಶ್ರೀಕೃಷ್ಣ ಡಾಕ್ಟರ್ ನಮ್ಮ ರಂಗನಾಥ್ ಗುರುಜಿ ಅಂತಾನೆ ಹೇಳಿದೀನಿ. ಇಲ್ಲಿ ಬರಕ್ ಯಾರು ಇಷ್ಟಪಡ್ತಿಲ್ಲ ಗುರುಜಿ. ಅದು ಆಗಿರೋದು ಇದೇನಿದೆ ಈ ಅವತಾರ್ ಫೌಂಡೇಶನ್, ಮಹಾ ಅವತಾರ್ ಫೌಂಡೇಶನ್ ಬಂದ್ರೆ ಎಲ್ಲರೂ 100% ತಲೆಯಿಂದ, ಆರೋಗ್ಯದಿಂದ, ತಲೆ ಖಾಲಿ ಆಗುತ್ತೆ, ಮನ್ಸ್ ಖಾಲಿ ಆಗುತ್ತೆ. ಆಮೇಲೆ ಆರೋಗ್ಯ ಅಂತೂ 100% ಕ್ಯೂರ್ ಆಗುತ್ತೆ, ಯಾವುದು ಮೆಡಿಸಿನ್ ಇಲ್ದೇನೆ. ಸಮುದ್ರ ಸೇವನೆ ಅಂತೂ ಎಷ್ಟು ಹೆಲ್ಪ್ ಆಗ್ತಿದೆ ಅಂತಂದ್ರೆ, ಆ ಜನಗಳಿಗೆ ಹೇಳಿದ್ರೆ ಇನ್ನೂ ನಂಬಲ್ಲ. ಅಯ್ಯೋ ಹೆಂಗಪ್ಪ ಮಾಡೋದು, ಗಲೀಜಲ್ವಾ ಅದು ಅಂತ ಕೇಳ್ತಾರೆ. ಹಿಂಗಾಗ್ಬಿಟ್ಟಿದೆ. ಉದಾಹರಣೆಗೆ ಸಮುದ್ರ ಚಿಕಿತ್ಸೆ ಮಾಡಿರುವಂತ ವ್ಯಕ್ತಿಗಳಲ್ಲಿ 2 ಪ್ರಧಾನವಾಗಿ ಆಗತ್ತೆ. ಬೆಳಗ್ಗೆ ಫಸ್ಟ್ ಮೂತ್ರ ತಗೊಂಡಿರುವಾಗ ಮೂಗಿಂದ ಕುಡಿದ ಮೇಲೆ ಫಸ್ಟ್ ನಮ್ಮಲ್ಲಿರುವಂತ ಎಲ್ಲ ಈ ಲೋಲೆ ಆಚೆ ಕಡೆ ಹೋಗ್ಬಿಡ್ತದೆ, ಮ್ಯೂಕಸ್. ಎಷ್ಟು ಖಾಲಿ ಆಗತ್ತೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ಇಲ್ಲಿ ಎಷ್ಟು ಜನ ಮಾಡ್ತಾರೆ ನನಗೆ ಐಡಿಯಾ ಇಲ್ಲ, ಗೊತ್ತಾಗತ್ತೆ. ಅದು ಕಂಟಿನ್ಯೂಸ್ ಒಂದು 10-15 ನಿಮಿಷ ಹೋಗ್ತಾನೆ ಇರ್ತದೆ ಆಚೆ ಕಡೆ. ನೋಡಿ ಎಷ್ಟು ಒಳ್ಳೇದದು. ಪೂರ್ತಿ ನಿಮ್ಮ ಶ್ವಾಸಕೋಶಗಳ ಖಾಲಿ ಆಯ್ತು. ಶ್ವಾಸನಾಳಗಳು, ಶ್ವಾಸಕೋಶಗಳೆಲ್ಲ ಸ್ವಚ್ಛಗೊಳಿಸ್ಕೊಂತು. ನಿಮ್ಗೆ ರೋಗಗಳು ಎಲ್ಲಿಂದ ಬರತ್ತೆ? ಇದು ಪ್ರಧಾನವಾಗಿ ಗುರುತಿಸ್ಬೇಕು ನಾವು. ನಮ್ಗೆ ಗೊತ್ತೇ ಇಲ್ಲ ಓಕೆ, ಸ್ವಲ್ಪ ಆಯುರ್ವೇದ ಇದೆಲ್ಲ ಗೊತ್ತಿರೋರು ಜಲನೀತಿ ಮಾಡ್ಕೊಂತಾರೆ, ಉಪ್ಪು ನೀರಿಂದ ಜಲನೀತಿ ಮಾಡ್ಕೊಂಡು ಅದು ಮಾಡಿ ಪರವಾಗಿಲ್ಲ. ಅದರಿಂದನೂ ಎಲ್ಲ ನಮ್ಮ ಲೋಲೆ ಎಲ್ಲೆಲ್ಲಿ ಸೈನಸ್ ಅಲ್ಲಿ ಮತ್ತೆ ಈ ಶ್ವಾಸನಾಳಗಳಲ್ಲಿ ಇದೆಲ್ಲ ಎಲ್ಲೆಲ್ಲಿ ಸಂಗ್ರಹ ಇರುತ್ತೆ ಎಲ್ಲ ಆಚೆ ಕಡೆ ಹೋಗ್ಬೇಕು, ಮೊದಲನೇದು. ಎರಡನೇದು
ಈಗಾಗಲೇ ಈ ಸಮುದ್ರ ಹೆಂಗೆ ಅಂದ್ರೆ ಅದರಲ್ಲಿ ಆ ಯೂರಿಯಾ ಅಂತ ಇರತ್ತಲ್ಲ, ಆ ಯೂರಿಯಾ ಅದು ಒಂದು ಸರಿ ನಾವು ಕುಡಿದ ತಕ್ಷಣ ಹೊಟ್ಟಲ್ಲಿ ಹೋದ್ರೆ ಒಂಥರ ವಿಕಾರವಾಗಿ ಮಾಡಿ ಒಳಗಡೆ ಇರುವಂತ ಎಲ್ಲ ಮಲವನ್ನು ದೊಡ್ಡ ಕರ್ಲಿಂದ ಆಚೆ ಕಡೆ ಫಾಸ್ಟ್ ಕಲ್ಸ್ಕೊಡ್ತದೆ. ಒಂದ್ಸರಿ ಅಲ್ಲ, 2-3 ಸರಿ ನೀವು ಅಬ್ಸರ್ವ್ ಮಾಡ್ಬೇಕಂದ್ರೆ ಅದೊಂಥರ ಲ್ಯಾಕ್ಸೇಟಿವ್ ಅಂತ. ಲ್ಯಾಕ್ಸೇಟಿವ್ ಅಂತ ಗೊತ್ತಿದೆ. ತುಂಬಾ ಜನ ಈ ಮಲ ಬರ್ತಾ ಇಲ್ಲ ಅಂದ್ರೆ ಮಲ ವಿಸರ್ಜನೆಗೆ ಲಾಕ್ಸೇಟಿವ್ ತಗೋತಾರೆ. ಇದೇ ಲಾಕ್ಸೇಟಿವ್. ಇದಕ್ಕಿಂತ ದೊಡ್ಡ ಲಾಕ್ಸೇಟಿವ್ ಈ ಪ್ರಪಂಚದಲ್ಲಿ ಯಾವುದಿಲ್ಲ. ಅರ್ಥ ಆಯ್ತಾ? ಬೇಕಂದ್ರೆ ಇಲ್ಲಿ ಅಬ್ಸರ್ವ್ ಅಂದ್ರೆ ಮಿತ್ರರು ಇದ್ದಾರೆ, ಇವರ ಯಾರ್ಯಾರು ಮೂತ್ರ ಚಿಕಿತ್ಸೆ ಮಾಡ್ತಾ ಇದ್ರು ಎಲ್ಲರಿಗೂ ಪರಿಚಯ ಇರ್ತದೆ. ಅದ್ಭುತ ಲ್ಯಾಕ್ಸೇಟಿವ್, ಅದ್ಭುತವಾದ ಮಲಬದ್ಧದಿಂದ ದೂರ ಆಗೋದಾಗ್ಲಿ, ಮಲ ವಿಸರ್ಜನಾ ಸುಲಭವಾದ ರೀತಿಯಲ್ಲಿ ಅಟ್ಲೀಸ್ಟ್ 1-2 ಸರಿ ಆಗೋದಾಗ್ಲಿ ಪ್ರತಿಯೊಂದು ಆಗತ್ತೆ. ಈ 2 ಆಗಿದ್ರೆ ನಮ್ಗೆ ಯಾವುದೇ ತೊಂದರೆ ಇಲ್ಲ. ನೋಡಿ, ಒಂದೇನಂದ್ರೆ ಸರಿಯಾದ ನಿದ್ದೆ, ಸರಿಯಾದ ಡೈಜೆಷನ್, ಸರಿಯಾದ ಮಲ ವಿಸರ್ಜನೆ. ಈ 3 ಇದ್ರೆ ಅನಾರೋಗ್ಯ ಬರತ್ತಾ? ಸರಿಯಾದ ನಿದ್ದೆ ಅಂದ್ರೆ ಅಲ್ಲಿ ಸರಿಯಾದ ರೀತಿ ನಮ್ಮ ದೇಹ ನಿರ್ವಿಷೀಕರಣಗೊಳಿಸ್ಕೊಂತು, ಸರಿಯಾದ ಶಕ್ತಿ ತುಂಬ್ಕೊಂತು, ಅಂದ್ರೆ ಎನರ್ಜೈಸ್ ಆಯ್ತು ಅಲ್ವಾ. ನೈಟ್ ನಾವು ನಿದ್ದೆ ಮಾಡುವಾಗ ಎಲ್ಲಾ ಅಂಗಗಳಿಗೆ ರೆಸ್ಟ್ ಆದ್ಮೇಲೆ ನಿರ್ವಿಷೀಕರಣ ತುಂಬಾ ಚೆನ್ನಾಗಿ ಆಗ್ತದೆ. ಅಲ್ಲಿ ನಮ್ಮಲ್ಲಿ ಮೆಲಟೋನಿನ್ ಉತ್ಪನ್ನ ಆಗಿ ಪೂರ್ತಿ ನಮ್ಮಲ್ಲಿ ಏನಾಗುತ್ತೆ, ನಿರ್ವಿಷೀಕರಣ ಆಗತ್ತೆ. ಮತ್ತೆ ನಾವು ಪ್ರಾಣಶಕ್ತಿಯನ್ನು ತುಂಬ್ಕೊಂತೀವಿ ನೈಟ್ ಎಲ್ಲ. ಒಂಥರ ರೀಚಾರ್ಜಿಂಗ್ ಅಂತಾರೆ ಅದಕ್ಕೆ. ಇದಾಯ್ತಾ? ಮತ್ತೆ ಚೆನ್ನಾಗಿ ಡೈಜೆಷನ್ ಆಯ್ತು ಅಂತ ಇಟ್ಕೊಳ್ಳಿ. ಡೈಜೆಷನ್ ಚೆನ್ನಾಗಾಯ್ತು ಅಂದ್ರೆ, ಚೆನ್ನಾಗಿ ಆಗ್ಬೇಕಂದ್ರೆ ನಮಗೆ ಸೂರ್ಯನಾಡಿ ಕೆಲಸ ಮಾಡ್ತಾ ಇರ್ಬೇಕು ಯಾವಾಗ. ನಾವು ಆಹಾರ ತಿನ್ನುವಾಗ, ನಡೆಯುವಾಗ, ಮಾತಾಡುವಾಗ ಎಲ್ಲ ಈ ಸೂರ್ಯನಾಡಿ ಕೆಲಸ ಮಾಡ್ಕೊಂಡ್ರೆ, ಅಟ್ಲೀಸ್ಟ್ ಆಹಾರ ತಿನ್ನುವಾಗ ಆಹಾರ ಪಚನ ಆಗೋವರೆಗೂ ಸೂರ್ಯನಾಡಿ ಕೆಲಸ ಮಾಡ್ಕೊಂಡ್ರೆ ಅದು ಖಂಡಿತವಾಗಿ ನಿಮ್ಮ ಜೀರ್ಣವನ್ನು ಚೆನ್ನಾಗಿ ನಡ್ಕೊತದೆ. ಅಂದ್ರೆ ಡೈಜೆಷನ್ ಚೆನ್ನಾಗಿ ಮಾಡ್ತದೆ. ಅದು ಆ ಜ್ಞಾನವೂ ಇಲ್ಲ. ಆ ಜ್ಞಾನ ಹೇಳೋರು ಇಲ್ಲ. ಯಾವ ಸ್ಕೂಲ್ಗೆ ಹೋದ್ರು, ಶಾಲೆಗೆ ಹೋದ್ರು ಯಾರು ಹೇಳೋರೇ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅಲ್ವಾ. ಆಮೇಲೆ ಈ ಮಲ ವಿಸರ್ಜನೆ ಇದೆ ಎಲ್ಲ ಈ ಏನೇನು ಒಂಥರ ತ್ಯಾಜ್ಯ ವಸ್ತುಗಳು, ಮಾಲಿನ್ಯ ಎಲ್ಲ ಹೋಗ್ಬೇಕು ಅದರಲ್ಲಿ. ಯಾಕಂದ್ರೆ ಪಚನ ಆದ್ಮೇಲೆ ಮತ್ತೆ ನೈಟ್ ಎಲ್ಲ ನೈಟ್ ಎಲ್ಲ ಏನಾಗತ್ತೆ, ನಿರ್ವಿಷೀಕರಣ ಆಗತ್ತಲ್ಲ. ಅದೆಲ್ಲಾನು ಮಲ ಅಂದ್ರೆ ಈ ದೊಡ್ಡ ಕರ್ಲಿಗೆ ಕಲ್ಸ್ಕೊಡ್ತದೆ. ದೊಡ್ಡ ಕರ್ಲಿಂದ ಆಚೆ ಕಡೆ ಹೋಗ್ಬೇಕು ಬೆಳಗ್ಗೆ. ಅಟ್ಲೀಸ್ಟ್ ಪೂರ್ತಿ 1-2 ಸರಿ ಪೂರ್ತಿ ಹೋಗ್ಬೇಕು. ಈ 3 ಸರಿಯಾದ ರೀತಿಯಲ್ಲಿ ಆದ್ರೆ ಯಾರಿಗೂ ಅನಾರೋಗ್ಯ ಬರೋದಿಲ್ಲ. ಇನ್ನು ಪ್ರಧಾನ ಕಾರಣ ಅರಿಸಿಡ್ ವರ್ಗಲ್. ಹಾರ್ಟ್ ಅಟ್ಯಾಕ್ಗೆ ಅರಿಸಿಡ್ ವರ್ಗಲ್ ತುಂಬಾ ತುಂಬಾ ಕಾರಣ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಏನಂತಂದ್ರೆ ನಾವು ಈ ಅರಿಸಿಡ್ ವರ್ಗಲ್ ಸಮಯದಲ್ಲಿ ಏನ್ ಮಾಡ್ತೀವಿ ಗೊತ್ತಾ? ಶ್ವಾಸಗಳು ಹೆಚ್ಚು ತಗೊಂಡ್ಬಿಡ್ತೀವಿ. ಎಷ್ಟು ಸರಿ ತಗೊಂತೀವಿ ಶ್ವಾಸ? ಯಾರ್ದು ಸೌಂಡ್ ಬರ್ತಾನೆ ಇದೆ ಇದು? ಹೂ ಇಸ್ ಮೇಕಿಂಗ್ ಸೌಂಡ್? ರೈಟ್. ಸೊ ಅರಿಷಡ್ ವರ್ಗಗಳು ಮಾಡುವಾಗ ನಾನು ಈಗಾಗಲೇ ಹೇಳಿದೆ. ಯಾರನ್ನ ಹೇಳ್ತೀರಾ ಎಷ್ಟು ಶ್ವಾಸಗಳು ತಗೊಂತೀವಿ ನಾವು ಅರಿಷಡ್ ವರ್ಗಗಳು ಬಂದ್ರೆ? ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾಚರ್ಯಗಳು ಏನೇ ಆಗಿದ್ರು ಮೈಂಡ್ ಅಲ್ಲಿ ಎಷ್ಟು ಶ್ವಾಸಗಳು ತಗೊಂತೀವಿ? ಮೆಸೇಜ್ ಮಾಡಿ ನೋಡೋಣ. ಎಷ್ಟು ಜನ ಮೈಂಡ್ ಅಲ್ಲಿ ಇಟ್ಕೊಂಡಿದ್ರ ಆ ಸಬ್ಜೆಕ್ಟ್ ಅನ್ನೋದು ನೋಡ. ಪ್ರಶ್ನೆ ಕೇಳ್ತಾ ಇದೀನಿ, ಆನ್ಸರ್ ಮಾಡಿ. ಯಾರಿಗೆ ಮೈಂಡ್ ಅಲ್ಲಿ ಅದು ಆ ಜ್ಞಾನ ಹೋಗಿದೆ ತಿಳ್ಕೊಟ್ಟ ನೋಡೋಣ, ಪ್ರಯತ್ನ ಮಾಡಿ. ಅರಿಷಡ್ ವರ್ಗ ನಡೆಯುವಾಗ ಮೈಂಡ್ ಅಲ್ಲಿ ಎಷ್ಟು ಶ್ವಾಸಗಳನ್ನು ಖರ್ಚು ಮಾಡ್ತೀವಿ, ಕನ್ಸ್ಯೂಮ್ ಮಾಡ್ತೀವಿ? ವಾಣಿ ಮೇಡಮ್, ನಿಮ್ದು ಯಾಕೆ ಡಿಸ್ಟರ್ಬೆನ್ಸ್ ಬರ್ತಾ ಇದೆ? ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ವಾಣಿ ಮೇಡಮ್, ಏನು ಸೌಂಡ್ ಇಲ್ಲ ಸರ್ ಇಲ್ಲಿ. ಮ್ಯೂಟ್ ಮಾಡ್ಕೊಳ್ಳಿ. ರೈಟ್. ಮೆಸೇಜ್ ಬರಲಿ. ಯಾರಿಂದ ಮೆಸೇಜ್ ಬರ್ತದೆ ನೋಡೋಣ. ಯಾರಿಗೆ ಗೊತ್ತಿದೆಯೋ ಆ ವಿಷಯ ನೆನಪಲ್ಲಿ ಇಟ್ಕೊಂಡಿದ ನೋಡೋಣ. ಯಾರ್ದು ಬರ್ತಾನೆ ಇಲ್ಲ. ಅಶ್ವಿನಿ. ಓಕೆ, ರೈಟ್. ರೈಟ್. ಓಕೆ,
ಅಟ್ಲೀಸ್ಟ್ 3 ಮಾಸ್ಟರ್ಸ್ ಮೆಸೇಜ್ ಮಾಡಿದ್ದಾರೆ. ಇದರಲ್ಲಿ ಕ್ಲೋಸ್ ಬೈ ಆನ್ಸರ್ ಅಂದ್ರೆ 61 ಅಶ್ವಿನಿಗೆ, ಅವ್ರಿಗೊಂದ್ಸರಿ ಅಭಿನಂದನೆಗಳು. ಸೊ 61 ಅಂದ್ರೆ ಕ್ಲೋಸ್ ಬೈ ಆನ್ಸರ್ 65 ಕರೆಕ್ಟ್ ಆಗಿ 65 ಶ್ವಾಸಗಳು ತಗೊಂತೀವಿ ನೋಡಿ. ಏನಾಗತ್ತೆ ಇಲ್ಲಿ, ಇದು ಒಂಥರ ನಾಯಿ ತಗೊಳೋದು ಎಷ್ಟು, 20 ಅಲ್ವಾ, 20 ಆ ರೀತಿಯಲ್ಲಿ ತಗೊಂತದ್ದು, 25 20 ಆ ಶ್ವಾಸಗಳು ಎಷ್ಟು ಫಾಸ್ಟ್ ಆಗಿರುತ್ತೆ ಆ ಥರ. ನೋಡಿದ್ರಲ್ಲ, ಅದು ಶ್ವಾಸ ತಗೊಂಡೋ ರೀತಿ ನೋಡಿದ್ರ ಎಷ್ಟು ಫಾಸ್ಟ್ ಆಗಿರ್ತದೆ. ಆ ರೀತಿಯಲ್ಲಿ 65 ಶ್ವಾಸ ಆಗತ್ತೆ. 65 ಶ್ವಾಸಗಳು ಸಂಗ್ರಹಣ ಆಗಿದ್ರೆ ನಿಮ್ಗೆ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಸರಿಯಾದ ರೀತಿಯಲ್ಲಿ ಈ ಏನ್ ಹೇಳ್ತೀವಿ ನಾವು, ಆಕ್ಸಿಜನ್ ಇದೆಯಲ್ಲ, ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ ಹಾರ್ಟ್ಗಾಗ್ಲಿ ಬ್ರೈನ್ಗಾಗ್ಲಿ. ಅಷ್ಟು ಸ್ಟ್ರೆಸ್ ಗುರಿ ಆಗ್ತೀವಿ ನಾವು ಈ ಅರಿಷಡ್ ವರ್ಗಲ್ಲಿ ಬಂದ್ರೆ. ಅದಕ್ಕೆ ಅದು ಸರಿಯಾದ ರೀತಿಯಲ್ಲಿ ಸಕ್ರಮ ರೀತಿಯಲ್ಲಿ ನಾವು ಆ ಮೈಂಡ್ ಅನ್ನು ನಾವು ಟ್ರೈನ್ ಮಾಡ್ಕೋಬೇಕು. ಅನ್ನೆಸರಿಯಾಗಿ ಈ ಕಾಮ ಕ್ರೋಧ ಲೋಭ ಮದ ಮಾಚರ್ಯದಲ್ಲಿ ಸಿಗಾಕೋಬಾರ್ದು. ಏನೇ ಆ ಥರ ಯೋಚನೆ ಬಂದ್ರೆ ಒಂದು ನಿಮಿಷ ಅಷ್ಟೇ, ತಕ್ಷಣವೇ ಪಕ್ಕೋಬೇಕು, ನಾವು ಮೈಂಡ್ ಡೈವರ್ಟ್ ಮಾಡ್ಕೋಬೇಕು. ಅಸೂಯದಿಂದ ಇಟ್ಕೊಳ್ಳಿ ಒಬ್ಬರ ಮೇಲೆ, ಅದನ್ನೇ ಯೋಚನೆ ಮಾಡೋದು ಅವಾಗ ಶ್ವಾಸಗಳು ಹೆಚ್ಚು ಖರ್ಚು ಮಾಡ್ಕೊಂತೀವಿ. ಖಂಡಿತ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಇಂಥದ್ದು ಆಗೋದು ಆ ಸಮಯದಲ್ಲಿ. ಆಹಾರ ಒಂದು ಕಾರಣ, ಇಲ್ಲ ಅಂತ ನಾನು ಹೇಳಿಲ್ಲ. ಆ ಜೊತೆಗೆ ಇದು ಜೋಡಿಸ್ಕೊಂಡಿದ್ವಲ್ಲ, ಒಂಥರ ಈ ಅಗ್ನಿಗೆ ಆಜ್ಯ ಹಾಕ್ತಿವಿ ನೋಡಿ, ಅಗ್ನಿಗೆ ಆಜ್ಯ ಹಾಕ್ತಿವಲ್ಲ, ಅಂದ್ರೆ ಅಗ್ನಿಗೆ ಮತ್ತೆ ಅದ್ರ ಮೇಲೆ ತುಪ್ಪ ಹಾಕಿದ್ರೆ ಏನಾಗತ್ತೆ, ಇನ್ನೂ ಉರಿತದಲ್ಲ ಚೆನ್ನಾಗಿ. ಆ ರೀತಿಯಲ್ಲಿ ಆಗ್ತಾ ಇರೋದು. ಆ ರೀತಿಯಲ್ಲಿ ಮನಸ್ಸನ್ನು ಆ ರೀತಿಯಲ್ಲಿ ಕಲ್ಮಶಗೊಳಿಸ್ಕೊತಾ ಇದ್ವಿ. ಈ ಕಡೆ ದೇಹವನ್ನು ಕಲ್ಮಶಗೊಳಿಸ್ಕೊತಾ ಇದ್ವಿ. ಯಾವುದಿಂದ? ಹೆಚ್ಚು ಸಕ್ಕರೆ ತಿಂದು, ಹೆಚ್ಚು ಈ ಕಾರ್ಬೋಹೈಡ್ರೇಟ್ಸ್ ತಿಂದು. ಅದಕ್ಕೆ ಕಾರ್ಬೋಹೈಡ್ರೇಟ್ಸ್ ಬದಲಾಗಿ ಬೇರೆ ಬೇರೆ ಪ್ರೋಟೀನ್ ಪದಾರ್ಥಗಳು ಅಲ್ವಾ, ಇಲ್ಲ ಕಾಳುಗಳು, ವಿಧ ವಿಧ ಕಾಳುಗಳು, ಆಮೇಲೆ ಸೊಪ್ಪು, ತರಕಾರಿಗಳು, ಹಣ್ಣುಗಳು, ಇದನ್ನು ಸೇರಿಸ್ಕೊಳ್ಳಿ. ಕಾರ್ಬೋಹೈಡ್ರೇಟ್ಸ್ ಪೂರ್ತಿ ಖರ್ಚು ಕಮ್ಮಿ ಮಾಡಿ. ಹೇಳ್ಬೇಕಂದ್ರೆ ಮಿಲ್ಲೆಟ್ಸ್ ಅಲ್ಲಿ ಸಹ ಕಾರ್ಬೋಹೈಡ್ರೇಟ್ಸ್ ಇದೆ, ಆದರೆ ಸ್ವಲ್ಪ ಕಡಿಮೆ. ಈ ಬಾಜ್ರಾ, ಮಿಲ್ಲೆಟ್ಸು ಇಂಥದ್ದೆಲ್ಲ ಸ್ವಲ್ಪ ಕಡಿಮೆ. ಬ್ರೌನ್ ರೈಸು ಅದ್ರಲ್ಲಿ ಸ್ವಲ್ಪ ಕಡಿಮೆನೆ, ಆದರೆ ಇದೆ, ಅದರಲ್ಲಿ ಇದೆ, ಇಲ್ಲ ಅಂತ ಹೇಳಿಲ್ಲ, ಅದು ಬೇಕು. ಬಟ್ ಏನಾಗುತ್ತೆ, ಈ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ತಿಂದ ತಕ್ಷಣ ಇಮ್ಮಿಡಿಯೇಟ್ ಗ್ಲೂಕೋಸ್ ಉತ್ಪನ್ನ ಆಗುತ್ತೆ. ಅದು ಹೋಗಿ ಬ್ಲಡ್ ಎಲ್ಲ ಸೇರ್ಕೊಂತಾ ಇರ್ತದೆ. ನಾವು 3 ಹೊತ್ತು ರೈಸ್ ಇಂದ ಇನ್ನೇನಾಗತ್ತೆ ಇಲ್ಲಿ, ಎಷ್ಟು ಕಾರ್ಬೋಹೈಡ್ರೇಟ್ಸು, ಆ ಕಾರ್ಬೋಹೈಡ್ರೇಟ್ಸ್ ಇಂದ ಗ್ಲೂಕೋಸ್ ಉತ್ಪನ್ನ ಆಗೋದು. ಗ್ಲೂಕೋಸ್ ಹೋಗಿ ಒಳಗಡೆ ಹೋದ್ಮೇಲೆ ಗ್ಲೂಕೋಸ್ ಹೋಗದ್ಮೇಲೆ ಖರ್ಚಾಗಿಲ್ಲ ಅಂದ್ರೆ ಲಿವರ್ ಏನ್ ಮಾಡುತ್ತೆ, ಎಷ್ಟು ಹೊತ್ತು ನೋಡ್ತದೆ, ಏನಪ್ಪ ಇವ್ರು ಖರ್ಚೇ ಮಾಡಲ್ವಲ್ಲ, ಇವರು ನಡೆಯಲ್ಲ, ವಾಕಿಂಗ್ ಇಲ್ಲ, ಫಿಸಿಕಲ್ ವರ್ಕ್ ಇಲ್ಲ, ಏನ್ ಮಾಡುತ್ತೆ ಅದು, ತಗೊಂಡೋಗಿ ಗ್ಲೂಕೋಜನ್ ಪ್ಯಾಕೆಟ್ಸ್ ಆಗಿ ಅದು ಇಟ್ಕೊಂತದೆ. ಇನ್ನೂ ಹೆಚ್ಚಾದ್ರೆ ಏನ್ ಮಾಡುತ್ತೆ, ಗ್ಲೂಕೋಜನ್ ಪ್ಯಾಕೆಟ್ಸ್ ಅಂದ್ರೆ ಏನ್ ಗೊತ್ತಾ, ಈ ಆರ್ಮಿ ರಿಸರ್ವ್ ಫೋರ್ಸ್ ಗೊತ್ತಾ, CRPF ಈ ತರ ಬೆಟಾಲಿಯನ್ ಇರ್ತದೆ ನೋಡಿ, ಆ ರೀತಿಯಲ್ಲಿ ಲಿವರ್ ಏನ್ ಮಾಡುತ್ತೆ, ಈ ತರ ಗ್ಲೂಕೋಜನ್ ಪ್ಯಾಕೆಟ್ಸ್ ಆಗಿ ಮಾಡಿ ನಮ್ಮ ಎಲ್ಲಾ ತೊಡೆಗಳು, ಕಂಡರಗಳಲ್ಲಿ ಮತ್ತೆ ಆ ತರ ಸಂಗ್ರಹಣ ಮಾಡ್ತಾ ಹೋಗ್ತದೆ. ಅದಕ್ಕೆ ನಾವು ನೋಡ್ತಾ ಇರ್ತೀವಿ, ಈ ಕೊಬ್ಬು ಎಲ್ಲ ತೊಡಗಲಲ್ಲಿ ಮತ್ತೆ ಈ ಹಿಪ್ ಜಾಯಿಂಟ್ಸ್ ಅಲ್ಲಿ ಎಲ್ಲ ಹೆಚ್ಚಾಗಿ ಸಂಗ್ರಹಣ ಮಾಡ್ತದೆ ಅಲ್ವಾ. ಅದೆಲ್ಲ ಕಾರಣ ಈ ಗ್ಲೂಕೋಸ್ ಯಾವ್ದಾದ್ರು ಹೆಚ್ಚಿದೆಯೋ ಅದೆಲ್ಲ ತಗೊಂಡೋಗಿ ಈ ರೀತಿಯಲ್ಲಿ ಕೊಬ್ಬಾಗಿ ಕನ್ವರ್ಟ್ ಮಾಡಿ ಅಲ್ಲೆಲ್ಲಿ ಸಂಗ್ರಹಣ ಮಾಡಿ ಇರ್ತದೆ. ಯಾವುದು? ನಮ್ಮ ಲಿವರ್. ಇನ್ನೂ ಹೆಚ್ಚಾದ್ರೆ ಅಲ್ಲಿ ರಕ್ತದಲ್ಲೇ ಆ ಗ್ಲೂಕೋಸ್ ಇರುವಾಗ ರಕ್ತ ಏನಾಗತ್ತೆ, ಮಂದಾಗತ್ತೆ, ಒಂಥರ ತಿಕ್ಕಾಗತ್ತೆ ರಕ್ತ. ತೊಲುಚ ಅಂದ್ರೆ ತಿಳಿಯಾಗಿಲ್ಲ, ತುಂಬಾ ಮಂದವಾಗತ್ತೆ. ಅವಾಗ ಅದು ರಕ್ತ ಫ್ಲೋ ಆಗೋದೇ ಕಷ್ಟ. ಅಂದ್ರೆ ಹೃದಯಕ್ಕೆ ರಕ್ತ ಹೋಗುವಾಗ ತುಂಬಾ ಮಂದವಾಗಿರುವ, ಅಂದ್ರೆ ರಕ್ತ ತುಂಬಾ ಮಂದವಾಗಿದ್ರೆ ಅಲ್ಲಿ ಒಳಗಡೆ ಆಕ್ಸಿಜನ್ ಹೋಗಲ್ಲ ಸರಿಯಾಗಿ. ರಕ್ತದಿಂದನೇ ಆಕ್ಸಿಜನ್ ಪ್ರತಿಯೊಂದಕ್ಕೆ ಹೋಗೋದು. ಆಕ್ಸಿಜನ್ ಎಲ್ಲಿಂದ ಹೋಗುತ್ತೆ? ಆಕ್ಸಿಜನ್ ಅನ್ನೋದು ರಕ್ತದಿಂದನೇ ಪ್ರತಿ ಜೀವಕೋಶಕ್ಕೆ ಹೋಗೋದು, ಪ್ರತಿ ಅವಯವಕ್ಕೆ ಹೋಗೋದು. ರಕ್ತ ಸರಿಯಾದ ರೀತಿಯಲ್ಲಿ ಇಲ್ಲ ಅಂದ್ರೆ ತುಂಬಾ ತಿಕ್ಕಾಗಿದೆ ರಕ್ತ, ಕಷ್ಟ ಆಗತ್ತೆ. ಆ ತಿಕ್ಕಾಗ ಕಾರಣ ಏನು? ಈ ಹೆಚ್ಚು ಗ್ಲೂಕೋಸೇ. ಆ ಗ್ಲೂಕೋಸ್ ಅನ್ನು ರಕ್ತದಲ್ಲಿ ಬಂದಿರೋದು ಖರ್ಚು ಮಾಡ್ತಾ ಇರ್ಬೇಕು ನೋಡಿ. ಇತ್ತೀಚಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಶುಗರ್ ಪೇಷಂಟ್ಸ್ ಅಂತಾರೆ, ಡಯಾಬಿಟಿಸ್ ಹೆಂಗ್ ಬರುತ್ತೆ? ರಕ್ತದಲ್ಲಿ ಈ ಗ್ಲೂಕೋಸ್ ಅನ್ನೋ ಸೇರ್ತದಲ್ಲ, ಆ ರಕ್ತದಲ್ಲಿ ಸೇರುವಂತ ಗ್ಲೂಕೋಸು ಸೆಲ್ಗೆ ಹೋಗ್ಬೇಕು. ಈಗ ನಾವು ಉದಾಹರಣೆಗೆ ಶಕ್ತಿ ವಿಹೀನ ಅನ್ಸೋದು, ಒಂಥರ ಬಯಾರಿಕೆ ಹೆಚ್ಚು ಅನ್ಸೋದು, ಮೂತ್ರ ಹೆಚ್ಚು ಹೋಗೋದು, ಇಂಥ ಲಕ್ಷಣಗಳು ಬಂದ್ರೆ ಏನಂತ ಹೇಳ್ತೀವಿ ನಾವು? ಡಯಾಬಿಟಿಸ್ ಅಂತ ಕರಿತೀವಿ. ನೀವು ಯಾವುದು ಡಾಕ್ಟರ್ ಹತ್ರ ಹೋಗೋದೇ ಬೇಕಾಗಿಲ್ಲ, ಜಸ್ಟ್ ನಿಮ್ಗೆ ಅರ್ಥ ಆಗ್ತದೆ. ಅದು ನಿಮ್ಮ ದೇಹನೇ ಹೇಳ್ತಾ ಹೋಗ್ತದೆ ಹೆಚ್ಚು ಮೂತ್ರ ಹೋಗೋದು. ಯಾಕಂದ್ರೆ
ಈ ಗ್ಲೂಕೋಸ್ ಹೆಚ್ಚಾಗಿ ರಕ್ತದಲ್ಲಿದ್ರೆ ದೇಹ ಏನ್ ಮಾಡತ್ತ ಗೊತ್ತಾ? ಸಿ ಆಯ್ತು ಇವನು ಖರ್ಚೆ ಮಾಡಲ್ಲ ಬಿಡ ಅಂತ ಹೇಳ್ಬಿಟ್ಟು ಆ ಮೂತ್ರದಿಂದ ಹೆಚ್ಚು ಆಚೆ ಕಡೆ ಕಳಿಸ್ಕೊಡ್ತದೆ ದೇಹ. ಯಾವುದು? ಆ ಗ್ಲೂಕೋಸ್ ಅನ್ನು ಆ ರೀತಿಯಲ್ಲಿ ಖರ್ಚು ಮಾಡೋಣ ಅಂತ. ಇನ್ನೂ ಹೆಚ್ಚು ಮಾಡ್ತಾನೆ ಇದ್ದಿದ್ರೆ ಏನಾಗತ್ತೆ? ಅದಿನ್ನು ಹಾಗೆ ರಕ್ತದಲ್ಲಿ ಉಳ್ಕೊಂತದೆ. ಆಯ್ತು. ಇನ್ನೊಂದೇನಂದ್ರೆ ರಕ್ತದಲ್ಲಿರುವಂತ ಗ್ಲೂಕೋಸು ಸೆಲ್ಸ್ಗೆ ಯಾಕೆ ಹೋಗಲ್ಲ? ಯಾಕೆ ನಾವು ವಿಹೀನ ಆಗ್ತೀವಿ ಡಯಾಬಿಟಿಸ್ ಬಂದ್ರೆ? ತುಂಬಾ ಶಕ್ತಿ ವಿಹೀನ ಅಂತ ಅನ್ಸದೆ. ಯಾಕೆ ಅನ್ಸದೆ? ಪ್ರತಿ ಸೆಲ್ ಒಳಗಡೆ ಸೆಲ್ಗೆ ಒಂದು ಡೋರ್ ಇರುತ್ತೆ, ಒಂದು ಡೋರ್. ಆ ಎಂಟ್ರಿ ಡೋರ್ ಅಂತ, ಈಗ ಮನೆಗೆ ಒಂದು ಒಂದು ದ್ವಾರ ಇರ್ತದಲ್ಲ, ಆ ರೀತಿಯಲ್ಲಿ ಆ ದ್ವಾರ ಇರುತ್ತೆ. ಅದಕ್ಕೂ ಕೀ ಏನು ಗೊತ್ತಾ? ಇನ್ಸುಲಿನ್. ಕೀ ಯಾವ್ದು? ಇನ್ಸುಲಿನ್. ಇನ್ಸುಲಿನ್ ನಾವು ಎಲ್ಲಿಂದ ಉತ್ಪನ್ನ ಆಗುತ್ತೆ? ಇನ್ಸುಲಿನ್ ಉತ್ಪನ್ನ ಆಗೋದು ಪ್ಯಾನ್ಕ್ರಿಯಾಸ್ ಇಂದ. ಪ್ಯಾನ್ಕ್ರಿಯಾಸು ಇನ್ಸುಲಿನ್ ಉತ್ಪನ್ನ ಮಾಡಲ್ಲ, ಯಾಕಂದ್ರೆ ಅದು ಕೆಲಸ ಮಾಡಲ್ಲ. ಯಾಕೆ? ನಮ್ಮ ಜೀವನ ಶೈಲಿಯಿಂದನೇ ತೊಂದರೆಗಳು. ಪ್ಯಾನ್ಕ್ರಿಯಾಸ್ ಯಾವಾಗ ಇನ್ಸುಲಿನ್ ಕೊಡಲ್ಲೋ, ಇನ್ಸುಲಿನ್ ಅನ್ನೋದು ಕೀ ತರ. ಆ ಇನ್ಸುಲಿನ್ ಹೋಗಿ ರಕ್ತದಲ್ಲಿ ಹೋಗಿಲ್ಲ ಅಂದ್ರೆ, ಇನ್ಸುಲಿನ್ ಇಲ್ಲ ಅಂದ್ರೆ ಆ ಡೋರ್ ಓಪನ್ ಆಗಲ್ಲ. ಸೆಲ್ಕಿರುವಂತ ಡೋರ್, ಜೀವಕೋಶಕ್ಕಿರುವಂತ ಆ ಜೀವಕಣ ಡೋರ್ ಓಪನ್ ಆಗಲ್ಲ ಅಂದ್ರೆ ಈ ಗ್ಲೂಕೋಸ್ ಒಳಗಡೆ ಇರಿಸ್ಕೊಡಲ್ಲ, ಸಂಗ್ರಹಣ ಆಗಲ್ಲ. ಆವಾಗ ಸೆಲ್ಗೂ ಆ ಗ್ಲೂಕೋಸ್ ಹೋಗಲ್ಲ. ಆ ಗ್ಲೂಕೋಸ್ ಜೊತೆಗೆ ಏನಾಗುತ್ತದೆ ಗೊತ್ತಾ? ಗ್ಲೂಕೋಸ್ ಜೊತೆಗೆ ಆಕ್ಸಿಜನ್ ಹೋಗುತ್ತೆ. ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ಒಳಗಡೆ ಹೋದ್ರೆ ಸೆಲ್ ಒಳಗಡೆ ಆ ಡೋರ್ ಓಪನ್ ಆದ್ರೆ, ಡೋರ್ ಓಪನ್ ಆಗಕ್ಕೆ ಇನ್ಸುಲಿನ್ ಇರಬೇಕು, ಇನ್ಸುಲಿನ್ ಇಲ್ಲ. ಆವಾಗ ಏನಾದ್ರೆ ಗ್ಲೂಕೋಸ್ ಅಲ್ಲೇ ಇದ್ಬಿಡ್ತದೆ. ಎಲ್ಲಿ? ರಕ್ತದಲ್ಲಿ. ನೀವು ಹೋಗಿ ಟೆಸ್ಟ್ ಮಾಡ್ಕೊಂಡ್ರೆ ಸಕ್ಕರೆ ಜಾಸ್ತಿ ಇದೆ, 200 ಇದೆ, 250 ಇದೆ. 250 ಮೇಲೆ ಇದ್ರೆ ಪ್ರಮಾದ. 200 ಇಂದ 250ವರೆಗೂ ಪರವಾಗಿಲ್ಲ, ಮೆಡಿಸಿನ್ ಏನು ಬೇಕಾಗಿಲ್ಲ. ಜಸ್ಟ್ ವಿತ್ ದ ಎಕ್ಸಸೈಸ್ ಅಂಡ್ ಲೈಫ್ ಸ್ಟೈಲ್ ಚೇಂಜಸ್ ಯು ಕ್ಯಾನ್ ಡೆಫಿನೆಟ್ಲಿ ಕಮ್ ಔಟ್ ಆಫ್ ದ ಡಿಸೀಸ್. ಅರ್ಥ ಆಯ್ತಾ? ಸೊ ಇಷ್ಟೆಲ್ಲ ಸಬ್ಜೆಕ್ಟ್ ಇದೆ, ಅರ್ಥ ಮಾಡ್ಕೋಬೇಕು ನಾವು. ಆ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ಸರಿಪಡಿಸ್ಕೊಂಡು ಈ ಮನಸ್ಸನ್ನು ಈ ಯಾವುದೇ ಅರಿಷಡ್ ವರ್ಗಲ್ ಒಳಗಾಗಿಲ್ಲ ಅಂದ್ರೆ ಸ್ನೇಹಿತರೆ, ಹಾರ್ಟ್ ಅಟ್ಯಾಕ್ ಇರ್ಲಿ, ಡಯಾಬಿಟಿಸ್ ಇರ್ಲಿ, BP ಇರ್ಲಿ, ಎಲ್ಲದಿಂದ ಆಚೆ ಕಡೆ ಬರ್ಬೋದು. ಓಕೆ, ರೈಟ್. ಎಸ್. ಸೊ ಪ್ರಶ್ನೆಗಳು, ಇವತ್ತಿನ ಅನಿಸಿಕೆ ಎಲ್ಲರೂ ಹ್ಯಾಂಡ್ ಮಾಡಿ ಒಬ್ಬೊಬ್ರು. ನಾಗರತ್ನ ಮೇಡಮ್ ಮಾತಾಡಿ. ಮಿಕ್ಕಿದವರು ಎಲ್ಲ ಹ್ಯಾಂಡ್ ಮಾಡಿ, ಇಲ್ಲ ಪ್ರಶ್ನೆಗಳೇನಿದೆ ಕೇಳಿ. ನಮಸ್ತೆ ಮಾತಾಡಿ. ಸರ್. ನಮಸ್ತೆ ಸರ್. ವಾಣಿ ಮೇಡಮ್ಗೂ ನಮಸ್ತೆ. ತುಂಬಾ ಅದ್ಭುತವಾಗಿ ಯೋಗಿ ಆತ್ಮಕಥೆಯಲ್ಲಿ ತುಂಬಾ ಅದ್ಭುತವಾಗಿ ಹೇಳಿದ್ರು. ಮತ್ತೆ ನಾನು ಅನ್ನೋದ್ರ ಬಗ್ಗೆ, ಅವರು ಅಮೆರಿಕಕ್ಕೆ ಹೋಗಿ ಇಂಗ್ಲಿಷ್ ಅನ್ನ ಏನೂ ಬರ್ದೆ ಎಲ್ಲ ಆಡ್ಕೊಳ್ತಾ ಇದ್ರು. ಹೋಗಿ ಹೇಗ್ ಮಾಡೋದು ಅಂತ ಹೋಗಿ ಅವರು ತುಂಬಾ ಸರಾಗವಾಗಿ ತಮ್ಮ ಭಾಷಣವನ್ನ ಮಾಡಿದ್ರು. ಇದು ಅವ್ರಿಗೆ ಹೇಗೆ ಅಂತಾನೆ ಅವ್ರಿಗೆ ಆಶ್ಚರ್ಯ ಆಗಿತ್ತು. ಅದು ಅವರು ಒಂದು ಗುರುಗಳ ಪ್ರಭಾವ ಆಗಿತ್ತು. ಹಾಗೆ ನಮ್ಮಲ್ಲೂ ಅಷ್ಟೇ, ಯಾವ್ದಾದ್ರು ಒಂದು ಉನ್ನತವಾದ ಒಂದು ಕೆಲಸ ಮಾಡಿದ್ರೆ ಅದು ನನ್ನಿಂದಾನೇ ಅಂತ ಅನ್ಕೋತೀವಿ ನಾವು. ಆದ್ರೆ ಅದು ದೈವ ಕೃಪೆ ಆಗಿರುತ್ತೆ ಅಥವಾ ಗುರುಗಳ ಅನುಗ್ರಹ ಆಗಿರುತ್ತೆ ಅಂತ ಅಂದು ಇದ್ರ ಮೂಲಕ ನಾವು ತಿಳ್ಕೊಂಡ್ವಿ. ಮತ್ತೆ ದೃಷ್ಟಿ ಇದ್ದಂತೆ ಸೃಷ್ಟಿ ಅಂತ ಹೇಳಿದ್ರು. ಹೌದು, ನಾವು ಯಾವ ರೀತಿ ನಾವು ಸೃಷ್ಟಿಯ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ನಮ್ಮ ಆಲೋಚನೆ ಇಟ್ಕೋತೀವಿ, ಹಾಗೆ ಇರುತ್ತೆ. ಮತ್ತೆ ಗಿಡಗಳ ಬಗ್ಗೆನು ಹೇಳಿದ್ರು. ತುಂಬಾ ನಿಜ, ಅದು ನನ್ಗೂ ಅನುಭವ ಆಗಿದೆ. ಒಂದು ಸಸ್ಯಗಳಿಗೆ ನಾನು ಒಂದು 5-6 ದಿವಸ ಇರ್ದೆ, ಗಿಡಕ್ಕೆ ಒಂದು ತುಳಸಿ ಗಿಡಕ್ಕೆ ನೀರ್ ಹಾಕ್ದೆ. ಬಂದ್ ನೋಡಿದ ತಕ್ಷಣ ತುಂಬಾ ಸಂಕಟ ಆಯ್ತು, ಒಣಗೋ ತರ ಇತ್ತು. ಬಂದು 1 ಲೋಟ ನೀರ್ ಹಾಕ್ದೆ ಅಷ್ಟೇ. ಒಳಗೆ ಬಂದು ಆಚೆ ಹೋಗೋಷ್ಟರಲ್ಲಿ ಅದು ಎಷ್ಟು ಬೇಗ ತುಂಬಾ ನಳನಳಿಸ್ತಾ ಇತ್ತು, ಎಷ್ಟು ಮಾಡ್ತಾ ಇತ್ತು. ಆಗ ತುಂಬಾ ಖುಷಿ ಆಯ್ತು. ಒಂದು ಲೋಟ ನೀರಿಗೆ ಅದು ಎಷ್ಟು ಮಾಡ್ತು ಅಂತ ತುಂಬಾ ಇದಾಯ್ತು. ಹೌದು, ನಾವು ನಾವು ಹೇಗೆ ಮಾಡ್ತೀವಿ, ಸಸ್ಯಗಳು ಹಾಗೆ ನಮ್ಮನ್ನ ಪ್ರೀತಿಸ್ತವೆ ಅಂತ ಅದ್ಭುತವಾಗಿ ಕಥೆಯಿಂದ ನಾವು ತಿಳ್ಕೊಂಡ್ವಿ. ಚೆನ್ನಾಗಿತ್ತು ಮೇಡಮ್, ತುಂಬಾ ಧನ್ಯವಾದಗಳು ಮೇಡಮ್. ರೈಟ್. ಎಸ್ ಮಾಸ್ಟರ್ಸ್, ಮಿಕ್ಕಿದವರೆಲ್ಲ ವಿಡಿಯೋಗಳು ಆಫ್ ಮಾಡಿ ಇಟ್ಕೊಂಡಿದ್ದೀರಾ? ವಿಡಿಯೋಗಳು ಆನ್ ಮಾಡಿಕೊಂಡು ಮೇಡಮ್ ಇವತ್ತು ಅದ್ಭುತವಾದ ಪ್ರವಚನ, ಜ್ಞಾನ ಹಂಚಿಕೆ ಆಗಿತ್ತು. ಅದರ ಬಗ್ಗೆ ನಿಮ್ಮ ಅನಿಸಿಕೆ ಇರಲಿ, ನಿಮ್ಮ ಪ್ರಶ್ನೆ ಇದ್ರೆ ಹೇಳಿ. ಇಲ್ಲಿ ಮುಂದಿನ ಅಂಶ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಎಸ್ ಹರೀಶ್ ಅವರೇ, ಸರ್ ಎಲ್ಲರೂ ಯಾರು?
ಯಾರು ರೆಸ್ಪಾನ್ಸ್ ಯಾರು ಇದ್ದಾರಾ ಇಲ್ಲ ಅಂತ ಅರ್ಥ ಆಗಿಲ್ಲ. ಅದೇ ಎಲ್ರು ಸೈಲೆಂಟ್ ಔಟ್ ಯಾಕೆ ಅಂತ ಗೊತ್ತಾಯ್ತಾ ಇಲ್ಲ. ಎಲ್ರು ಒಂದ್ಸರಿ ವಿಡಿಯೋ ಆನ್ ಮಾಡ್ಬಿಡಿ ನೋಡೋಣ. ವಿಡಿಯೋ ಪಂಡಿತರು ಯಾರು ಬರ್ಬೇಕಾಯ್ತು, ಪಂಡಿತರು ಯಾಕೋ ಇದಾಗ್ಬಿಟ್ಟಾರ, ಸೈಲೆಂಟ್ ಔಟಾರಲ್ಲ. ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ. ಅದಕ್ಕೆ ಎಲ್ಲ ನೋಡೋಣ. ಹೆಂಗೆ ಅಂದ್ರೆ ನಮ್ಮಲ್ಲಿ ಇದು ಮಾಡ್ಬೇಕು. ಈಗ ರೋಡಲ್ಲಿ ಯಾರು ಏನಾರ ಮಾಡ್ತಾ ಇದ್ ಒಂದ್ ತಗೊಂಡ್ರೆ ಎಲ್ಲ ದಡದನ್ನ ತಗೊಂಡ್ಬಿಡ್ತಾರಲ್ಲ. ಒಂದ್ ಗಾದೆ ಇದೆ ಗೊತ್ತಾ, ಒಂದು ಕುರಿ ಬಿತ್ತ ತಕ್ಷಣ ದಡದನ್ನ ಎಲ್ಲಾರು ಹಂಗ್ ಬರ್ತಾರ. ನಮ್ದು ಅದೊಂದು ಇಂಡಿಯನ್ಸ್ ನಮ್ದು. ನೋಡಿ ಈಗ ಎಲ್ರು ಒಬ್ಬೊಬ್ರಾಗ ಬರ್ತಾ ಇದಾರೆ. ಥ್ಯಾಂಕ್ ಯು. ಲಕ್ಷ್ಮಿ ಮೇಡಮ್ ಮಾತಾಡಿ. ಲಕ್ಷ್ಮೀ ದೇವಿ ಮೇಡಮ್. ನಮಸ್ತೆ ಗುರುಜಿ, ಎಲ್ರಿಗೂ ನಮಸ್ಕಾರ. ಗುರುಜಿ ಹೇಳ್ಬೇಕು ಅಂದ್ರೆ ನಾನ್ ಧ್ಯಾನ ಸ್ಥಿತಿ ನಿಲ್ತೀನಲ್ಲ, ಅದರಿಂದ ಈಚೆ ಬೈಕೆ ಆಗಲ್ಲ. ಅದೇ ಸ್ಥಿತಿನಲ್ಲಿ ಕೇಳ್ತಾ ಇರ್ತೀನಿ. ಹಂಗಾಗಿ ನಾನು ವಿಡಿಯೋ ಆನ್ ಆಗದೇನಾಗ್ಲಿ ಇವಾಗ ಬರೋದೆಲ್ಲ ತುಂಬಾ ಖುಷಿ ಆಯ್ತು. ಅವ್ರ ಧ್ಯಾನ ಚೆನ್ನಾಗಿತ್ತು. ವಾಣಿ ಮೇಡಮಿನ ವಾಣಿ ತುಂಬಾನೇ ಅದ್ಭುತವಾಗಿತ್ತು. ಅದರಿಂದ ನಾವು ಈ ಹೊರಗಡೆ ಬರಕೆ ಆಗಲ್ಲ, ಏನ್ ಕೇಳ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಗುರುಜಿ. ಅದಕ್ಕಾಗಿ ನಾನು ವಿಡಿಯೋ ಕೂಡ ಆನ್ ಮಾಡ್ತಾ ಇರಲಿಲ್ಲ ಸಮಯದಲ್ಲಿ. ತುಂಬಾ ಚೆನ್ನಾಗಿತ್ತು ಗುರುಗಳೇ, ಧನ್ಯವಾದಗಳು. ನೀವ್ ಹೇಳಿದ್ರಿಂದ ಬಲವಂತವಾಗಿ ನಾನು ವಿಡಿಯೋ ಆನ್ ಮಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ ಗುರುಜಿ. ಇಲ್ಲ ನಾನು ಅದೇ ಸ್ಥಿತಿಲಿ ಇರ್ತಾ ಇದ್ದೆ, ಕೇಳ್ಕೊಳ್ತಾ ಇದ್ದೆ, ಧ್ಯಾನ ಸ್ಥಿತಿ ಎರಡೂ ಆಗ್ತಿತ್ತು ಗುರುಜಿ. ನಮಸ್ತೆ ಗುರುಜಿ. ಥ್ಯಾಂಕ್ ಯು. ಏನಂತ ಅಂದ್ರೆ ಈಗ ಯಾರಾದ್ರೂ ಆಗ್ಲಿ, ಈಗ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವರು ತುಂಬಾ ದಿನ ಪ್ರಿಪೇರ್ ಮಾಡಿ ಓದಿ ಅವ್ರ ಅರ್ಥ ಮಾಡ್ಕೊಂಡು ಮೇನ್ ಕೀ ಪಾಯಿಂಟ್ಸ್ ಗಳೆಲ್ಲ ಬರ್ಕೊಂಡು ಅವ್ರು ರೆಡಿ ಆಗಿ, ಮೇಡಮ್ ನೋಡಿ ಸ್ಕೂಲ್ಗೆ ಹೋಗ್ತಾರೆ, ಬೆಳಗ್ಗೆನೆ ಒಂದು ಸೀರೆ ಉಟ್ಕೊಂಡು ರೆಡಿ ಆಗೋದಂದ್ರೆ ಎಷ್ಟೇ ಹೆಣ್ಮಕ್ಳು ಗೊತ್ತಾಗುತ್ತೆ. ಅವ್ರು ರೆಡಿ ಆಗೋದಕ್ಕೆ 1 hour ಬೇಕು. ಆಮೇಲೆ ಅವರು ಇದಕ್ಕೆಲ್ಲ ರೆಡಿ ಆಗ್ಬೇಕು, ಯೋಗಿ ಎಲ್ಲ ರೆಡಿ ಆಗ್ಬೇಕು. 4 ಗಂಟೆಗೆ ಎದ್ದಿರೋದು ಮಿನಿಮಮ್ ನನ್ನ ಪ್ರಕಾರ. ಈಗ ನಾನೇ 4:15 ಎದ್ದಿದ್ದೀನಿ. ಅಷ್ಟೆಲ್ಲ ರೆಡಿ ಆಗ್ಬೇಕು, ರೆಡಿ ಆಗಿರ್ತಾರೆ ಅಂತ ಹೇಳಿದ್ರೆ ಅವ್ರು ಪ್ರವಚನ ಮಾಡಿದ್ಮೇಲೆ ಯಾರು ಏನು ಬರ್ಲಿಲ್ವಲ್ಲ, ಯಾಕೆ ಏನು ಬರ್ತಾ ಇಲ್ಲ, ನಾನ್ ಸರಿಯಾಗಿ ಹೇಳೋದು ಇಲ್ವೋ ಅಥವಾ ಇವ್ರಿಗೆ ಅರ್ಥ ಆಯ್ತಾ ಇಲ್ವೋ ನಮ್ಗೆ ಇದಾಗ್ಬಿಡುತ್ತೆ. ಅನುಭವ ಇದೆ ಆಕ್ಚುಲಿ. ನಾವು ಅವ್ರ ಗ್ರಾಟಿಟ್ಯೂಡ್ ಏನ್ ಮಾಡ್ಬೋದಪ್ಪ ಅಂದ್ರೆ, ನಾವ್ ಏನ್ ತಿಳ್ಕೊಂಡು ಅವ್ರದ್ದು ಇದು ಇನ್ನು ಏನ್ ಬೇಕು ನಮ್ಗೆ ವಿಷಯ ಏನ್ ಅರ್ಥ ಆಗ್ಲಿಲ್ಲ, ಯಾಕೆ ರಿಯಾಕ್ಟ್ ಇದ್ರೇನೆ ಅದೇ. ಈಗೇನು ಮಾಡ್ಲಿಲ್ಲ ಅಂದ್ರೆ ಎಂಟಿ ಅಡಿಗೆ ಮಾಡಾಕ್ತಿಲ್ಲ, ಅಮ್ಮ ಊಟ ಮಾಡಿ ಸುಮ್ಮನೆ ತಿಂದ್ರೆ ಸಪ್ಪೆ ಉಪ್ಪು ಚೆನ್ನಾಗಿತ್ತು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ನಾವು ಹೊರಗಡೆ ಈಚೆಗೆ ಬರಕ್ಕೆ ಆಗ್ತಿರಲ್ಲ ಗುರುಜಿ. ಅದಕ್ಕಾಗಿ ನಾವು ಈಚೆಗೆ ಏನು ನಮ್ದು ರಿಯಾಕ್ಷನ್ ತೋರ್ಸಕ್ ಆಗ್ತಿರ್ಲಿಲ್ಲ. ಅಷ್ಟೊಂದು ನಾನು ತನ್ಮೆ ಆಗ್ತಿದ್ದೆ. ಸ್ವಲ್ಪ ಈಚೆ ಕಡೆ ಬಂದು ಮತ್ತೆ ಹೋಗಿ ಪರವಾಗಿಲ್ಲ. ಈಚೆ ಕಡೆಗೆ ಬರಕ್ ಆಗ್ತಾ ಇಲ್ಲ ಅಂದ್ರೆ ಮನೆಯವ್ರು ಬೀಗ ಹಾಕೊಂಡು ಹೊರಟವ್ರ? ಇಲ್ಲ, ಈ ಮನಸ್ಸಿಂದ ಈ ಧ್ಯಾನದಿಂದ ಅಷ್ಟೇನಿಲ್ಲ. ಇಲ್ಲ ಅದೆಲ್ಲ ಏನ್ ತೊಂದ್ರೆ ಇಲ್ಲ, ಆರಾಮಾಗಿದ್ದೀನಿ. ಈ ಧ್ಯಾನದಿಂದ ಈ ಸ್ಥಿತಿನ ಬರಕ್ ಆಗ್ತಿಲ್ಲ. ನಮಸ್ತೆ, ತುಂಬಾ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಈಗ ನಮ್ಮ ಕೊಡಗಿನ ರೇವತಿ ಮೇಡಮ್ ಅವ್ರನ್ನ ಪ್ರೀತಿಯಾಗಿ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಹರೀಶ್ ಸರ್, ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ತೆ. ಫಸ್ಟಿಗೆ ಹೇಳ್ಬೇಕಾದ್ರೆ ಬಹುಶಃ ಇವತ್ತು ಗುರುಗಳು ಪ್ರಶ್ನೆ ಕೇಳಿದ್ರಲ್ಲ, ಎಲ್ಲರೂ ಕಂಗಾಲಾಗ್ಬಿಟ್ಟಿದ್ದಾರೆ. ಇಷ್ಟೊಂದು ಪಾಠ ಹೇಳಿದ್ರು ಒಂದು ಪ್ರಶ್ನೆಗೆ ಯಾರು ಉತ್ತರ ಕೊಟ್ಟಿಲ್ಲಲ್ಲ, ಅದಕ್ಕೆ ಬಹುಶಃ ಹ್ಯಾಂಡ್ ರೈಸ್ ಮಾಡದೆ ಕುತ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು. ಯಾಕಂದ್ರೆ ನೆಕ್ಸ್ಟ್ ಏನ್ ಪ್ರಶ್ನೆ ಕೇಳ್ಬಿಡ್ತಾರಪ್ಪ, ಯಾಕ್ ಬೇಕು ಸುಮ್ನೆ ಇದ್ಬಿಡೋಣ ಅಂತ. ಪ್ರಶ್ನೆ ಕೇಳ್ಬೇಕು, ಉತ್ತರ ಬಂದಿಲ್ಲ ಅಲ್ಲ. ಸೊ ನನ್ನನ್ನು ಸೇರಿ ಕರೆಕ್ಟ್ ಅರ್ಥ ಆಗ್ತಾ ಇಲ್ಲ ನಮಗೆ, ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ತಕ್ಕಂತನ ಅದ್ರ ದೃಢ ಮಾಡುತ್ತೆ. ಯಾಕಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭದಲ್ಲಿಲ್ಲ. ನಾನು ತುಂಬಾ ಪ್ರಯತ್ನ ಮಾಡ್ತೇನೆ ಬುಕ್ ಇಟ್ಕೊಂಡು ಹಾಗೆ ಅಂತ. ಅದಕ್ಕೆ ಪಾಪ ನನ್ನ ಹಾಗೆ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಅನ್ಕೊಳ್ತೇನೆ. ಮುಂದೆ ಬರ್ತಾ ವಾಣಿ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ನಾನು ಕೇಳುವಾಗ ನನ್ಗೆ ಏನ್ ಅನ್ಸ್ತಂದ್ರೆ, ಈಗಿನ ನಾವುಗಳಿದ್ದೇವಲ್ಲ, ನಾವೊಂಥರ ಕಾಂಪಿಟಿಷನ್ ಮೈಂಡ್. ನಾನ್ ಮುಂದೆ ಬರ್ಬೇಕು, ಇವ್ರ ಹಿಂದೆ ಹೋಗ್ಬೇಕು, ನಂದೇ ಹೆಸರು ಬರ್ಬೇಕು ಅಂತೆಲ್ಲ ಇರುತ್ತೆ. ಆ ಹಿಂದಿನ ಯೋಗಿಗಳು ಆಕ್ಚುಲಿ ಅವ್ರದ್ದು ಅಂತ ಅವರ ಸ್ವಂತವನ್ನ ಅವ್ರು ಯಾವತ್ತೂ ಆಲೋಚನೆ ಮಾಡಿಲ್ಲ. ಅವರು ಜನ ಕಲ್ಯಾಣಕ್ಕೆ, ಲೋಕೋದ್ಧಾರಕ್ಕಾಗಿ ಎಷ್ಟೊಂದು ಮಾಡಿದ್ರು, ಎಷ್ಟೊಂದು ಪ್ರಯತ್ನ ಮಾಡಿದ್ರು. ಒಂದು ನಿಸ್ವಾರ್ಥ ಸೇವೆ ಅದು. ಇನ್ನೊಂದು ಅವರ ಪ್ರಾಣಿಗಳ ಮೇಲಿನ ಒಂದು ಏನು ಜೀವ ಅಂತ ಹೇಳಿದಾಗ ಅದಕ್ಕೆಷ್ಟು ರೆಸ್ಪೆಕ್ಟ್ ಕೊಡ್ಬೇಕು, ಬೆಲೆ ಕೊಡ್ಬೇಕು ಅಂತ ಹೇಳತಕ್ಕಂಥದ್ದು. ಹಾಗೇನೆ ಗಿಡಗಳು ಸಹ ನಾವು ಕೇವಲ ಅದೇ ಹೀಗೆ ಹೇಳ್ತಾ ಹೋದ್ರೆ ನಾವು ತರಕಾರಿನೂ ತಿನ್ಬಾರ್ದು ಅನ್ಸುತ್ತೆ. ಯಾಕಂದ್ರೆ ಅದಕ್ಕೂ ಜೀವ ಇದೆಲ್ಲ ಗಿಡಕ್ಕೆ. ಆ ತರ ಆ ತರಕಾರಿಗಳನ್ನು ಸಹ ಅಥವಾ ಗಿಡಗಳನ್ನು ಸಹ ಹೇಗೆ ಪ್ರೀತಿ ಮಾಡಿದ್ರೆ ಅದು ಹೆಂಗ್ ಬೆಳೆಯುತ್ತೆ, ಹೇಗಾಗತ್ತೆ ಅಂತ ಹೇಳತಕ್ಕಂಥದನ್ನ ನನಗೆ ಬಹಳ ಒಂಥರ ಮನ ಮುಟ್ಟಿತು. ವಾಣಿ ಮೇಡಮ್ ಅವ್ರಿಗೆ ಹರೀಶ್ ಸರ್ ಹೇಳಿದಾಗೆ ಅವ್ರು ಹೇಳುವ ರೀತಿ ಆಸ್ ಎ ಟೀಚರ್ ಅಥವಾ ಪ್ರೊಫೆಸರ್ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ಕೊಂಡು ಹೇಳ್ತಾರೆ. ಥ್ಯಾಂಕ್ ಯು ಮೇಡಮ್. ವಾಣಿ ಮೇಡಮ್ ತುಂಬಾ ಥ್ಯಾಂಕ್ಸ್. ಎರಡನೇದಾಗಿ ವಾಣಿ ಮೇಡಮ್ ಆದಷ್ಟು ಬೇಗ ಹಾಸನಕ್ಕೆ ಬರ್ಲಿ ಅಂತ ಪ್ರೇಯರ್ ಮಾಡೋಣ. ಯಾಕಂತಂದ್ರೆ ಹೃದಯಾಘಾತಗಳು ಹಾಸನದಲ್ಲಿ ಯಂಗ್ಸ್ಟರ್ಸ್ ತುಂಬಾ ಆಕ್ಚುಲಿ ಡೆತ್ ಆಗಿದೆ. ಅದನ್ನೆಲ್ಲ ಸುಧಾರಣೆ ಮಾಡ್ಬೇಕಾಗಿ ಇದ್ರೆ
ನಾವು ಈ ಧ್ಯಾನವನ್ನ ಹಾಸನದಲ್ಲಿ ತುಂಬಾ ಒಂದು ಪ್ರಚಾರ ಮಾಡಿ ಜನಗಳನ್ನೆಲ್ಲ, ಸ್ಪೆಷಲಿ ನಮ್ಮ ಯೂತ್ಸ್ ಏನಿದ್ದಾರೆ, ಯುವಕರು ಯುವತಿಯರು, ಅವರನ್ನ ನಾವು ತುಂಬಾ ಈ ಧ್ಯಾನಕ್ಕೆ ಪ್ರಿಪೇರ್ ಮಾಡಬೇಕು ಅಂತ ಅನ್ಕೊಂಡು ಅವ್ರು ಆದಷ್ಟು ಬೇಗ ಹಾಸನಕ್ಕೆ ಬರಲಿ, ಅವರಿಂದನೇ ಒಂದು ಲೋಕ ಕಲ್ಯಾಣ ಕಾರ್ಯ ಪ್ರಾರಂಭ ಆಗ್ಲಿ ಅಂತ ನಾನು ಹಾರೈಸ್ತೇನೆ. ಗುರುಗಳು ಹೇಳಿದ್ದು ಶ್ವಾಸದ ಬಗ್ಗೆ ಸರ್, ನಾನು ಅದು ಹೇಳಿದ ತಕ್ಷಣ ನಮ್ಮನೆಯವರೊಟ್ಟಿಗೆ ಹೇಳೋದು, ನೋಡೋ ಇವತ್ತು ಪುಸ್ತಕ ಇಟ್ಕೊಂಡು ನಾವಿಬ್ರು ಪ್ರಾಕ್ಟೀಸ್ ಮಾಡೋಣ ಅಂತ. ಆದ್ರೆ ಅದಕ್ಕೆ ಬಹಳ ಕಷ್ಟ ಇದೆ ಅರ್ಥ ಮಾಡ್ಕೊಂಡು, ಆದ್ರೂ ಬರಿತಾ ಇದ್ದೇವೆ ಒಂದೊಂದನೇ ಅದನ್ನ ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಬರ್ಕೊಂಡು ಮಾಡ್ತಾ ಇದ್ದೇವೆ. ಸೊ ತಾವು ಕೇಳಿದ ಪ್ರಶ್ನೆಗೆ ನಾವು ಯಾರು ಉತ್ತರ ಕೊಟ್ಟಿಲ್ಲ, ಎಲ್ಲರ ಪರವಾಗಿ ನಾನು ಸಾರಿ. ನಿಜವಾಗ್ಲು ಸರ್, ನಾವು ಇಷ್ಟೊಂದು ನಮಗೆ ಫ್ರೀ ಆದ ಒಂದು ಜ್ಞಾನವನ್ನ ಕೊಟ್ರು ನಾವೊಂದು ಅಳವಡಿಸ್ಕೊಳ್ಳಿಕ್ಕೆ ನನ್ಗನ್ಸುತ್ತೆ ವಿ ಆರ್ ಫೇಲ್ಯೂರ್ಸ್ ಅಂತ ಹೇಳ್ಕೊಂಡು, ಖಂಡಿತ ಮುಂದಿನ ದಿನಗಳಲ್ಲಿ ಇದನ್ನ ನಾವು ಮಾಡ್ಕೊಳ್ತೇವೆ ಅಂತ ಹೇಳತಕ್ಕಂತ ಭರವಸೆಯನ್ನು ಕೊಟ್ಟು ಎಲ್ರಿಗೂ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ಆರೈಕೆಯಂತೆ ಮೇಡಮ್ ಹಾಸನಿಗೆ ಬೇಗ ಬರುವಂತಾಗ್ಲಿ. ಹಾಸನದಲ್ಲಿ ನಾವು ನಮ್ಮ ಸಮಗ್ರ ಸ್ವಾಸ್ಥ್ಯದ ಮಹಾತಾರ್ ಫೌಂಡೇಶನ್ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುವಂತಾಗ್ಲಿ ಅಂತ ನಾವು ಯೂನಿವರ್ಸ್ಗೆ ಪ್ರಾರ್ಥಿಸೋಣ. ಎಲ್ರಿಗೂ ಒಳ್ಳೆಯದಲ್ಲಿ. ಥ್ಯಾಂಕ್ ಯು. ಶಿವಗಂಗಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮಾಸ್ತರ್. ವಾಣಿ ಮೇಡಮ್ಗೂ ಕೂಡ ನಮಸ್ತೆ. ವಾಣಿ ಮೇಡಮ್ ನಾವು ಹಾಸನದಲ್ಲಿ ಮೀಟ್ ಆಗಿದ್ವಿ. ನಾವು ಅರಸೀಕೆರೆಯವರಾಗಿರೋದ್ರಿಂದ ವಾಣಿ ಮೇಡಮ್ ಅವರು ಹಾಸನ ಬಂದ್ಬಿಟ್ರೆ ಧ್ಯಾನಿಗಳು ನಮ್ಮ ಅವತಾರ್ ಫೌಂಡೇಶನ್ ಇಂದ ಯಶೋಧ ಮೇಡಮ್ ಇದ್ದಾರೆ, ಅಲ್ಲೇ ಒಂದ್ 3-4 ಜನ ಸಿಕ್ಕಿದ್ವಿ ಅಂತ ಒಂದು ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್. ಆದಷ್ಟು ಬೇಗ ಬನ್ನಿ, ಎಲ್ರು ಸೇರಿ ನಾವು ಒಂದು ರ್ಯಾಲಿ ಮಾಡೋಣ. ನಿಮ್ದು ಯೋಗ ಆತ್ಮಕತೆ ಸ್ಟೋರಿ ತುಂಬಾ ಚೆನ್ನಾಗಿತ್ತು ಮೇಡಮ್. ಸುಮಾರು ದಿವಸ ನಾನು ಕೇಳ್ತಾ ಇದ್ದೀನಿ ಅದನ್ನ. ತುಂಬಾ ಚೆನ್ನಾಗಿ ಹೇಳ್ತಿ. ಗಿಡಗಳನ್ನ ಪ್ರೀತಿಸ್ಬೇಕು. ನಾವು ಮಗು ತರ ನೋಡ್ಕೊಂತೀವಿ ಮೇಡಮ್ ಗಿಡಗಳನ್ನ. ಊರಲ್ಲೆಲ್ಲ ಗಿಡಗಳು ಹಾಕೊಂಡ್ಬಿಟ್ಟು ದಿನ ನಿತ್ಯ ಸೇವೆ, ಅದು ಮಕ್ಳ ತರ ಹರೈಕೆ. ಒಂದು ಗಿಡನು ಒಂದು 4-5 ತಿಂಗಳಲ್ಲಿ ನಮ್ಮ ಮನೆ ಹತ್ರ ತುಂಬಾ ಸುಂದರವಾಗಿ ಬಂದ್ಬಿಟ್ಟಿದಾವೆ ಗಿಡಗಳು. ಬಂದಾರೆಲ್ಲ ಗಿಡ ನೋಡೋದೆ, ಎಷ್ಟು ಚೆನ್ನಾಗಿ ಬೆಳೆಸ್ತಿದ್ದೀರಾ. ತುಂಬಾ ಖುಷಿ ಆಗುತ್ತೆ ಅವ್ನು ನೋಡ್ಬಿಟ್ರೆ. ದಿನ ಎದ್ದೋಗ್ಬಿಟ್ಟು ನಾನು ಅವೆಲ್ಲ ಸ್ಪರ್ಶ ಮಾಡ್ಕೊಂಡ್ ಬರ್ತೀನಿ. ಬೆಳಗ್ಗೆ ಧ್ಯಾನ ಮುಗಿದ ತಕ್ಷಣ ನಿಮ್ದು ಕೇಳ್ತಾನೆ ಎಲ್ಲ ಮುಟ್ಕೊಂಡು ಸ್ಪರ್ಶ ಮಾಡ್ಕೊಂಡು ಥ್ಯಾಂಕ್ಸ್ ಹೇಳ್ಕೊಂಡೆ ಬರೋದು ನಾನು. ಅವೆದ್ದು ಫಸ್ಟ್ ಅವ್ನು ನೋಡಿದ್ರೇನೆ ಸಮಾಧಾನ. ಇವತ್ತೆಷ್ಟು ಚೆನ್ನಾಗಿದೆ, ಇವತ್ತೆಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂತ. ತುಂಬಾ ಚೆನ್ನಾಗಿತ್ತು ಮೇಡಮ್. ನೀವು ಬನ್ನಿ. ಯಶೋಧ ಮೇಡಮ್, ನಿಮ್ದು ಯಾವ ಊರು ಅಂತ ಹೇಳಿದ್ರೆ ನೀವು ಮೀಟ್ ಆಗ್ಬೋದು ಮೇಡಮ್. ಯಾವ ಊರು ಮೇಡಮ್? ಎಸ್, ಮಾತಾಡಿ ಮೇಡಮ್. ಅರಸೀಕೆರೆನೆ ನಮ್ದು ಕೂಡ. ನಾನು ಅವತ್ತು ನಿಮಗೆ ಫೋನ್ ನಂಬರ್ ಕೇಳಿದೆ, ನೀವು ಮಾತಾಡ್ಬೇಕಾದ್ರೆ ಪ್ಲೀಸ್ ಫೋನ್ ನಂಬರ್ ಹಾಕಿ ಅಂತ ಹೇಳ್ಬಿಟ್ಟು ಕೇಳಿದೆ ಚಾಟ್ ಬಾಕ್ಸ್ ಅಲ್ಲಿ. ಹಾಕಿದ್ದೀನಿ ಮೇಡಮ್, ಹಾಕಿದ್ದೀನಿ. ಅರಸೀಕೆರೆ ಹತ್ರ ಯಾವ ಊರು ಮೇಡಮ್? ಅರಸೀಕೆರೆನೆ, ಶಿವಾನಂದ ಕಾಲೋನಿ. ಹೌದಾ? ನಮ್ದು ಅರಸೀಕೆರೆ ಹತ್ರ ಹುಣಸೆಕಟ್ಟ ಅಂತ. ಓಕೆ. ಸಮುದ್ರ ಹುಣಸೆಕಟ್ಟ ಅಂತ. ಓಕೆ ಮೇಡಮ್, ಓಕೆ. ನಂದು ಅರಸೀಕೆರೆನೆ. ಮೀಟ್ ಮಾಡೋಣ ಮೇಡಮ್. ಫೋನ್ ನಂಬರ್ ಹಾಕಿ ಮೇಡಮ್ ನೀವು. ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೆ ಮೇಡಮ್ ನಮ್ದು. ಓಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೇಮಾ ಮೇಡಮ್ ಇದ್ರೆ ಅವ್ರದ್ದು ಒಂಚೂರು ನಂಬರ್, ಹೇಮಾ ಮೇಡಮ್ ಇದ್ರೆ ಮಾತಾಡ್ಬೇಕು. ಏನ್ ಎಲ್ಲ ಊರವ್ರು ಒಂದಾವ್ರಿ, ನಮ್ಗೇನ್ ಕೆಲ್ಸ ಇಲ್ಲ. ಬೇಕೇ ಬೇಕು ಅಂತಂದ್ರೆ ಅಲ್ಲೇನು ಇಲ್ಲ ಸರ್. ಹರೀಶ್ ಅವ್ರು ಬೇಕು ಸರ್. ನಿಮ್ ವಾಯ್ಸ್ ಬಂದ್ರೇನೆ ಒಂದು ಗಮ್ಮತ್ತು. ನೋಡಿ ಹಿಂಗಿರ್ಬೇಕು. ನಾವು ನೋಡಿ ಈಗ ನೋಡಿ ನಮ್ಮ ಊರು ಅಂದ್ರೆ ನಮ್ಗೆ ಎಷ್ಟು ಇದಾಗುತ್ತೋ, ಎಲ್ಲೇ ನೋಡಿದ್ರೆ ನಮ್ಮ ಅವತಾರ್ ಫೌಂಡೇಶನ್ ಅನ್ನೋದ್ರ ಒಂಥರ ಆಗುತ್ತಲ್ಲ, ಮನಸ್ಸಿನಿಂದ ಬರೋ ಮಾತಿದೆಲ್ಲ. ಸೂಪರ್. ರಂಗಸ್ವಾಮಿ ಸರ್ ಕಂಡಕ್ಟರ್ ಇದಾರಲ್ಲ, ಅವರು ನಮ್ ಕಡೆಯವ್ರೆ ಹತ್ರ. ಅವತ್ತೆಲ್ಲರೂ ಬಿಟ್ಟದ್ದು ತುಂಬಾ ಖುಷಿ ಆಯ್ತು. ಸ್ವಲ್ಪ ಜನ ಇದೀವಲ್ವಾ ನಮ್ಮ ಅವತಾರ್ ಫೌಂಡೇಶನ್ ಇಂದ, ತುಂಬಾ ಖುಷಿ ಆಯ್ತು ಸರ್. ನಿಮಗೆ ಹೇಳ್ತಿದ್ದೀನಿ, ಹೇಳಿದಾರಲ್ಲ ನಮ್ ಗುರುಗಳು, ಅರಿಶಿಣ, ಶುಂಠಿ, 4 ಕಾಳು ಮೆಣಸು ಹಾಕ್ಬಿಟ್ಟು ಕುದಿಸ್ಕೊಂಡ್ ಕುಡೀರಿ ಅಂತ. ಎಲ್ಲರೂ ಫಾಲೋ ಮಾಡಿದ್ರೆ ಇದು ಹಾರ್ಟ್ ಅಟ್ಯಾಕ್ ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇದ್ರಲ್ಲಿ ಆಂಟಿಬಯೋಟಿಕ್ ಇರೋದ್ರಿಂದ ಕುಡಿದ ತಕ್ಷಣ ಕರಳಲ್ಲಿ ಇರೋದೆಲ್ಲ ಫುಲ್ ಕ್ಲೀನ್ ಆಗಿ ಹೋಗುತ್ತೆ. ಏನೇ ಗಲೀಜಿದ್ರು ಕೂಡ ಕ್ಲೀನ್ ಆಗುತ್ತೆ ಇದರಿಂದ. ಎಲ್ರು ಇದನ್ನ ದಿನನಿತ್ಯ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮಾಡಿ ಸರ್. ಎಲ್ರು ಪ್ರತಿದಿನ ಹೇಳ್ತಿದೀನಿ. ಹೇಳಿ, ಅದು ಇನ್ನೊಂದ್ಸರಿ ಹೇಳಿ. ಅಲ್ಲ, ನೀರ ಹಾಲ ಅದು
ಹಾಲು, ಹಾಲನ್ನು ಕಾಯಿಸಿ ಅದಕ್ಕೆ ಮೆಣಸು, ಅರಿಶಿನ, ಶುಂಠಿ. ಕಾಳ್ಮೆಣಸು, ಮನೇಲೆ ಮಾಡಿರೋ ಅರಿಶಿಣ, ಶುಂಠಿ, ಹಸಿ ಶುಂಠಿ ಗೆಚ್ಚಾಕ್ಬಿಡ್ಬೇಕು. ಚೆನ್ನಾಗಿ ಕುದಿಸ್ಬಿಟ್ಟು ಸೋಸ್ಕೊಂಡು ಕುಡಿಬೇಕು ಇದನ್ನ. ಅಷ್ಟೇ. ಮೇಡಮ್ ಕುಡಿ, ನಂದೊಂದು ರಿಕ್ವೆಸ್ಟ್ ಮೇಡಮ್, ಕುಡಿಬಹುದು. ಇವಾಗ ಹಾಲೇ ವಿಷ ಆಗ್ತೈತೆ ಅಂತ ಹೇಳ್ಬೇಕಾದ್ರೆ ಯಾವ ಹಾಲ್ ಕುಡಿಬೇಕು ಅನ್ನೋದೇ ಕನ್ಫ್ಯೂಸ್ ಟೋಟಲ್. ಒಬ್ರು ಹೇಳ್ತಾರೆ ಅದನ್ನ ಕುಡಿಬೇಡಿ, ಒಬ್ರು ಹೇಳ್ತಾರೆ ಇದನ್ನ ಕುಡಿಬೇಡಿ. ಯಾವ್ದು ಕುಡಿಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಮೇಡಮ್. A2 ಮಿಲ್ಕ್ ಅಂದ್ರೆ ಹಸು, ನಾಟಿ ಹಸು ಮಿಲ್ಕ್ ಇದ್ರೆ ತಗೊಳ್ಳಿ, ಅದೇ ಅಷ್ಟೇ ಬೇಕಾಗುತ್ತೆ. ದಟ್ ಈಸ್ ಓನ್ಲಿ ಮಿಲ್ಕ್. ಅದಿಲ್ಲ ಅಂದ್ರೆ ಇರೋದ್ರಲ್ಲೇ ಈ A1 ಮಿಲ್ಕ್, ಅದೇ ಈ ನಂದಿನಿ ಮಿಲ್ಕು, ಯಾವ್ದನ್ನ ಒಂದು ನಿಮ್ಗೆ ಡೈರೆಕ್ಟ್ ಹಸುವಿಂದ ಬರೋದು ಇಲ್ಲ ಎಮ್ಮೆಯಿಂದ ಬರೋದು ಡೈರೆಕ್ಟ್ ನಿಮ್ಗೆ ಗೊತ್ತಿದ್ರೆ ಅದ್ ತಗೊಳ್ಳಿ. ಎಮ್ಮೆ ಹಾಲು ಸಿಗುತ್ತೆ ಸರ್, ಹಸು ಹಾಲಂತೂ ಪರವಾಗಿಲ್ಲ, ಅದು ತಗೊಳ್ಳಿ. ನಾಟಿ ಅಂದ್ರೆ ಈ ಜೆರ್ಸಿ ಯಾವುದು ಡೈರೆಕ್ಟ್ ಸಿಗೋದು ತಗೊಳ್ಳಿ. ಈ ಕೇಂದ್ರದಿಂದ ಪ್ಯಾಕೆಟ್ಗಳು ಬರ್ತದೆ ನೋಡಿ, ಪ್ಯಾಕೆಟ್ಗಳು ಮತ್ತೆ ಎಲ್ಲೋ ಎಲ್ಲಿಂದನೋ ಪ್ಯಾಕ್ ಆಗಿ ಯಾವ ಕಡೆಯಿಂದನೋ ಬರೋದು, ಇವೆಲ್ಲ ನಂಬಕ್ಕಾಗಲ್ಲ. ಅದರಲ್ಲಿ ಏನಿರುತ್ತೋ ಗೊತ್ತಿಲ್ಲ ಯಾರಿಗೂ. ಅಲ್ಲಿ ಪೇಂಟ್ ಸೇರಿಸ್ತಾರೆ, ವಿಧ ಈ ಯಾವುದು ರಾಸಾಯನಿಕ ಗೊಬ್ಬರಗಳು ಮಿಕ್ಸ್ ಮಾಡಿ ತಯಾರು ಮಾಡೋಂಥ ವಿಧಾನ ಆಗಿದೆ ಈಗಾಗಲೇ. ಪ್ಲಾಸ್ಟಿಕ್ ಮಿಲ್ಕ್ ಅಂತ ಹೇಳ್ಬೋದು ನಾವು. ಅದಕ್ಕೆ ಡೈರೆಕ್ಟ್ ನಿಮಗೆ ಗೊತ್ತಿರೋರಿದ್ರೆ ಹಸು ಹತ್ರ ಹೋಗಿ ತಗೊಂಡ್ ಬನ್ನಿ. ಅದು ಎಮ್ಮೆ ಆಗ್ಲಿ, ಅಂದ್ರೆ A1 ಆಗ್ಲಿ. A2 ಮಿಲ್ಕ್ ಆದ್ರೆ ತುಂಬಾ ಉತ್ತಮ, ಅಂದ್ರೆ ನಾಟಿ ಹಸುದು, ದೇಶಿ ಹಸು ಆದ್ರೆ ತುಂಬಾ ಉತ್ತಮ ಅಷ್ಟು. ಎಲ್ಲ ದುಡಿಮೆ ಮಾಡ್ಬೇಕು ಅಂತ 10-15 ಜೆರ್ಸಿ ಹಸ ಇಟ್ಕೊಂಡಿದಾರ ಸರ್, ಒಂದು ನಾಟಿ ಹಸ ಇಟ್ಕೊಂಡಿಲ್ಲ ಸರ್ ಊರ್ ಮೇಡಮ್. ಇದೆಲ್ಲ ಏನ್ ಗೊತ್ತಾ, ಇದೆಲ್ಲ ನಮ್ಮ ಸಂಸ್ಕೃತಿಯನ್ನು ಕಲ್ಕೊಂಡಿದ್ವಿ. ಈಗ ನಾವು ಬಾಧೆ ಅನುಭವಿಸ್ತಾ ಇದ್ವಿ ಅಷ್ಟೇ. ಏನ್ ಹೇಳಬೇಕು ಇಲ್ಲಿ ಯಾರಿಗೂ ಗಮನ ಇದೆ? ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೀವು ಟಿವಿ ನೋಡಿ, ಏನ್ ಗೊತ್ತಾಗುತ್ತೆ ನಿಮ್ಗೆ? ದುಡ್ಡಿನಿಂದ ಹೋಗ್ತಾ ಇದಾರೆ ಸರ್, ಆರೋಗ್ಯದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ, ದುಡ್ಡಿನಿಂದ ಹೋಗ್ತಾ ಇದಾರೆ. ಆರೋಗ್ಯ ಬಗ್ಗೆ ಕಾಳಜಿ ಇಲ್ಲ, ಸೇವೆ ಬಗ್ಗೆ ಏನು ಗೊತ್ತಿಲ್ಲ. ಇಡೀ ಬೆಳಗ್ಗೆಯಿಂದ ಸಾಯಂಕಾಲ ಟಿವಿಯಲ್ಲಿ ನೋಡ್ತಾ ಇದ್ರೆ ನ್ಯೂಸ್ ಎಲ್ಲ, ಇಲ್ಲಿ ಆಕ್ಸಿಡೆಂಟ್ ಆಯ್ತು, ಅಲ್ಲಿ ಕೊಲೆ ಆಯ್ತು, ಇಲ್ಲಿ ಮೋಸ ಆಯ್ತು, ಇಲ್ಲಿ ಏನೋ ಈ ರೀತಿಯಲ್ಲಿ ಬಿಟ್ಟು ಯಾವುದು ಒಬ್ಬರು ನಮ್ಮ ಸಂಸ್ಕೃತಿ ಬಗ್ಗೆ, ದೇಶಿ ಹಸು ಅಂದ್ರೆ ಏನು, ಅದ್ರ ಬಗ್ಗೆ ಕೇಳಿ ನೋಡೋಣ. ಟಿವಿಯೇ ನೋಡಲ್ಲ, ಟಿವಿ ಸ್ವಿಚ್ ಆಫ್ ಮಾಡ್ತಾರೆ ಅಂತ ಪರಿಸ್ಥಿತಿಯಲ್ಲಿ. ನಾವ್ ಹಂಗಂತ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಸರ್, ನೀವೊಂದ್ ಹೇಳ್ತೀರಾ, ಇಡೀ ದೇಶನೇ ಕುಡಿತಾ ಐತೆ. ಅದೇ ಇವೆಲ್ಲ ನಮ್ಮ ಸಂಸ್ಕೃತಿಯಲ್ಲಿರುವಂಥದ್ದು, ನಮ್ಮ ಪುರಾಣಗಳು, ಗ್ರಂಥಗಳು, ಇವೆಲ್ಲ ಮತ್ತೆ ತಿರ್ಗಾ ವಾಪಸ್ಸು ನಿಧಾನವಾಗಿ ಬರುತ್ತೆ, ಎಲ್ಲಿ ಹೋಗಲ್ಲ. ಯಾಕಂದ್ರೆ ಬೇಕಾದಷ್ಟು ನಮ್ಮ ಗುರುಲಿಂಗ ಸ್ವಾಮಿ ಹೇಳ್ದಂಗೆ ಬೇಕಾದಷ್ಟು ಕೊಬ್ಬರಿ ಕಾಯಿ ಬೆಳಿತಾರೆ ಸರ್. ಕೊಬ್ಬರಿ ಎಣ್ಣೆ ತಿನ್ನಿ ಒಳ್ಳೇದು ಅಂದ್ರೆ, ಅಯ್ಯೋ ವಾಸನೆನ ಕೊಬ್ಬರಿ ಎಣ್ಣೆನ ಹೆಂಗ್ ತಿನ್ನೋದು? ನಾವು ಗೋಲ್ಡ್ ವಿನ್ನರ್ ತತ್ತೀವಪ್ಪ, ನಾವು ಸನ್ ಪ್ಯೂರ್ ಪ್ಯಾಕೆಟ್ ಪ್ಯೂರ್ ತತ್ತೀವಪ್ಪ, ನಮ್ಗೆ ಅದೇ ತಿನ್ನೋದು ಅಂತ ಹೇಳ್ತಾರೆ ಹಳ್ಳಿಯಲ್ಲಿ. ಹೇಳಿದ್ರೆ ತಿನ್ನಿ ಅದನ್ನ, ವಾಸನೆ ಹೆಂಗ್ ತಿನ್ನೋದ್ ಅದನ್ನ? ಅಯ್ಯೋ ನಮ್ಗಾಗಲ್ಲ, ನಮ್ಗೆ ಹೊಟ್ಟೆ ನೋವು ಬರುತ್ತೆ, ಹೀಟ್ ಆಗುತ್ತೆ. ಬದ್ಲು ಮಾಡಕ್ಕೆ, ಈ ಪ್ರಪಂಚ ಬದ್ಲು ಮಾಡಕ್ ಆದಷ್ಟು ನಾವೇ ತಿಳ್ಕೊಂಡ್ ಬದ್ಲಾಗ್ಬೇಕು. ಅದೇ ಅಂದ್ರೆ ಬದಲಾವಣೆ ಅಷ್ಟೇ. ಬದಲಾವಣೆ ಅನ್ನೋದು ನಿಧಾನವಾಗಿ ಆಗೋದು. ಈಗ ಪತ್ರಿ ಸರು 40 ವರ್ಷ ಹಿಂದ್ಗಡೆ ಸ್ಟಾರ್ಟ್ ಮಾಡುವಾಗ ಧ್ಯಾನ ಹೇಳ್ಕೊಡಕ್ಕೆ ಅವರೇ ಕರ್ಕೊಂಡು ಬಂದು ಅವ್ರಿಗೆ ಊಟ ಕೊಡಿಸಿ ಅವ್ರಿಗೆ ದುಡ್ಡು ಕೊಟ್ಟು ಧ್ಯಾನ ಮಾಡೋರು, ಧ್ಯಾನ ತಿಳಿಸ್ಕೊಡೋರು ನೋಡಿ. ಈಗ ನಾವು ಅಷ್ಟು ಕಷ್ಟಪಡ್ಬೇಕಾ? ಇಲ್ಲ. ಒಂದು ಯಾವ್ದೋ ಮೆಸೇಜ್ ಹಾಕಿದ್ರೆ ಇಷ್ಟು ಜನ ಬಂದು ಸೇರ್ಕೊಂತಾರೆ, ಇಲ್ಲಿ 70 ಜನ ಬರ್ ಸೇರ್ಕೊಂಡಿದ್ರ. ಯಾಕೆ? ಧ್ಯಾನ ಒಳ್ಳೇದು, ಧ್ಯಾನ ಮಾಡಿದ್ರೆ ನಮಗೆ ಫಲಿತ ಇದೆ. ನಿಮ್ಗೆ ಆ ಖುಷಿಯಿಂದ ಇದಕ್ಕೆಲ್ಲ ಕಾರಣ ಕರೋನಾ ಅಂತ ಹೇಳ್ಬೇಕು ಗುರುಜಿ. ಎಲ್ರಿಗೂ ತಲುಪಕ್ಕೆ ಕಾರಣ ಕರೋನಾ ಅಂತ ಹೇಳ್ಬೇಕು ಗುರುಜಿ. ಇದಕ್ ಮುಂಚೆ ಏನು ಮೀಡಿಯಾದಲ್ಲೆಲ್ಲ ಇಲ್ಲ, ಗೊತ್ತಿಲ್ಲ. ಧ್ಯಾನ ಅಂದ್ರೆ ಏನು ಗೊತ್ತಿಲ್ಲ. ಪಿರಮಿಡ್ಗೆ ಹೋಗ್ಬೇಕಾಗಿತ್ತು, ಅಲ್ಲೇ ಮಾಡ್ಬೇಕಾಗಿತ್ತು, ಗೊತ್ತಿರ್ಲಿಲ್ಲ ಗುರುಜಿ. ಈ ಕೊರೋನಾ ಬಂದಿದ್ದು ಒಂದ್ ಒಳ್ಳೇದಾಯ್ತು, ಎಲ್ರಿಗೂ ಮನೆಗೂ ತಲುಪಕ್ಕೆ ಇದೊಂದು ಹೆಲ್ಪ್ ಆಯ್ತು ಅಂತ ಅನ್ಕೋಬೇಕು ಗುರುಜಿ. ಅದಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು ಗುರುಜಿ ನಾವು. ಎಸ್ ಕರೋನಾ ಆಕ್ಚುಲಿ ಕರೋನಾ ಬಂದಿರೋದೇ ಕರುಣ ತರ್ಸಕ್ಕೆ. ಹೌದು, ಕರೋನಾ ಬಂದಿರೋದೇ ಕರುಣ, ಜನರಲ್ಲಿ ಕರುಣ ಅನ್ನೋದು ಅರ್ಥ ಮಾಡ್ಸಕ್ ಬಂದಿರೋದು. ನಿಮ್ಮಲ್ಲಿ ಕರುಣನೇ ಇಲ್ಲ, ಅದಕ್ಕೆ ಅದ್ರ ಹೆಸರು ಕರೆಕ್ಟ್ ಆಗಿ ಇಟ್ಟಿದ್ದಾರೆ ಕರೋನಾ ಅಂತ. ಹೆಸರು ಕರೆಕ್ಟ್ ಆಗಿ ಕರೋನಾ ಅಂತ ಇಟ್ಟಿರೋದು. ಯಾಕಂದ್ರೆ ಕರುಣ ಇಲ್ಲದೆ ಜೀವನ ನಡೀತಾ ಇದ್ರ ನೀವು, ಅದಕ್ಕೆ ನಾನು ಬಂದಿದ್ದೀನಿ, ನಿಮ್ಗೆಲ್ಲ ಪಾಠ ಕಲಿಸಿ ಹೋಗ್ತೀರಿ ಅಂತ ಅದು ಬಂದಿರೋದು. ಗುರುಜಿ, ಒಳ್ಳೆ ಹಾಲ್ ಬೇಕು ಅಂತ ಹೇಳಿದ್ರಲ್ಲ, ನಾನೊಂದ್ ಟಿಪ್ಸ್ ಹೇಳ್ತೀನಿ ಗುರುಜಿ. ಈಗ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಕೂಡ ಮನೆಗೊಂದ್ ನಾಯಿ ಸಾಕೇ ಇರ್ತಾರೆ. ಅದು ಲಕ್ಷಾನ್ಗಟ್ಲೆ ಕೊಟ್ಟು ತಗೊಂಡಿರ್ತಾರೆ ಒಂದ್ ನಾಯಿ.
ಪುಂಗನೂರು ಅಂತ ಒಂದು ತಳಿ ಬರುತ್ತೆ, ನಾಯಿ ತರನೇ ಇರುತ್ತೆ, ಅಷ್ಟೇ ಬೆಳೆಯುತ್ತೆ, ಜಾಸ್ತಿ ಬೆಳೆಯೋದಿಲ್ಲ. ಅದು ಶುದ್ಧ ಹಾಲು ಅಂತಂದ್ರೆ ನಾಟಿ ಹಸುನೆ ಅದು. ಹ್ಮ್ ನೋಡಿರ್ಬೇಕು, ಎಲ್ಲರೂ ನೋಡಿದಾರೆ ಹಸುನ. ಚಿಕ್ಕದಿರುತ್ತೆ ಗುರುಜಿ, ಮನೆಗ್ ಆಗುತ್ತೆ. ಹ್ಮ್ ಹಾ, ಹ್ಮ್ ಈಗ ಒಂದ್ ನಾಯಿ ಸಾಕ್ಬೇಕು ಅಂತಂದ್ರೆ ಒಂದ್ ತಿಂಗ್ಳಿಗೆ ಏನಿಲ್ಲ ಅಂದ್ರೆ ಒಂದ್ 35-30 ಸಾವಿರ ಹಿಂಗೆಲ್ಲ ಖರ್ಚು ಮಾಡ್ತಾರೆ. ಅದಕ್ಕೆ ಏನಿಲ್ಲ ಗುರುಜಿ, 5,000 ರೂಪಾಯಿ ಹುಲ್ಲು ಹಾಕಿದ್ರೆ ಸಾಕು. ಜಾಸ್ತಿ ಹುಲ್ಲು ತಿನ್ನೋದಿಲ್ಲ, ಬರೀ ಹುಲ್ಲು ಅಷ್ಟೇನೆ, ನೀರು ಹುಲ್ಲು ಅದೆರಡೇ ಅದಕ್ಕೆ ಬೇಕಾಗಿರೋದು. ಹ್ಮ್ ಮಾಡ್ಕೋಬಹುದು ಗುರುಜಿ, ಇಂಟ್ರೆಸ್ಟ್ ಇದ್ದರೆ ಇದನ್ನ ಮಾಡ್ಕೋಬಹುದು. ಮಿನಿ ಕವ್ ಅಲ್ಲ, ಮಿನಿ ಕವ್. ಪುಂಗನೂರು. ಹಾ, ಪುಂಗನೂರು. ಎಲ್ಲಿ ತಳಿ ಮೇಡಮ್ ಇದು? ಯಾವ ಸ್ಟೇಟ್ ಇದು? ಅದು ಮೋದಿ ಹತ್ರನೇ ಇದೆ ಹರೀಶ್ ಸರ್. ಮೋದಿನೂ ಕೂಡ ಸಾಕಿದ್ದಾರೆ ಒಂದು ಪುಂಗನೂರು ಅಂತ ಹೇಳ್ಬಿಟ್ಟು. ಯೂಟ್ಯೂಬ್ ಅಲ್ಲಿ ನೋಡಿ ಬರುತ್ತೆ, ಸರ್ಚ್ ಮಾಡಿ. ತುಂಬಾ ಚಿಕ್ಕದು, ನಾಯಿಗಿನ್ನ ಚಿಕ್ಕ ಇರುತ್ತೆ. ಮನೆ ಒಳಗಡೆನೆ ಸಾಕ್ತಾರೆ ಅದನ್ನು. ಒಂದ್ ಕಡೆ ಜಾಗ ಇದ್ರೆ ಸಾಕು ಅದಕ್ಕೆ. ಈವನ್ ಅಪಾರ್ಟ್ಮೆಂಟ್ ಒಳಗಡೆನೂ ಸಾಕ್ಬೋದಂತ ಅದು. ಮಿನಿ ಅಂದ್ರೆ ಒಂಥರ ಮೇಡಮ್ ಹೇಳಿದ್ರೆ ನಾಯಿ ತರನೇ ತುಂಬಾ ಕಡಿಮೆ ಹೈಟ್ ಇರ್ತದೆ, ಎತ್ತಡ ತುಂಬಾ ಕಡಿಮೆ ಇರ್ತದೆ. ಈಗ ಅದು ಹೆಚ್ಚಾಗಿ ಉತ್ಪನ್ನ ಮಾಡ್ತಾ ಇದ್ದಾರೆ, ನ್ಯಾನೋ ಕೌಸ್ ಅಂತ ಹೇಳ್ತಾರೆ. ನ್ಯಾನೋ ಕೌಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಆಂಧ್ರ ಪ್ರದೇಶಲ್ಲಿ ಒಂದು ಕಡೆ ಅದು ಉತ್ಪನ್ನ ಮಾಡ್ತಾ ಇದ್ದಾರೆ. ಓಕೆ, ಅದು ತಗೊಂಡ್ರೆ ಮೇಡಮ್ ಹೇಳಿದ ಪ್ರಕಾರ ಮತ್ತೆ ಅದು ಕರು ಹಾಕೋದು, ಹಾಲು ಕೊಡೋದೆಲ್ಲ ಆಗತ್ತಲ್ಲ. ಎಸ್ ಎಸ್ ಸರ್, ಆಗುತ್ತೆ. ಆರಾಮಾಗಿ ಮನೆಗೆ ಉಪಯೋಗಿಸ್ಕೋಬಹುದು. ಬೆಣ್ಣೆನು ಶುದ್ಧ ಬೆಣ್ಣೆ, ತುಪ್ಪ ಎಲ್ಲ ಮನೆದೇ, ನಾವೇ ಮಾಡ್ಕೋಬಹುದಲ್ಲ. ನಮಗ್ ಅನ್ಸದೇ ಇಲ್ವಲ್ಲ ಇದು ಹೊರಗಡೆದು ಏನಿದೆಯೋ, ಏನ್ ಮಿಕ್ಸ್ ಮಾಡಿದಾರೋ ಅಂತ ಅನ್ಸಲ್ವಲ್ಲ. ನಾವೇ ಬೆಳ್ಕೊಂಡು ನಾವೇ ತರಕಾರಿ ತಿಂದಾಗ ನಾವ್ ಎಷ್ಟು ಸ್ವಲ್ಪ ಜಾಸ್ತಿನೇ ಹೋಗ್ತಿರುತ್ತೆ, ಅಯ್ಯೋ ನಮ್ದಲ್ವಾ, ನಾವೇನು ಹಾಕಿಲ್ಲ, ಚೆನ್ನಾಗಿರುತ್ತೆ ಅಂತ. ಅದನ್ನ ಇದು ನಾವೇ ಕೂಡ ನಮ್ಮನೆದೇ ನಾಟಿ ಹಸು ಅಲ್ಲ ಇದು, ಊರಿನ ತಗೊಂಬಂದಿದ್ದೆ. ಅರಸಕೆರೆಯಿಂದ ಬರುವಾಗ 2 ಲೀಟರ್ ಹಾಲು ತಗೊಂಬಂದಿದ್ದೆ, ಮನೆ ಹಸುನೇ. ಅದಕ್ಕೆ ಗುರುಜಿ ಹೇಳ್ತಿದ್ದೀನಿ ನಾನು, ಮನ್ಸಿಗಿಂತ ದೊಡ್ಡದು ಯಾವ್ದು ಇಲ್ಲ. ನಮಗೆ ಆರೋಗ್ಯ ಬೇಕು ಅಂತಂದ್ರೆ ಸ್ವಲ್ಪ ಶ್ರಮ ಪಡ್ಬೇಕು. ಅದೇ ನೀವ್ ಹೇಳೋದನ್ನ ಮೇಡಮ್ ಹೆಂಗೆ ಅಂತ ಹೇಳಿದ್ರೆ, ಈ ತರ ಮನಸ್ಥಿತಿಯವ್ರು ಮಾಡಕ್ ಸಾಧ್ಯ. ಮನೇಲಿ ಎಲ್ಲ ಐಟಮ್ ಇದ್ದು, ಗ್ಯಾಸ್ ಇದ್ದು, ಅಡಿಗೆ ಮಾಡಕ್ ಯಾರು ಅಂದ್ಬಿಟ್ಟು ಹೋಟ್ಲಿಗೆ ಹೋಗೋ ಈ ಟೈಮಲ್ಲಿ ಹಸು ತಂದಿ ಈ ತರದ ರೀ ಕೆಲವೇ ಜನಗಳು ಈ ತರ ಧ್ಯಾನಕ್ಕೆ ಬಂದವರು, ಆ ತರ ಮಾತ್ರ ಸಾಧ್ಯ ಈ ತರದ್ದು. ಹರೀಶ್ ಸರ್, ಏನ್ ಗೊತ್ತಾ, ಅದು ಈಗ ನಾಯಿ ಹಿಡ್ಕೊಂಡು ಬೆಳಗ್ಗೆನೆ ಹೋಗ್ತಾ ಇರ್ತಾರೆ. ನನಗ್ ನೋಡಿ ನಗು ಬರ್ತಿರುತ್ತೆ. ಸಾಕ್ಲಿ, ನಾಟಿ ನಾಯಿ ಸಾಕ್ಲಿ, ಅದಕ್ಕೇನ್ ಲಕ್ಷಾನುಗಟ್ಲೆ ದುಡ್ಡು ಖರ್ಚು ಮಾಡಿರ್ತಾರೆ. ಪ್ರೀತಿ ಇರುತ್ತೆ ಪ್ರಾಣಿ ಎಲ್ಲಾ. ಇದು ಹಸುನು, ಕಾಮಧೇನು, ಕಲ್ಪವೃಕ್ಷ, ಇವೆಲ್ಲ ಲಕ್ಷ್ಮಿ, ಸರಸ್ವತಿ, ಪ್ರತಿಯೊಂದು ಕೋಟ್ಯಾನುಕೋಟಿಗಳು ಹಸುನಲ್ಲಿದೆ ಅಂತ ನಾವ್ ಹೇಳ್ತೀವಲ್ವಾ. ಅದನ್ನು ಸಾಕ್ಬೋದಲ್ವಾ, ಮನೆಗೆ ಹೆಲ್ಪ್ ಆಗುತ್ತೆ, ಅದರಿಂದ ನಮಗೆ ಉಪಯೋಗ ಆಗುತ್ತೆ. ಇದನ್ನ ಯಾಕೆ ಮಾಡಬಾರ್ದು? ಮನೆಗೊಂದ್ ಹಸು, ಅದು ಚಿಕ್ಕ ಹಸು, ಮನೆಗೊಂದ್ ಹಸು ಮಾಡ್ಕೋಬಹುದಲ್ವಾ. ಥ್ಯಾಂಕ್ ಯು. ಈ ಬದಲಾವಣೆ ನಮ್ಮ ಮಹತ್ವರ್ ಫೌಂಡೇಶನ್ ಇಲ್ಲಿ ಆಗ್ಲಿ ಅಂತ ಹೇಳ್ತಾ, ಶಿವಗಂಗಾ ಮೇಡಮ್ದು ಒಂದು ಕ್ವಶನ್ ನನ್ಗೆ ಆನ್ಸರ್ ಮಾಡ್ಬೇಕು ಅನಿಸ್ತು. ಈಗ ಯಾರಿಗಾರು ಹೇಳಿದ್ರೆ ಅಯ್ಯೋ ಕೊಬ್ಬರಿ ಎಣ್ಣೆ ಅದು ತಿಂತಾರ ವಾಮೆಂಟ್, ನಮ್ಗೆ ಆಗ್ ಬರಲ್ಲ ಅದೆಲ್ಲ ಹೇಳ್ತಲ್ವಾ. ಬಟ್ ನನ್ಗನ್ಸುತ್ತೆ ಬೇರೆ ಯಾರಿಗಾರು ನಾವು ಇದನ್ನ ಹಿತವಚನ ಹೇಳೋ ಬದಲು ಫಸ್ಟ್ ನಾವು ರೆಡಿ ಆಗ್ಬಿಡ್ಬೇಕು ಅಂತ ಅನ್ಸುತ್ತೆ. ಈಗ ನಾನ್ ಚೆನ್ನಾಗಿದ್ರೆ ನನ್ನನ್ ಬಂದ್ ಕೇಳ್ತಾರೆ, ನೀನ್ ಹೆಂಗಾದೆ, ನೀನ್ ಆರೋಗ್ಯವಾಗಿದ್ರೆ ಏನು, ನೀನ್ ಗುಟ್ಟೇನು ಅಂತಾರೆ. ಬಾಯಲ್ಲಿ ನನ್ ಗುಟ್ಟ ಇವತ್ ಬೇಡ ನಾಳೆ ಬಾ ಹೇಳ್ತೀನಿ ಅಂತ ಸ್ವಲ್ಪ ಸಡನ್ ಆಗಿ ಹೇಳ್ಬಾರ್ದು. ಇನ್ನೊಂದ್ 4 ಜನ ಕರ್ಸ್ಕೊಂಡು, ನೋಡಿ ಹಿಂಗಿದ್ದೆ, ನನಗೂ ಹಿಂಗಿತ್ತು, BP ಇತ್ತು, ಶುಗರ್ ಇತ್ತು, ಹೆಲ್ತ್ ಪ್ರಾಬ್ಲಮ್ ಇತ್ತು, ಆರ್ಥಿಕ ಪ್ರಾಬ್ಲಮ್ ಇತ್ತು, ನಾನು ಇಂಥ ಫೌಂಡೇಶನ್ಗೆ ಹೋದೆ, ಇಂತಿಂತ ಫಾಲೋ ಮಾಡಿದೆ, ಹಿಂಗಾಯ್ತು, ಇದ್ ಮಾಡು, ನಿನ್ಗೂ ಒಂದ್ ವಾರಕ್ಕೆ ತಿಂಗ್ಳಿಗೆ ಆಗತ್ತೆ ಅಂದ್ರೆ ಹಿಂಗ ಜನಗಳನ್ನ ಕನ್ವರ್ಟ್ ಮಾಡೋದು ಈಸಿ ಮನ ಪರಿಸ್ಥಿತಿನ. ಈಗ ನಾವು ಸುಮ್ನೆ ಊಟ ಬನ್ನಿ ಧ್ಯಾನ ಮಾಡಿ ಅಂದ್ರೆ ಇವ್ನೇನೋ ಕೆಲ್ಸ ಇಲ್ಲ, ಹೋಗೋ ದುಡ್ಡು ಬರ್ತಾ ಅದ್ರಲ್ಲಿ. ನಾನೊಬ್ರು ಎಲ್ಲಿದ್ಯಾ ಅಂತ ಅಂದ್ರು, ನಾವ್ ಇದಕ್ ಬಂದಿದ್ದೋ ಯಾವ್ದು ಸಿದ್ದರ್ ಬೆಟ್ಟಕ್ಕೆ ಬಂದಾಗ ಅವ್ರು ದೊಡ್ಡ ಫೈನಾನ್ಸಿಯರ್. ಹರೀಶ್ ಎಲ್ಲಿದ್ಯಾ ಅಂದ್ರು, ಫೋನ್ ಮಾಡಿದ್ರು, ಇಲ್ಲಿ ಸಿದ್ದರ್ ಬೆಟ್ಟಕ್ಕೆ ಬಂದಿನಿ ಸರ್, 3 days ಇಲ್ಲೇ ಇದ್ದೀನಿ, ಇದು ಮೆಡಿಟೇಷನ್ ಕ್ಲಾಸ್ ಇತ್ತು. ದುಡ್ಡು ಎಷ್ಟು ಕೊಡ್ತಾರೆ ಹರೀಶ್ ಅವ್ರು? ಎಷ್ಟು ಕೊಡ್ತಾರೆ ನಿಂಗೆ ಅಂತ ದುಡ್ಡು ಕೊಡಕ್ಕಲ್ಲ ರೀ ಫಸ್ಟ್ ಅವ್ನಿಗೆ, ಅಂದ್ರೆ ಅವ್ರಿಗೆ ದುಡ್ಡು ಬಿಟ್ಟು ಬೇರೆ ಏನು ಇಲ್ಲ ಮೈಂಡ್ ಸೆಟ್. ಎಷ್ಟು ಬರ್ತದೆ ಈ ತರ ಅಂದ್ರೆ ಅವ್ರಿಗೆ ಬಿಟ್ಟು ಅದೇ ಪಾಪ ಅವ್ರು ತಪ್ಪಲ್ಲ, ಅದು ಅವ್ರ ಮೈಂಡ್ ಸೆಟ್ಟೇ ಅದಿರ್ತದೆ. ಅಂದ್ರೆ ನಾವ್ ಏನ್ ತಿಂತೀವಿ ಅನ್ನೋದಕ್ಕಿಂತ ನಮ್ಮನ್ ಏನ್ ತಿಂತದೆ ಅಂತ ಮುಖ್ಯ ಅಂತೆ. ಆ ತರ ಆಗಿರ್ತದೆ. ಅದಕ್ಕೆ ನಾವು ಫಸ್ಟ್ ಒಬ್ಬೊಬ್ರಾಗ ನಾವೇ ಬದಲಾಗೋಣ, ನಾವು ಒಳ್ಳೆ ಮೆಡಿಟೇಷನ್ ಮಾಡೋಣ, ಒಳ್ಳೆ ಇದು ಯೋಗಿಗಳಾಗೋಣ, ಧ್ಯಾನಿಗಳಾಗೋಣ, ಜೊತೆಗೆ ಒಳ್ಳೆ ಯೋಗ ಪಟು ಆಗೋಣ. ಆಮೇಲೆ ನಾವು ಈ ಆಹಾರ ಪದ್ಧತಿಗಳಿಂದ ಅದ್ ತಗೊಂಡು ನಾನ್ ಸದೃಢ ಆದ್ರೆ, ಆರೋಗ್ಯವಾಗಿ, ಫೈನಾನ್ಸಿಯಲಿ, ಮೆಂಟಲಿ, ಫಿಸಿಕಲಿ, ಸೋಷಿಯಲಿ ಎಲ್ಲ ನಾನ್ ಗ್ರೋತ್ ಆದ್ರೆ ನನ್ನನ್ನು ಫಾಲೋ ಮಾಡ್ತಾರೆ. ಈಗ ನಾನೇ ಕೆಮ್ಕೊಂಡು ಈ ಕೆಂಬ್ಳಿಗೆ ಏನ್ ಮಾಡು ಅಂತ ಹೇಳಿದ್ರೆ ಅಂದ್ರೆ ಏನ್ ಹೇಳ್ತಾರೆ, ಫಸ್ಟ್ ನಿನ್ ಕೆಂಬ ಅಂತಾರೆ. ಅದಕ್ಕೆ ನಾವು ಒಬ್ಬೊಬ್ರು ನಾವೇ ಬದಲಾವಣೆ ಆಗೋದು ನನ್ನ ಅಭಿಪ್ರಾಯ ಅಲ್ವಾ. ಥ್ಯಾಂಕ್ ಯು. ಕಳ್ದಿರ್ಬೇಕರಿ ಸರ್, ಕಳೆದಾಗ್ಲೇ ಇಲ್ಲಿ ಧ್ಯಾನಕ್ಕೆ ಬರಕ್ ಕರ್ಮ ಕಳ್ದಿರ್ಬೇಕು. ಅಲ್ಲ ಮೇಡಮ್, ನಾನ್ ಹೇಳೋದು ಬೇರೆಯವ್ರ ನಮ್ಗೆ ಏನು ಚಿಂತೆ ಬೇಡ. ಈ ಜಗತ್ನಲ್ಲಿ ಯಾರು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಅದು ಬದಲಾವಣೆ ಮಾಡ್ಬೇಕಂದ್ರೆ ಒಬ್ಬನ್ ಮಾತ್ರ ಬದಲಾವಣೆ ಮಾಡೋದು, ಅವನು ನಾನೇ. ಫಸ್ಟ್ ನಾನ್ ಬದಲಾದ್ಮೇಲೆ ಬೇರೆಯವ್ರು ಅವರೇ ಆಟೋಮೆಟಿಕ್ ಫಾಲೋ ಮಾಡ್ತಾರೆ.
ಅಲ್ವಾ? ಥ್ಯಾಂಕ್ ಯು. ಇಲ್ಲಿ ಹಿಂಸೆ ಅಂತದೇನು ಔತಣಕೂಟ ಅಲ್ಲ ಸರ್ ಇದು. ನಮೀಗ ಎಲ್ತ್ ಬೇಕು ಅಂತಂದ್ರೆ ಬರಬೇಕು. ಹೌದು, ಥ್ಯಾಂಕ್ ಯು. ಸ್ವಾಮಿ ಸರ್. ಸ್ವಾಮಿ ಸರ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ ಮೇಡಮ್, ವಾಣಿ ಮೇಡಮ್ ವಾಯ್ಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಅವರು ಮತ್ತೆ ಮನೋರಮ ಮೇಡಮ್, ಗೀತಾ ನಾಯಕ್ ಶೆಟ್ಟಿ ಇವರೆಲ್ಲ ಯಾವಾಗಲೂ ನಗ್ಮುಖ, ತುಂಬಾ ಖುಷಿ ಆಗುತ್ತೆ ವಾಯ್ಸ್. ನಾವು ಮಾತಾಡ್ಬೇಕು ಅಂತೇನಿಲ್ಲ, ಅರ್ಥ ಮಾಡ್ಕೊಂತೀವಿ, ಮತ್ತೆ ಮರುಮನನ ಮಾಡ್ಕೊಂತೀವಿ. ತುಂಬಾ ಚೆನ್ನಾಗಿದೆ ವಾಣಿ ಮೇಡಮ್ ವಾಯ್ಸ್ ಅಂತೂ, ಚೆನ್ನಾಗಿ ಮಾತಾಡ್ತಾರೆ. ಹಾಗೆ ನಮ್ಮ ಹರೀಶ್ ಅವ್ರಿಗೆ ಮಾತಾಡ್ತವ್ರೆ ಅಂದ್ರೆ ನಾವು ತುಂಬಾ ಖುಷಿ ಆಗ್ತಾ ಇರುತ್ತೆ. ಯಾವಾಗಲೂ ಏನೇ ಒಂಥರ ನಗ್ಬೇಕು ಅನಿಸ್ತಾ ಇರ್ತದೆ. ಹಾಸ್ಯ ನಟ ಅಂತಲೇ ಹೇಳ್ಬೋದು ಅವ್ರಿಗೆ. ತುಂಬಾ ಏನೇ ಯಾವ್ದೇ ಅಂತ ಫೀಲಿಂಗ್ ಅಲ್ಲಿ ಇರ್ತು ನಗಿಸ್ಬಿಡ್ತಾರೆ. ಅವ್ರಿಗೆ ತುಂಬಾ ಇನ್ನ ಇದೆ, ಅದು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಮೇಡಮ್. ನಾಗರತ್ನ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ ವಾಣಿ ಮೇಡಮ್ ಅವರಿಗೆ ತುಂಬಾ ಧನ್ಯವಾದಗಳು. ವಾಣಿ ಮೇಡಮ್ ತುಂಬಾ ಚೆನ್ನಾಗಿ ಕ್ಲಾಸ್ ಕೊಟ್ರು. ಇವತ್ತೇನಪ್ಪಾ ಅಂತಂದ್ರೆ ನನ್ ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಕೇಳಿಸ್ಕೊಳಕ್ ಆಗಿಲ್ಲ. ಅದು ತುಂಬಾ ಚೆನ್ನಾಗಿತ್ತು, ಕೊನೆಯಲ್ಲಿ ಕೇಳಿಸ್ಕೊಂಡೆ. ಮತ್ತೆ ಇದು ಪುಂಗನೂರು ಕಾಳಿ ಅಂತ ಹೇಳಿದ್ರೆ ಅದನ್ನ ನಮ್ಮ ಒಂದು ಗುರುಗಳು ಇದು ಭಜನೆ ಮಂದಿರದಲ್ಲಿ ತಂದಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಈಗ ಇದ್ರಲ್ಲಿ ಕೂಡ ಹಾಲು ಅಭಿಷೇಕಕ್ಕೆಲ್ಲ ಬಳಸೋದು ಕೂಡ ತಿರುಪ್ತಿನಲ್ಲಿ ಅದು ಪುಂಗನೂರು ತಳಿ ಇದೆ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಮೇಲೆ ಹಸು ಮೇಲ್ಗಡೆ ದಿಬ್ಬ ಇರ್ತಲ್ಲ, ಆ ತರ ಹಸುಗಳು, ನಾಟಿ ಹಸುಗಳು, ಅದ್ರ ಹಾಲು ತುಂಬಾ ಒಳ್ಳೇದು, ಶ್ರೇಷ್ಠ ಅಂತ ನಾವೆಲ್ಲ ಅನ್ಕೋತಿದ್ವಿ. ಬಟ್ ಇವಾಗ ಅದು ಸಿಗದೆ ಆಗಿದೆ. ಆ ಸಿಕ್ಕಿದ ಹಾಲಿನೇ ನಾವು ಅದೇ ಇವೆಲ್ಲನು ಯಾವ್ದು ಸಿಗುತ್ತೆ ಅದನ್ನ ನಾವೇ ಶುದ್ಧಿ ಮಾಡ್ಕೋಬೇಕು. ಈ ತರಕಾರಿಗಳು ತಂದ್ಬಿಟ್ಟು ನಾವು ಬೆಳೆಯಕ್ಕಾಗಲ್ಲ ಅಂದ್ರೆ ನೀರಿಗೆಲ್ಲ ತೊಳಿತೀವಲ್ಲ, ಆ ತರ ನಾವು ಈ ತಂದಿರೋ ಸಿಕ್ಕಿರೋ ಹಾಲೇ ನಾವು ಶುದ್ಧ ಮಾಡ್ಕೊಳ್ಳೋದನ್ನ ಕಲ್ತ್ಕೊಂಡು ಅದಕ್ಕೆ ಒಂಚೂರು ಅರಿಶಿನ ಮತ್ತೆ ಜೀರಿಗೆ ಮೆಣಸು ಇದೆಲ್ಲ ಪುಡಿಗಳೆಲ್ಲ ಹಾಕೊಂಡಾಗ ಒಂದ್ ಸ್ವಲ್ಪ ಅದ್ರಲ್ಲಿ ಚೇಂಜಸ್ ಆಗುತ್ತೆ ಅಂತ ಅನ್ಕೊಂಡು ಅದನ್ನ ಮಾಡ್ಕೊಂಡು ಕುಡಿಯೋಣ ಅಂತ ನಾವು ಡೈಲಿ ಅದನ್ನೇ ಮಾಡ್ತಾ ಇದ್ದೀನಿ. ಮೇಡಮ್ ಹೇಳಿದ್ರು ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ವೆಂಕಟರಮಣ ಅವರು, ಸಂಕಟ ಬಂದಾಗ ವೆಂಕಟರಮಣ. ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಸ್ಟರ್ ವೆಂಕಟರಮಣ ಅವರು ನಿಮ್ಮನ್ನೆಲ್ಲ ಕುರಿತು ವಾಣಿ ಮೇಡಮ್ ಅವರ ಪ್ರವಚನವನ್ನು ಕುರಿತು ಮಾತನಾಡಲಿದ್ದಾರೆ. ಎಲ್ಲ ಮಾಸ್ಟರ್ಗಳು ವಿಡಿಯೋ ಆನ್ ಮಾಡ್ಕೋಬೇಕು ವಿನಂತಿ. ಶುರು ಮಾಡಿ ಸರ್. ನಮಸ್ತೆ ಎಲ್ಲಾರ್ಗು ನಮಸ್ತೆ. ವಾಣಿ ಮೇಡಮ್ ಅವರು ನಾವ್ ಹೇಳ್ತಾ ಇದ್ರೆ ಅವ್ರು ನಿಜವಾಗ್ಲೂ ನಮಸ್ಕಾರ ಮುದ್ರೆಯಲ್ಲಿ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಸ್ವೀಕರಿಸ್ತಾ ಇದ್ದಾರಾ ಇಲ್ಲ ಅಂತ ಗೊತ್ತಾಗ್ತಾನೆ ಇಲ್ಲ, ಎಲ್ಲ ಕೈ ಜೋಡಿಸ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಆದ್ರೆ ಅವ್ರ ಉಪನ್ಯಾಸ ಕೇಳ್ತಾ ಇದ್ರೆ ಎಲ್ಲಾರ್ಗು ಕೇಳ್ಬೇಕು ಅನಿಸ್ತದೆ. ಇಂಥ ಉಪನ್ಯಾಸಗಳು ಸಿಗೋದು ನಮ್ಗೆ ಅಪರೂಪ. ಅವ್ರು ಹೇಳೋ ಪ್ರತಿಯೊಂದನ್ನು ನಾವು ಫಾಲೋ ಮಾಡ್ಬೇಕು ಅಂತ ಇಷ್ಟ ಇರ್ತದೆ, ಅದು ಕೆಲವು ಟೈಮ್ ಅಲ್ಲಿ ಆಗೋದಿಲ್ಲ. ಮತ್ತೆ ಈ ಹಾಲು ಅನ್ನೋದು ನಮ್ಗೆ ಸಿಗ್ತಾ ಇರೋದೇ ತುಂಬಾ ಕೆಟ್ಟ ಹಾಲು. ನಮ್ ಕಡೆ ಎಲ್ಲಾನು ಕೆಲವೆಲ್ಲ ಮಿಕ್ಸ್ ಮಾಡಿ, ಯೂರಿಯಾ ಮಿಕ್ಸ್ ಮಾಡಿ ಈ ಡೈರಿಗಳಿಗೆ ಕಳಿಸ್ತಾ ಇದಾರೆ. ಅದೆಲ್ಲ ಮೊನ್ನೆಲ್ಲ ಹಿಡ್ದಿದ್ದಾರೆ. ಈ ಹಾಲು ನಾವು ಆದಷ್ಟು ಡೈರಿಗಳಲ್ಲಿ ಅಂದ್ರೆ ಆ ಮೊದ್ಲು ಹಾಲು ಹಿಂಡ್ತಾ ಇದ್ರು, ಒಂದೊಂದು ಡೈರಿ ಮಾಡ್ಕೊಂಡು ಹಾಲು ಹಸು ಕರ್ಕೊಂಡ್ಬಂದು ಅಲ್ಲೇ ಹಾಲು ಹಿಂಡು ಕೊಡ್ತಾ ಇದ್ರು. ಈ ತರ ಹಾಲು ಉಪಯೋಗಿಸೋದು ನಮ್ಗೆ ಒಳ್ಳೇದು ಅನಿಸ್ತದೆ ಈ ಪಾಕೆಟ್ ಹಾಲಿಗಿಂತ. ಮೇಡಮ್ ಅವರೇ, ನಿಮ್ಮ ಉಪನ್ಯಾಸ ಮಾತ್ರ ನಮ್ಗೆ ತುಂಬಾ ಹಿಡಿಸ್ತಾ ಇದೆ. ನಿಮ್ ವಾಯ್ಸು ಅಷ್ಟೇ ಜೋರಾಗಿದೆ. ಒಂಥರ ನಿಮ್ ವಾಯ್ಸ್ ಕೇಳ್ತಾ ಇದ್ರೆ ಇನ್ನ ಕೇಳ್ಬೇಕು ಅನಿಸೋದ್ ಜೊತೆಗೆ ನಿಮ್ಮ ಮಾಹಿತಿ ತುಂಬಾ ಮುಖ್ಯವಾಗಿದೆ. ಆ ರೀತಿ ಮಾಹಿತಿನ ಒಪ್ಪಿಸುವಂತ ವಿದ್ಯೆ ನಮಗೂ ಬರ್ಲಿ ಅಂತ ನಾವು ದೇವರಲ್ಲಿ ಕೇಳ್ಕೊಂತೀವಿ. ಮತ್ತೆ ನಮ್ಮ ರಂಗನಾಥ ಗುರುಗಳಿಂದ ಮಾರ್ಗದರ್ಶನದಲ್ಲೇ ನಿಮ್ಮನಂಗೆ ನಾವು ಆಗ್ಬೇಕು ಅಂತ ನಾವು ಇಷ್ಟಪಡ್ತೀವಿ. ಅದು ನಿಮ್ಮನ್ನೇ ಫಾಲೋ ಮಾಡ್ಬೇಕು ಅನ್ನೋದೇ ನಮ್ಗೆ ಜಾಸ್ತಿ. ಯಾಕಂದ್ರೆ ಅಂತಂತ ವಿಷಯನ ನೀವು ಪ್ರಸ್ತಾವನೆ ಮಾಡ್ತಾ ಇದ್ದೀರಾ. ಆ ವಿಷಯಗಳನ್ನ ಕಲಿಯೋದು ತುಂಬಾ ಇದೆ. ಅದಕ್ಕೆ ನಮಗೂ ಒಂದು ದಾರಿ ಆದಂಗಾಗುತ್ತೆ. ಧನ್ಯವಾದಗಳು ಗುರುಜಿ, ಧನ್ಯವಾದಗಳು. ಹರೀಶ್, ನಿಮ್ಮ ಒಂದು ಆಂಕರಿಂಗ್ ತುಂಬಾ ವ್ಯಾಖ್ಯಾನ ಭಾರಿ ಚೆನ್ನಾಗಿದೆ. ಆ ರೀತಿ ವ್ಯಾಖ್ಯಾನ ಎಲ್ಲರಿಗೂ ಬರೋದಿಲ್ಲ. ಅವರು ವಿದೂಷಕರು ಅಂತ ಹೇಳಿದ್ರು. ವಿದೂಷಕರು ಅಲ್ಲ, ನೀವು ನಿರ್ದೇಶಕರು. ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿ, ಮುಂದಿನ ಜನ್ಮದಲ್ಲಿ ಅವರು ವಾಣಿ ಮೇಡಮ್ ಆಗ್ಬೇಕಂತಂದ್ರೆ ವೆಂಕಟರಮಣ ಹೋಗಿ ವೆಂಕಟಲಕ್ಷ್ಮಿ ಆಗ್ಬೇಕು ಮುಂದಿನ ಜನ್ಮದಲ್ಲಿ. ಸೂಪರ್ ಸರ್. ಅಂದ್ರೆ ಅವ್ರ ತರ ಬೋಧನೆ ಮಾಡ್ಬೇಕಂತ ಅವ್ರು ಹೇಳಿದ್ದು. ಅವರ ಒಂದು ದಾಟಿಯಲ್ಲಿ ನಾವು ಉಪನ್ಯಾಸ ನೀಡಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರ್ತದೆ. ಯಾಕಂದ್ರೆ ಪ್ರತಿಯೊಂದು ವಿಷಯನೂ ಅರ್ಥಪೂರ್ಣವಾಗಿ ಹೇಳ್ತಾರೆ. ಆ ರೀತಿ ಹೇಳೋದು ಎಲ್ಲರಿಗೂ ಬರೋದಿಲ್ಲ.
ಖಂಡಿತ. ನಾವು ಹೇಳ್ತೀರಿ, ಮಾತಾಡ್ತಾ ಇರ್ತೀರಿ, ಅದು ಅರ್ಥಪೂರ್ಣವಾಗಿ ಹೇಳೋದು ತುಂಬಾ ಕಷ್ಟ ಇದೆ. ಅದು ಉಪನ್ಯಾಸಕರಿಗೆ ಮಾತ್ರ ಸಾಧ್ಯ. ನಾವು ಯಾವಾಗಲೂ ಒಂದೊಂದು ವರ್ಷಕ್ಕೆ 2 ಸಾರಿ 3 ಸಾರಿ ಕ್ಲಾಸ್ ತಗೊಂಡ್ರೆ ಅದು ಉಪನ್ಯಾಸ ಆಗಲ್ಲ. ಪ್ರತಿದಿನ ಉಪನ್ಯಾಸ ಮಾಡ್ತಾರೆ. ಅದನ್ನ ನೋಡಿದ್ರೆ ನಮಗೂ ಇಷ್ಟ ಆಗ, ಯಾಕಂದ್ರೆ ನನ್ನ ಮಗಳು ಉಪನ್ಯಾಸಕಿನೇ. ಅದರಿಂದ ನಾನು ಅದ್ರ ಬಗ್ಗೆ ನೋಡಿದ್ದೀನಿ. ಆ ಉಪನ್ಯಾಸಕರನ್ನ ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು. ಥ್ಯಾಂಕ್ ಯು. ನೋಡಿ, ವೆಂಕಟರಮಣ ಅವರಿಂದ ನಾವ್ ಏನ್ ಕಲಿಬೇಕು ಅಂದ್ರೆ, ಯಾವಾಗ್ಲೂ ಅವ್ರ ಸ್ಮೈಲ್ ಅಲ್ಲಿ ಇರ್ತಾರೆ, ನಗ್ತಾ ಇದ್ರೆ ಏನು ಇಲ್ವಂತೆ. ನೋಡಿ, ಅವರು 61 ವರ್ಷ ಆಗಿರೋದು, ರಿಟೈರ್ಡ್ ಆಗಿ ಆರಾಮಾಗಿ ಅವರೇ ಮನೇಲಿ ಓಡಾಡ್ಕೊಂಡಿರ್ತೀವಿ. ನೋಡಿ, ಅವ್ರು ಇನ್ನೂ ಯಂಗ್ ಬಾಯ್ 40 ಇರೋ ತರ ಇದ್ದಾರೆ. ನಾವು ಏನಾರ ಸ್ವಲ್ಪ ಆಗ್ಬಿಟ್ರೆ ಆಕಾಶ ನನ್ ಮೇಲೆ ಬಿದ್ಬಿಡ್ತೀನಿ ಅಂತ ಹಿಂಗ್ ಓದಾಡ್ತೀವಿ. ನೋಡಿ, ವೆಂಕಟರಮಣ ಅವ್ರು ಅಷ್ಟು ಖುಷಿಯಾಗ್ರೆ. ಥ್ಯಾಂಕ್ ಯು ಸರ್. ಆಮೇಲೆ ವಾಣಿ ಮೇಡಮ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಅವ್ರ ಮೇಡಮ್ ನಿಜವಾಗ್ಲೂ ನೀವು ನಿಮ್ಮ ಒಂದು ಕಾಸ್ಟ್ಯೂಮ್ ಸೆನ್ಸ್ ಆಗಿರ್ಬೋದು, ನೀವು ನಗೋದಾಗಿರ್ಬೋದು, ನಿಮ್ಮ ಸರಳ ಸಜ್ಜನಿಕೆ, ನಮ್ಮ ಅಮ್ಮನೇನೋ ನಮ್ಮ ಅಕ್ಕನೇನೋ ಎಲ್ರಿಗೂ ಫೀಲ್ ಆಗ್ಬೇಕು. ಆತರ ನೀವು ಎಲ್ಲಾದ್ರಲ್ಲೂ ಎಲ್ರಿಗೂ ಇಷ್ಟ ಆಗ್ತೀರಿ ಮ್ಯಾಮ್. ಥ್ಯಾಂಕ್ ಯು. ನೀವು ನಮ್ಮ ಅವತಾರ್ ಫೌಂಡೇಶನ್ ಇರೋದು ನಮಗೆ ಎಲ್ರಿಗೂ ಖುಷಿ ವಿಷಯ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ದೊಡ್ಡ ಮಾತು ಸರ್. ಇಲ್ಲ, ಹೃದಯದ ಮಾತಿದು. ನಿಜ. ಅಲ್ಲ, ಎಲ್ಲಾರು ಹೇಳೋದು ಹೃದಯದಿಂದಾನೆ ಅಲ್ವಾ? ಯಾರು ಗಂಟ್ಲಿಂದ ಹೇಳೋದಿಲ್ಲ, ಎಲ್ಲಾರು ಹೇಳೋದು ಹೃದಯದಿಂದಾನೆ. ಅಲ್ಲಿ ಆ ತರ ಹೃದಯವಂತರೇ ನಮ್ಮ ಮಹಾವತಾರ್ ಫೌಂಡೇಶನ್ ಇರೋರು. ಆ ಹೃದಯವಂತರು ನಮ್ಮ ಮಹಾವತಾರ್ ಫೌಂಡೇಶನ್ ಇರೋರು. ಅದನ್ನೇ ನಾವು ಫಾಲೋ ಮಾಡೋಣ. ಅದಕ್ಕೆ ಈ ಒಂದು ಅವಕಾಶ ಕಲ್ಸ್ಕೊಟ್ಟಂತ ನೋಡಿ, ಇನ್ನೊಬ್ರು ಬಂದ್ರು, ನಮ್ಮ ಕಲಾವಿದರು. ದಯಪಾಲಿಸಿ ನನ್ ಸ್ವಲ್ಪ ಅವಕಾಶ ಕೊಟ್ರೆ ನಾನು ಮಾತಾಡ್ಬೇಕು ಅಂತ ಇದ್ದೀನಿ. ನಮಸ್ತೆ ಮೇಡಮ್ ಅವರೇ. ಅಶ್ವಿನಿ ಮೇಡಮ್ ಅವರೇ, ನೀವು ಬಂದ್ರೇನೆ ಮಾತಿನ ಮಲ್ಲ ಜಗದೇಕ ಮಲ್ಲ ಆಗಿದ್ದೀರಾ. ಇದಕ್ಕಿಂತ ಇನ್ನೇನ್ ಹೇಳಕ್ಕಾಗುತ್ತೆ? ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ, ಇವರು ಸಂಕಟ ಕೊಟ್ಬಿಟ್ಟೆ ಹೋಗ್ಬಿಡ್ತಾರೆ ಮಾತಲ್ಲಿ. ಅಲ್ಲ, ಹರೀಶ್ ಅವರು ಮಾತಿಲ್ಲ ಮಲ್ಲ ಅನ್ಬೋದು. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್, ನಮಸ್ತೆ ಮೇಡಮ್. ಸತ್ಸಂಗ ಅಂತಂದ್ರೆ ಇದೆ, ಒಳ್ಳೆಯ ಸತ್ಸಂಗ. ಬೆಳಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ ಧ್ಯಾನ, ಜ್ಞಾನ, ಯೋಗದ ಜೊತೆಗೆ ಈ ಅದ್ಭುತ ಕ್ಷಣಗಳು, ಖುಷಿಯಾಗಿ ಮಾತಾಡುವಂತಹ ಸತ್ಸಂಗ. ಓಕೆ ಮೇಡಮ್, ವಾಣಿ ಮೇಡಮ್, ನಿಮ್ಮ ಅದ್ಭುತವಾದ, ನಾವೆಲ್ಲ ಮಾಸ್ಟರ್ಸ್ ಗಳು ಕಿರು ಸಂದೇಶಕ್ಕೆ ನಾವು ರೆಡಿಯಾಗಿದ್ದೀವಿ. ನಿಮ್ಮಂತಹ ಮಹಾನುಭಾವರು ದೊಡ್ಡ ಒಂದು ಜ್ಞಾನ ಹಂಚಿಕೆ ಕೊಡಕ್ಕೆ ಬರ್ತಾ ಇದ್ದೀರಾ. ನಿಮ್ ಡೆಡಿಕೇಶನ್ ಎಷ್ಟಿರುತ್ತೆ ಅಂತ ನನ್ಗದು ಫೀಲ್ ಆಗಿದೆ. ಅದಕ್ಕೋಸ್ಕರ ಮೇಡಮ್ ನಿಮ್ಗೆ ತುಂಬಾ ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಚಾರ, ಒಂದು ದಿನ ನಾವು ಧ್ಯಾನ ಮಾಡ್ಲಿಲ್ಲ, ಜ್ಞಾನ ಕೇಳಲಿಲ್ಲ, ಮತ್ತೆ ಕ್ಲಾಸ್ ಅಟೆಂಡ್ ಮಾಡ್ಲಿಲ್ಲ ಅಂತಂದ್ರೆ ನಾವಾಗಿರೋದಿಲ್ಲ. ಈಗ ನಾನು ಧ್ಯಾನ ಮತ್ತೆ ಜ್ಞಾನಕ್ಕೆ ಅಟೆಂಡ್ ಆಗಿರ್ಲಿಲ್ಲ, ಆದ್ರೂ ಕೂಡ ಅಷ್ಟೊಂದು ಸಮ್ಮಿಳಿತವಾಗಿದೆ ನನ್ನಲ್ಲಿ ಜ್ಞಾನ ಅಂತಂದ್ರೆ ಮಹಾವತಾರ್ ಫೌಂಡೇಶನ್ ಕಾರಣ ಅಂತ ಹೇಳ್ತಾ, ಓಕೆ ಮಾಸ್ಟರ್ಸ್, ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ, ಶುಭೋದಯವನ್ನು ಹೇಳ್ತಾ, ನಾಳೆಯಿಂದ ಅಂದ್ರೆ ಜುಲೈ 1ರಿಂದ ನಮ್ಮ ಅದ್ಭುತವಾದ 365 ದಿನಗಳ ಕನ್ನಡ ತರಗತಿಗಳು 4, ಈಗ ಹೊಸದಾಗಿ 3 ಕ್ಲಾಸ್ ಜೊತೆಗೆ ಇನ್ನೊಂದು ಅಳವಡಿಕೆ ಆಗ್ತಾ ಇದೆ, ರಾತ್ರಿ 9 ಗಂಟೆಯಿಂದ 10 ಗಂಟೆವರೆಗೂ. ಹಾಗಾಗಿ ನಾಳೆಯಿಂದ ಹೊಸ ಸಬ್ಜೆಕ್ಟ್ ಗಳೊಂದಿಗೆ, ಹೊಸ ಮಾಸ್ಟರ್ಸ್ ಗಳೊಂದಿಗೆ ಅದ್ಭುತವಾದ ವಿಚಾರಧಾರೆಗಳು ನಾಳೆಯಿಂದ ಬರ್ತಾ ಇದೆ, ಬೆಳಗ್ಗೆನೂ ಕೂಡ. ಹಾಗೆ ಅದಾದ ನಂತರ ಈಗ ಬೆಳಿಗ್ಗೆ ಎಲ್ಲ ಏನೇನ್ ಕ್ಲಾಸ್ ಬರ್ತಿದೆ ಅಂತ ಎಲ್ಲಾ ಮಾಸ್ಟರ್ಸ್ಗೂ ಗೊತ್ತಿದೆ. ಈಗ 11:30ಯಿಂದ 12:30ವರೆಗೂ ಸಂಗೀತ ಧ್ಯಾನ ಕಾರ್ಯಕ್ರಮ, ಓನ್ಲಿ ಸಂಗೀತ ಧ್ಯಾನ ಇರುತ್ತೆ. ಅದಾದ ನಂತರ ಮಧ್ಯಾಹ್ನ 3 ಗಂಟೆಯಿಂದ 4:30ವರೆಗೂ ನಮ್ಗೆ ಧ್ಯಾನದ ಜೊತೆ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಇರುತ್ತೆ. ಇದು ಸಾಲದು ಅಂತ ನಾಳೆಯಿಂದ ನಮ್ಮ ಗುರೂಜಿಯವರು ನಮ್ಮೆಲ್ಲರ ಒಂದು ಯೋಗಕ್ಷೇಮ, ಒಂದು ಮೋಕ್ಷಕ್ಕೆ ಹತ್ತಿರವಾಗುವಂತಹ ಒಂದು ಅದ್ಭುತವಾದ, ಅಂದ್ರೆ ರಾತ್ರಿ ಮಲಗೋಕಿನ್ನ ಮುಂಚೆ ಧ್ಯಾನ ಮಾಡಿ ಮಲಗೋದ್ರೆ ತುಂಬಾ ಅದ್ಭುತವಾಗಿರುತ್ತೆ, ನಿದ್ರೆ ಚೆನ್ನಾಗ್ ಬರುತ್ತೆ ಅಂತ. ಏಕೆಂದ್ರೆ ನಾವಾಗೆ ಮಾಡಕ್ ಹೋಗಲ್ಲ, ಅದಕ್ಕೋಸ್ಕರ ನಮ್ಗೆ ಅವಕಾಶ ಕಲ್ಪಿಸ್ಕೊಟ್ಟು ನಮ್ ಗುರೂಜಿಯವರು ರಾತ್ರಿ ಕೂಡ 9 ಗಂಟೆಯಿಂದ 10 ಗಂಟೆವರೆಗೂ ಧ್ಯಾನ ಕಾರ್ಯಕ್ರಮ ಇಟ್ಟಿದ್ದಾರೆ, 41 ದಿನಗಳ ಮಂಡಲ ಧ್ಯಾನ ಅಂತ. ಅದಕ್ಕಾಗಿ ಮಾಸ್ಟರ್ಸ್ ಎಲ್ರು ಕೂಡ ನಾಳೆಯಿಂದ ಅಂದ್ರೆ ಇವತ್ತಿಂದನೇ ಎಲ್ಲಾ ಕ್ಲಾಸ್ಗಳಲ್ಲೂ ಭಾಗವಹಿಸ್ತಾ ಇಂತಹ ಒಂದು ಅವಕಾಶವನ್ನ ನಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳೋಣ. ಇಂತಹ ಅವಕಾಶವನ್ನು ಕೊಟ್ಟಂತಹ ನಮ್ಮ ಮಹಾವತಾರ್ ಫೌಂಡೇಶನ್ ರಂಗನಾಥ ಗುರುಗಳಿಗೆ ಕೃತಜ್ಞತೆಗಳು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮ್ಯಾಮ್. ಸೊ 41 ದಿವಸ ಈ ಕಾರ್ಯಕ್ರಮ, ಇದರಲ್ಲಿ ಸಬ್ಜೆಕ್ಟ್ಸ್ ಎಲ್ಲರೂ ಆಯ್ಕೆ ಮಾಡ್ಕೋಬೇಕು. ಈಗ ಸಬ್ಜೆಕ್ಟ್ಸ್ ಎಲ್ಲ ಈಗಾಗಲೇ ರೇವತಿ ಮೇಡಮ್ ಅವರು ವರ್ಕ್ ಮಾಡ್ತಾ ಇದ್ದಾರೆ ಮೇಲೆ. ರೇವತಿ ಮೇಡಮ್, ಮಾತಾಡಿದ್ರಿ. ಎಲ್ರಿಗೂ ನಮಸ್ತೆ. ತುಂಬಾ ಸಂತೋಷ. ಆಕ್ಚುಲಿ ಅಶ್ವಿನಿ ಮೇಡಮ್ ಹೇಳಿದ ಹಾಗೆ ರಾತ್ರಿ ಧ್ಯಾನ ಮಾಡಿ ಮಲಗಿದ್ರೆ ಎಲ್ರಿಗೂ ಒಂದು
ಸುಖನಿದ್ರೆಯ ಜೊತೆಗೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ ಅಂತ ಹೇಳ್ಕೊಂಡು ಈಗ ಸರ್ ಗುರೂಜಿ ಹೇಳಿದ ಹಾಗೆ ನಮ್ಗೆ ಸಬ್ಜೆಕ್ಟಿಗೆ ಸ್ಪೀಕರ್ಸ್ ಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲವೂ ಆಗಿದೆ, ಒಂದೆರಡು ವಿಷಯ ಬಿಟ್ರೆ ಇದರಲ್ಲಿ ಮೇಲೆ ಹೇಗೆ ಇದೆಯೋ ಕೆಳಗೆ ಹಾಗೆ ಇರಬೇಕು ಅಂತ ಹೇಳತಕ್ಕಂಥ ಸಬ್ಜೆಕ್ಟಿಗೆ ಯಾರು ಮುಂದೆ ಬಂದಿಲ್ಲ ಸರ್. ಯಾರಾದ್ರೂ ಇದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ ಅಥವಾ ತಮ್ಮ ಡೀಟೇಲ್ ಅನ್ನ ಹಾಕಿದ್ರೆ ಅಲ್ಲಿಗೆ ನಮ್ದು ಕಂಪ್ಲೀಟ್ ಆಗುತ್ತೆ ಅಂತ. ಇನ್ನೊಂದು ಸರ್ ಹೇಳಿದ್ರು ಇವಾಗ ವೆಂಕಟರಮಣ ಸರ್ ಬಗ್ಗೆ, ಸಂಕಟ ಬಂದಾಗ ವೆಂಕಟರಮಣ ಅಂತ. ನಿನ್ನೆ ನನಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಎಷ್ಟು ಖುಷಿ ಆಯ್ತು ಅಂದ್ರೆ ಅವ್ರು ಹೇಳಿದ್ರು, ಮೇಡಮ್ ನಿಮ್ಗೆ ಎಲ್ಲಿ ಸಮಸ್ಯೆ ಇದೆ ನಾನಿದ್ದೇನೆ, ಯಾವ ಸಬ್ಜೆಕ್ಟ್ ಆದ್ರೂ ಈ ಸಬ್ಜೆಕ್ಟ್ ಏನು ಅಂತ ಹೇಳಿ, ಎಲ್ಲದ್ರಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ ಬಟ್ ಹುಡುಕಿ ನಾನು ಮಾಡ್ತೇನೆ ಅಂತ. ಎಂತ ಒಂದು ಮನಸ್ಸು ನಿಜವಾಗ್ಲೂ ಸಹ, ಅವರ ಹೆಸರಿಗೆ ತಕ್ಕ ಇದ್ದಾರೆ ಅವರು. ನಂಗೆ ತುಂಬಾ ಖುಷಿ ಆಯ್ತು. ಆಯ್ತು ಸರ್ ಹೇಳಿದೆ. ಸೊ ಈ ಸಬ್ಜೆಕ್ಟಿಗೆ ಯಾರಾದ್ರೂ ಮಾತಾಡೋರಿದ್ರೆ ಬೇಕು. ಇನ್ನೊಂದು ನನ್ನ ರಿಕ್ವೆಸ್ಟ್ ಎಲ್ಲ ಬಂಧುಗಳಿಗೆ, ತಾವು ಮಾತಾಡುವ ವಿಷಯವನ್ನ ಆದಷ್ಟು ಥರೋದಲ್ಲಿ ಪ್ರಿಪೇರ್ ಆಗ್ಬಿಟ್ಟು ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆದ ಕಾರಣ ಇನ್ನೊಂದೇನು ಅಂತಂದ್ರೆ ಸರ್, ನಾನು ಅನ್ಕೊಂಡಿದ್ದೆ ನಾಳೆ ಪ್ರೋಗ್ರಾಮ್ ಸ್ಟಾರ್ಟ್ ಆದ ಮೇಲೆ ತಮ್ದೆಲ್ಲ ಆದ್ಮೇಲೆ ಕೊನೆಗೆ ಈ ಕಮ್ಯುನಿಕೇಶನ್ ಬಗ್ಗೆ ಒಂದೊಂದು ಟಿಪ್ಸ್ ಕೊಟ್ಕೊಂಡು ಬರ್ತೇನೆ ಅಂತ. ಯಾಕಂತಂದ್ರೆ ನಾವು ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಕೊಂಡು, ನಮಗೆ ಜ್ಞಾನ ಅದು ಇಂಪಾರ್ಟೆಂಟ್. ನಾವು ಕಮ್ಯುನಿಕೇಶನ್ ಅಂದ್ರೆ ನಾವು ಮಾತಾಡೋದು, ನಾವು ಪ್ರಶ್ನೆ ಕೇಳತಕ್ಕಂಥದ್ದು, ಶೇರಿಂಗ್ ಇದೆಯಲ್ಲ, ಅದನ್ನ ರಿಸ್ಟ್ರಿಕ್ಟ್ ಮಾಡಿ ಆ ಸಬ್ಜೆಕ್ಟಿಗೆ ತಕ್ಕಂತೆ ಮಾತಾಡೋ ಹಾಗೆ ನಾನೊಂದಷ್ಟು ಜಾಟ್ ಡೌನ್ ಮಾಡ್ಕೊಂಡಿದ್ದೇನೆ, ಏನು ಹೇಳಬೇಕು ಅಂತ ಹೇಳ್ಕೊಂಡು. ಅದನ್ನೊಂದು ಇದೆಲ್ಲ ಅಂದ್ರೆ ಇಷ್ಟರವರೆಗೆ ಇದ್ದ ನಮ್ಮ ಎಕ್ಸ್ಪೀರಿಯನ್ಸಸ್, ಅನುಭವದ ಮೇಲೆ ನಾವು ಇದನ್ನ ಇನ್ಸ್ಟ್ರಕ್ಷನ್ ಕೊಡೋದು. ಯಾರು ಬೇಜಾರು ಮಾಡ್ಕೋಬಾರದು ಅಷ್ಟೇ. ಕಾರ್ಯಕ್ರಮ ಚೆನ್ನಾಗಿ ಹೋಗ್ತದೆ. ಅಭ್ಯಾಸ ಆಗಿದ್ರೆ ಅದು ಮಾಮೂಲು ಆಗತ್ತೆ, ಅಭ್ಯಾಸ ಆಗೋವರೆಗೆ ಅಷ್ಟೇ. ಹಾ ಸರ್, ಮಾಡ್ಕೊಂಡ್ರೆ ಅಭ್ಯಾಸ ಆಗುತ್ತೆ. ಅಭ್ಯಾಸ ಆದ್ಮೇಲೆ ಏನ್ ನಾರ್ಮಲ್ ಆಗತ್ತೆ. ಸ್ವಲ್ಪ ಈಗ ಏನಂದ್ರೆ ವ್ಯತ್ಯಾಸ ಅನಿಸ್ಬೋದು ಮೈಂಡ್ ಸೆಟ್ ಅಲ್ಲಿ, ಬಟ್ ಅಭ್ಯಾಸ ಆಗ್ತಾ ಆಗ್ತಾ ಎಲ್ಲ ಅದು ನಾರ್ಮಲ್ ಆಗ್ಬಿಡ್ತದೆ. ಆಗುತ್ತೆ. ಸೊ ರೈಟ್, ಈಗ ಒಂದೇ ಒಂದು ಸಬ್ಜೆಕ್ಟ್ ಖಾಲಿ ಇದೆಯಮ್ಮ, ಎಲ್ಲ ಆಯ್ತಾ? ಒಂದು ಸಬ್ಜೆಕ್ಟ್ ಖಾಲಿ ಇದೆ ಸರ್. ನಿನ್ನೆ ರಾತ್ರಿಗೆ ಎಲ್ಲವೂ ಕಂಪ್ಲೀಟ್ ಆಯ್ತು. ನಮಗೆ ಕಳಿಸಿದ್ದು ನಾನು 30th ವರೆಗೆ ಕಳಿಸಿದ್ದೆ ಸರ್. ಆಮೇಲೆ ಸ್ವಲ್ಪ ಕನ್ನಡ ಪ್ರಾಬ್ಲಮ್ ಇದೆ ಅಂತ ನಾನು ಮಾಡ್ಬಿಟ್ಟು ಗೀತಾ ಮೇಡಮ್ಗೆ ಕಳಿಸ್ತಾ ಇದ್ದೆ, ಅವ್ರು ಕರೆಕ್ಷನ್ ಮಾಡಿ ಹಾಕ್ತಾ ಇದ್ರು. ಸೊ 16th ಆಗಸ್ಟ್ ವರ್ಗುನು ಹಾಕಿದ್ದೇನೆ. ಅದರಲ್ಲಿ ಇದು ಒಂದು ಸಿಗ್ಲಿಲ್ಲ ಸರ್. ಸಬ್ಜೆಕ್ಟ್ ಅದೇ ನಿನ್ನೆ ಹೇಳಿದ್ನಲ್ಲ ಸರ್, ಕೆಳಗೆ ಹೇಗೆ ಮೇಲೆ ಹೇಗೆ ಇದೆಯೋ ಕೆಳಗೆ ಹಾಗೆ ಇರಬೇಕು. ಆಯ್ತು, ಟ್ರೈ ಮಾಡಿ. ಹೆಸರು ಹಾಕ್ತೇನೆ. ಥ್ಯಾಂಕ್ ಯು ಸೋ ಸ್ವಲ್ಪ ಮಚ್. ಅಲ್ಲ, ಸ್ವಲ್ಪ ನೋಡ್ದೆ, ಆದ್ರೆ ತುಂಬಾ ಡೀಪ್ ಆಗಿದೆ ಆ ಸಬ್ಜೆಕ್ಟ್, ತುಂಬಾ ಡೀಪ್ ಆಗಿದೆ. ಅದನ್ನ ಸ್ಟಡಿ ಮಾಡ್ಬೇಕಾದ್ರೆ ಒಂದ್ ವಾರ ಟೈಮ್ ಬೇಕಾಗುತ್ತೆ. ತಮಗೆ ಅದು 30th ವರೆಗೂ ಟೈಮ್ ಇದೆ. 30th ಜುಲೈಗೆ ಆ ಸಬ್ಜೆಕ್ಟ್ ಇರೋದು 30th ಜುಲೈಗೆ. ಇನ್ನೊಂದೇನು ಅಂದ್ರೆ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್, ಟೈಮ್ ತುಂಬಾ ಕಮ್ಮಿ ಇದೆ, ಇದು 20 minutes ನಲ್ಲಿ ಟಾಕ್ ಕೊಡತಕ್ಕಂಥದ್ದು. ನಮ್ಮ ಪುಸ್ತಕದಲ್ಲಿ ಏನು ನಾವು ಅದರ ಜಿಸ್ಟ್ ಅಂತ ಹೇಳ್ತೇವಲ್ಲ, ಸಾರಾಂಶ ನಮಗೆ ಏನ್ ಬೇಕು ಅದನ್ನ ಪಾಯಿಂಟ್, ತಮ್ಮಲ್ಲಿ ಫುಲ್ ಮಾಹಿತಿ ಇರುತ್ತೆ, ಅದರಲ್ಲಿ ಆಯ್ಕೆ ಮಾಡಿಬಿಟ್ಟು ಆ ಜಿಸ್ಟ್ ಅನ್ನ ಹೇಳ್ಕೊಂಡು ಬನ್ನಿ ಸರ್. ಆಗ 20 minutes ಅಲ್ಲಿ ಕವರ್ ಮಾಡಬಹುದು. ಇನ್ನೊಂದೇನಂತಂದ್ರೆ ಅದರಲ್ಲಿ ಇನ್ನೂ ಮುಂದುವರಿಬೇಕು ಅಂತಂದ್ರೆ ನೆಕ್ಸ್ಟ್ ಡೇನ ಅಥವಾ ನೆಕ್ಸ್ಟ್ ಬ್ಯಾಚಿಗೆ ನಾವು ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಆಗ ಕವರ್ ಆಗ್ತಾ ಬರುತ್ತೆ. ಸರಿ ಮೇಡಮ್. ಓಕೆ 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 ಸರ್, ಥ್ಯಾಂಕ್ ಯು ಸೋ ಮಚ್. ಎಸೆನ್ಸ್ ತಗೊಂಡು ಹೋಗೋಣ. ಪ್ರತಿ ಸಬ್ಜೆಕ್ಟ್ ಬಗ್ಗೆ ನಾವು ಸ್ಟಡಿ ಮಾಡಿ ಅದನ್ನು ಅಧ್ಯಯನ ಮಾಡಿದ ಮೇಲೆ ಸಿಗುವಂತ ಸಾರಾಂಶ ಏನಿದೆ ಆ ಸಾರಾಂಶ ಹೇಳ್ತಾ ಹೋದ್ರೆ ಸಾಕು. ಹಾ ಅದೇ ಸರ್, ಅದು ಬೇಕು. ಎನಿವೇ ಡೀಟೇಲ್ಡ್ ಆಗಿ ಪ್ರತಿ ಸಬ್ಜೆಕ್ಟ್ ಬೆಳಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಈಗ ಈ ಸಮಯದಲ್ಲಿ 45 ನಿಮಿಷ 1 ಗಂಟೆ ಸಮಯ ನಾವು ಆಧ್ಯಾತ್ಮಿಕ ಜ್ಞಾನಕ್ಕೆ ಕೊಡ್ತಾ ಇದ್ವಿ. ಅನೇಕ ಸೀನಿಯರ್ ಮಾಸ್ಟರ್ಸ್ ಬಂದು ಅವರು ಸಹ ಪೂರ್ತಿ ಡೀಟೇಲ್ಡ್ ಆಗಿ ನಮಗೆ ಸಬ್ಜೆಕ್ಟ್ ಕೊಡ್ತಾ ಇದ್ದಾರೆ ಅಲ್ವಾ. ಇಂಥದ್ದೆಲ್ಲ ನಡೆಯುವಾಗ ಸೊ ಸಾಯಂಕಾಲ ನೈಟ್ ಕಾರ್ಯಕ್ರಮದಲ್ಲಿ ಆದಷ್ಟು ಬ್ರೀಫ್ ಆಗಿರ್ಲಿ, ಹೆಚ್ಚು ಧ್ಯಾನ 45 ನಿಮಿಷ ಧ್ಯಾನ ಮಾಡಲಿ, ಒಂದು 15 ಇಂದ 20 ನಿಮಿಷ ಸಬ್ಜೆಕ್ಟ್ ಬಗ್ಗೆ. ಸೊ ಆದಷ್ಟು ಒಂದು 10 ಕೆಲ್ಲ ಕ್ಲೋಸ್ ಮಾಡಿದ್ರೆ ಸಾಕು. ಹಾಗೆ ತಾವು ಹೇಳಿದ ಹಾಗೆ ಎಲ್ಲ ನಮ್ಮ ಮಾಸ್ಟರ್ಸೇ ಸರ್, ಯಾರನ್ನ ಹೊರಗಡೆಯಿಂದ ಹಾಕ್ಲಿಲ್ಲ. ತಾವು ನೋಡಿರ್ಬೇಕು, ಎಲ್ಲ ನಮ್ಮ ಮಾಸ್ಟರ್ಸೇ. ಸಾಕು, ದಟ್ ಇಸ್ ಗುಡ್. ಆದ್ರೆ ಪ್ರತಿಯೊಬ್ಬರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಯಾಕಂದ್ರೆ ಅಟೆಂಡೆನ್ಸ್ ಜಾಸ್ತಿ ಇದ್ರೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿರ್ತದೆ. ಅದ್ರಲ್ಲಿ 5, 6, 10 ಅಂತ ಬಂದ್ರೆ ಬೇಜಾರಾಗತ್ತೆ.
ಇವಾಗ ಎಷ್ಟು ಪಾಲ್ಗೊಳ್ತಾ ಇದ್ದೀರೋ 5-10 ಬರೋದಿಲ್ಲ, ಜಾಸ್ತಿ ಬರ್ತಾರೆ. ಡೋಂಟ್ ಅಲ್ಲ ವರಿ. ಅಲ್ಲ ಗುರುಜಿ ಹೇಳಿದ್ದು ಹ್ಮ್. ಬರ್ಬೇಕು ಅಂತ ನಾನು ಹೇಳ್ತಾ ಇರೋದು. ಯಾಕಂದ್ರೆ ಹೌದು. ಕಾರ್ಯಕ್ರಮ ಅವರಾಗ ಅವರೇ ಒಪ್ಕೊಂಡಿದ್ದಾರೆ, ಬೇಕು ಅಂತ ಎಲ್ಲರೂ ಕೇಳಿದ್ದಾರೆ. ಅದರಿಂದ ನಾವು ಪ್ರಸ್ತಾವನೆ ಮಾಡಿದ್ವಿ, ನೀವು ಅದನ್ನ ಕೊಡ್ತಾ ಇದ್ದೀರಾ. ಅದೇ ರೀತಿ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ಬೇಕು, ತಪ್ಪದಿರ ಭಾಗವಹಿಸ್ಬೇಕು ಅಂತ ಕೇಳ್ತಾರೆ. ಸರ್, ಹೆಚ್ಚಿನ ಜನರನ್ನ ತಮಗೆ ಗುರ್ತೇ ಇರೋರನ್ನ ಆಡ್ ಮಾಡಿ ಸರ್. ನಾನು ತುಂಬಾ ಜನರನ್ನ ಆಡ್ ಮಾಡಿದ್ದಾರೆ ಸರ್, ಹೇಗೆ ಕೊಟ್ಟಿದ್ದಾರೆ. ಇನ್ನೊಂದೇನಂತಂದ್ರೆ ಅವರಿಗೆ ಮೆಸೇಜ್ ಹಾಕಿದ್ರೆ ಆಯ್ತು, ಈ ತರ ಇದೆ, ಸೊ ರಾತ್ರಿ ಜಾಯಿನ್ ಆಗಿ ಅಂತ ಹೇಳ್ಕೊಂಡು. ರಾತ್ರಿ ಸಾಮಾನ್ಯ 9 ಗಂಟೆಗೆ ಈಗ ಎಲ್ಲರೂ ಬೇಗ ಊಟ ಮಾಡೋ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ 9 ಗಂಟೆಯಿಂದ ಕೂತ್ಕೊಳ್ಬಹುದು ಅಂತ. ಸೊ ತಮಗೆ ಯಾರ್ಯಾರು ಪರಿಚಯ ಇದೆ ಅವ್ರನ್ನ ಜಾಯಿನ್ ಮಾಡಿಸಿ, ಜೊತೆಗೆ ಅವರಿಗೆ ಮೆಸೇಜ್ ಹಾಕಿ 9 ಗಂಟೆಗೆ ಜಾಯಿನ್ ಆಗಿ ಅಂತ. ಅದೇ ಹೌದು ಮೇಡಮ್, ಹಾಕ್ತಿವಿ ಮಾಡ್ತೀವಿ. ಆದ್ರೆ ಎಲ್ಲರಿಗೂ ಜಾಸ್ತಿ ಹುಚ್ಚ ಏನಂದ್ರೆ ಸೀರಿಯಲ್ಗಳು ಹೊಟ್ಟೋಗ್ತವೆ. ಹೆಂಗಸರು ಸಾಮಾನ್ಯ ಮನೆ ಸೀರಿಯಲ್ಗಳು ನೋಡಿ ನೋಡಿ ಊಟಕ್ಕೆ ಕೂಡ ಸರಿಯಾಗಿ ಪಡಿಸಕ್ ಬರಲ್ಲ, ಹಂಗಾಗಿದೆ. ಅದನ್ನ ಬಿಡಿಸಿ ನಾವು ಧ್ಯಾನಕ್ಕೆ ಕರ್ಕೊಂಡ್ ಬರ್ಬೇಕು. ಪ್ರಯತ್ನ ಮಾಡೋದು ಅಷ್ಟೇ, ಪ್ರಯತ್ನ ಮಾಡ್ತಾ ಇರೋದು. ಹೌದು. ಇದೇನಂದ್ರೆ ಈಗ ಆ ಟೈಮಲ್ಲಿ 9 ರಿಂದ 9:45 ಅಂದ್ರೆ ಮೊದಲನೇ ದಿವಸನೇ ನಾವು ಧ್ಯಾನ ಬಗ್ಗೆ ಹೇಳ್ತೀವಿ. ಪ್ರತಿದಿನ ಸ್ಟಾರ್ಟ್ ಮಾಡುವಾಗ ನಾನು ಹೇಳ್ತಾ ಇದ್ದೀನಿ, ಒಂದು 2 ರಿಂದ 3 ನಿಮಿಷ ಧ್ಯಾನ ಪದ್ಧತಿ ಹೇಳ್ಕೊಡಿ. ಯಾಕಂದ್ರೆ ಅವತ್ತು ಹೊಸ ಜನ ಬಂದು ಜಾಯ್ನ್ ಆಗ್ತಾ ಇರ್ತಾರಲ್ವಾ, ಅವಾಗ ನಾವು ಹೇಗ್ ಮಾಡ್ಬೇಕು ಧ್ಯಾನ ವಿಧಾನ ಒಂದು 2-3 ನಿಮಿಷ ಎಕ್ಸ್ಪ್ಲೇನ್ ಮಾಡೋದು, ನೇರವಾಗಿ ಧ್ಯಾನ ಕೂರಿಸೋದು. ಧ್ಯಾನ ಕೂರಿಸಿದ ಮೇಲೂ ಅಷ್ಟೇ, ಅದ್ರ 45 ನಿಮಿಷದಲ್ಲಿ 30 ನಿಮಿಷ ನೀವು ಸಂಗೀತ ಧ್ಯಾನ ಕೊಡಿ. ಆ ಸಂಗೀತವನ್ನು ಹೆಂಗಿರ್ಬೇಕಂದ್ರೆ ಯಾವುದೇ ಹಾರ್ಡ್ ಆಗಿರಬಾರ್ದು, ತುಂಬಾ ಒಂದು ಫ್ಲೂಟ್ ಸಂಗೀತ ಆದಷ್ಟು ಚೆನ್ನಾಗಿರ್ತದೆ. ಹೌದು, ಪತ್ರಿಜಿ ಫ್ಲೂಟ್ಸ್ ತುಂಬಾ ಇದೆ, 30 ನಿಮಿಷಗಳ ಫ್ಲೂಟ್ ತುಂಬಾ ಇದೆ. ಸೊ ಆತರ ನೈಸ್ ಫ್ಲೂಟು, ಇಲ್ಲಾಂದ್ರೆ ಒಂದು ನೈಸ್ ಒಂದೇ ಒಂದು ರಾಗ ಇರಬೇಕು. ಅಲ್ಲಿ ಜಾಸ್ತಿ ಬೇರೆ ಬೇರೆ ಆ್ಯಡ್ ಆಗ್ಬಿಟ್ರೆ ಆ 30 ನಿಮಿಷದಲ್ಲಿ ಜಾಸ್ತಿ ದಿನ ಆಗೋದಿಲ್ಲ. 30 ನಿಮಿಷದ ಮಾಡಿಕೊಂಡು ನಿಧಾನವಾಗಿ ಮ್ಯೂಸಿಕ್ ಸ್ವಿಚ್ ಆಫ್ ಮಾಡಿ 15 ನಿಮಿಷ ಏನು ಮಾಡಬೇಕು, ಶೂನ್ಯದಾನ ಮಾಡಿಸ್ಬೇಕು. ಒಂದು 15 ನಿಮಿಷ ಶೂನ್ಯದಾನ ಮಾಡಿಸಿ ಆವಾಗ ನಾವು ಎಬ್ಸಿದ ಮೇಲೆ ದೆನ್ ಸಬ್ಜೆಕ್ಟು ಒಂದು 20 ನಿಮಿಷ ಅಂತ ಇಟ್ಕೊಳ್ಳಿ. 20 ನಿಮಿಷ ಸಬ್ಜೆಕ್ಟು, ಅದಾದ್ಮೇಲೆ 5 ನಿಮಿಷ ಪ್ರಶ್ನೋತ್ತರ ಅದು ನೋಡಿಕೊಂಡು ಕ್ಲೋಸ್ ಮಾಡ್ತಾ ಇರಿ ಅಷ್ಟೇ. ಅಲ್ಲಿ ಸಬ್ಜೆಕ್ಟು ಪ್ರಶ್ನೆಗಳಿಗೆ ಜಾಸ್ತಿ ಅವಕಾಶ ಇಲ್ಲ. ಬೇಡ. ಸರ್, ಏನಾದರೂ ಪ್ರಶ್ನೆಗಳು ಜಾಸ್ತಿ ಇದ್ರೆ ಸಾಟರ್ಡೆ ಮಾತಾಡಕ್ಕೆ. ಸಾಟರ್ಡೆ ನಾವೇನ್ ಮಾಡ್ತೀವಿ, ಸಾಟರ್ಡೆ ಒಂದು ಬೇಕಂದ್ರೆ ಈ ತರ ಮಾಡ್ಕೊಳ್ಳಿ. ಫ್ರೈಡೆ ಎಲ್ಲಾ ದಿವಸ ಸೇಮೆ, ಸಾಟರ್ಡೆ ಮಾತ್ರ ಹೇಳ್ತಾ ಇದೀನಿ. ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ, ಅರ್ಧ ಗಂಟೆ ಚರ್ಚೆಗೆ ಇಟ್ಕೊಳ್ಳಿ. ಇಲ್ಲ 20 ನಿಮಿಷ ಧ್ಯಾನ ಮಾಡಿ, ಜಾಸ್ತಿ ಪ್ರಶ್ನೆಗಳಿಗೆ ಕೊಟ್ಬಿಡಿ. ಉದಾಹರಣೆಗೆ 1 ಗಂಟೆ 10 ನಿಮಿಷ ಕೊಟ್ಟರೆ ಅಂತ ಇಟ್ಕೊಳ್ಳಿ. ಒಂದು 20 ನಿಮಿಷ ಧ್ಯಾನ ಮಾಡಿಸಿ, ಅದನ್ನು ಸಹ ಸಾಟರ್ಡೆ ಶೂನ್ಯ ಧ್ಯಾನ ಮಾತ್ರ ಮಾಡಿ, ನೋ ಮ್ಯೂಸಿಕ್. ಒಂದು 20 ನಿಮಿಷ 25 ನಿಮಿಷ ಶೂನ್ಯ ಧ್ಯಾನ ಮಾಡಿಸಿ, ಆಮೇಲೆ ನೇರವಾಗಿ ಪ್ರಶ್ನೋತ್ತರ ಕೊಟ್ಬಿಡಿ. ಪ್ರಶ್ನೋತ್ತರ ಅವರು ಪ್ರಶ್ನೆಗಳು ಕೇಳ್ಕೊಂತಾರೆ, ಹೊಸ ಜನ ಯಾರಾದ್ರೂ ಇದ್ರೆ. ಇಲ್ಲ ಪ್ರಶ್ನೆಗಳಿಲ್ಲ ಅಂದ್ರೆ ಅವರ ಯಾವುದೇ ಕಲೆ ಪ್ರದರ್ಶನ ಮಾಡ್ಕೋಬೇಕಂದ್ರೆ ಪ್ರತಿಭಾ ಎಲ್ಲ ತೋರಿಸ್ಕೋಬಹುದು. ಈ ತರ ಮಾಡ್ಕೊಳ್ಳಿ ಸಾಟರ್ಡೆ. ಫ್ರೈಡೆ ನಾರ್ಮಲ್, ಫ್ರೈಡೆ 45 ನಿಮಿಷ, ಆಮೇಲೆ ಒಂದು 2 ಟೆಕ್ನಿಕ್ ಅಷ್ಟೇ, ಹೋಲಿಸ್ಟಿಕ್ ಲೈಫ್ ಟೆಕ್ನಿಕ್ 2 ಮಾತ್ರ ಅಷ್ಟೇ, 2ಕ್ಕೆ ಮಾತ್ರ ಅವಕಾಶ. ಸೊ ಫ್ರೈಡೆ 45 ನಿಮಿಷ ಧ್ಯಾನ ಮಾಡಿದ್ಮೇಲೆ ಎರಡು ಜನಕ್ಕೆ ಅವಕಾಶ ಕೊಡ್ತೀವಿ. 2 ಟೆಕ್ನಿಕ್, ಹೋಲಿಸ್ಟಿಕ್ ಲೈಫ್ ಸ್ಟೈಲ್ ಟೆಕ್ನಿಕ್ಸ್. ಅದನ್ನು ಸಹ ನಮ್ಮ ಇಂದಿನ ತರಗತಿಯಲ್ಲಿ ನಡೆದಿರುವಂತ ಎಲ್ಲಾ ಟೆಕ್ನಿಕ್ಸ್ಗಳು ಬಂದು ರಿಪೀಟ್ ಮಾಡಿ. ಅದು ನೀವು ಒಂದು ವಾರದಲ್ಲಿ ಮುಂಚೆನೆ, ಅಂದ್ರೆ ಉದಾಹರಣೆಗೆ ಟ್ಯೂಸ್ಡೇ ವೆಡ್ನೆಸ್ಡೇ ಕನ್ಫರ್ಮ್ ಮಾಡ್ಕೊಳ್ಳಿ ಯಾರು ಮಾಡ್ತಾರಂತ. ಯಾರು ಮಾಡ್ತಾರಂತ ನೀವು ಕನ್ಫರ್ಮ್ ಗ್ರೂಪಲ್ಲಿ, ನಿಮ್ಮ ಸಂಕಲ್ಪ ಗ್ರೂಪ್ ಇಲ್ಲ ಅಂದ್ರೆ ಕೋರ್ ಗ್ರೂಪ್ ಇದೆಯಲ್ಲ, ಕನ್ನಡ ಕೋರ್, ಅದರಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ಯಾರು ಕೊಡೋಕೆ ರೆಡಿ ಇದ್ದಾರೆ. ಇಬ್ರು ಕೊಟ್ಟರು ಓಕೆ, ಒಬ್ರು 10 ನಿಮಿಷ, ಇನ್ನೊಬ್ರು 10 ನಿಮಿಷ ಅಷ್ಟೇ. ಓಕೆ. ಸೊ ಆ ಟೆಕ್ನಿಕ್ ಹೇಳೋದು, ಆ ಟೆಕ್ನಿಕ್ ಹೇಳಿದ್ರೆ ಒಬ್ಬೊಬ್ರು ಒಂದು ಟೆಕ್ನಿಕ್ ಹೇಳ್ತಾರೆ. ಅದು ಸಪ್ರೇಟ್ ವಿಡಿಯೋಗಳು ಮಾಡ್ತೀವಿ, 2 ವಿಡಿಯೋಸ್ ಆಗುತ್ತೆ. ಅಲ್ಲಿ ಚರ್ಚೆ ಅನ್ನೋದು 5 ನಿಮಿಷನೇ, ಜಾಸ್ತಿ ಇಟ್ಕೋಬೋಗ್ಬಿಡಿ, ಚರ್ಚೆ ಜಾಸ್ತಿ ಬೇಕಾಗಿಲ್ಲ. ಓಕೆ, ಆ ಥರ ಮಾಡಿ. ಇದು ಸ್ವಲ್ಪ ನನ್ನ ಕಡೆಯಿಂದ ಸಲಹೆಗಳು, ಅದು ಈ ರೀತಿಯಲ್ಲಿ ಮಾಡ್ಕೋಬಹುದು. ಇಷ್ಟು ಪಾಲನೆ ಮಾಡಿದ್ರೆ ಸಾಕು. ರೈಟ್.
ಸೊ ಸಬ್ಜೆಕ್ಟು ಆಸ್ ಈಸ್ ಅಬೌವ್ ಸೋ ಇಸ್ ಬಿಲೋ ಅಂದ್ರೆ ನೀವು ಹೇಳಿದಲ್ಲ, ಮೇಲೆ ಹೇಗಿರ್ತದೋ ಕೆಳಗಡೆ ಹಾಗೆ ಇರ್ತದಂತ, ಆಗಿರ್ಬೇಕು ಅಂತ. ಅದು ಆಸ್ ಈಸ್ ಅಬೌವ್ ಸೋ ಇಸ್ ಬಿಲೋ. ಓಕೆ. ಸೊ ಅಂದ್ರೆ ಖಂಡಿತ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಸ್ವರ್ಗಲೋಕ ಅನ್ನೋದಿದ್ರೆ ಆತ್ಮಲೋಕ, ಆತ್ಮ ಪ್ರಪಂಚ ಕೆಳಗಡೆ. ಅಂದ್ರೆ ನಾವು ಏನೇ ಮಾಡಿದ್ರು ಈ ಕರ್ಮ ಸಿದ್ಧಾಂತ ಅನ್ನೋದು ಬಿಡೋದಿಲ್ಲ. ಓಕೆ. ಅಂದ್ರೆ ನಾವು ಮೇಲೆ ಹೋದ್ರು ಕೆಳಗಡೆ ಇದ್ರು ಕರ್ಮ ಸಿದ್ಧಾಂತ ನಮ್ಮ ಜೊತೆಗೆ ಯಾವಾಗ್ಲೂ ಇರ್ತದೆ. ನಾವು ಕೆಳಗಡೆ ಚೆನ್ನಾಗಿ ಮಾಡಿದ್ರೆ ಮೇಲ್ಗಡೆ ಚೆನ್ನಾಗಿರ್ತದೆ. ಓಕೆ. ಸೊ ಈಗ ಏನೋ ಈ ಕೆಳಗಡೆ ಏನೇನೋ ಮಾಡಿ ಮೇಲ್ಗಡೆ ಹೋಗಿ ನಾನು ಸ್ವರ್ಗ ಅನುಭವಿಸ್ತೀನಿ ಅಂದ್ರೆ ಅದು ಸಾಧ್ಯವಿಲ್ಲ. ಅರ್ಥ ಆಯ್ತಾ? ಸೊ ನಾವು ಕೆಳಗಡೆ ಏನ್ ಮಾಡ್ತೀವಿ ಅದ್ರ ಪ್ರಕಾರ ಮೇಲ್ಗಡೆ ಅನುಭವಿಸ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಅದೇ ರೀತಿಯಲ್ಲಿ ಮೇಲ್ಗಡೆನೂ ಅಷ್ಟೇ, ಅಲ್ಲಿರುವಂಥದ್ದು ಅನೇಕ ಲೋಕಗಳು, ಅನೇಕ ಜನರು, ಅನೇಕ ಆತ್ಮಗಳು ಅವರ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಓಕೆ. ಅಲ್ಲಿ ಪ್ರೀತಿ, ಕರುಣೆ ಮತ್ತೆ ಕಲಿಯೋದಿರ್ತದೆ. ಆದ್ರೆ ಅಧಮಲೋಕದಲ್ಲಿ ಅಂದ್ರೆ ಈಗ ನಾವು ಅನ್ಕೊಂಡಿರೋ ಪ್ರಕಾರ 7 ಲೋಕಗಳಲ್ಲಿ ಕೆಳಗಡೆ ಇರುವಂತ ಲೋಕ, ಕೆಳಗಡೆ ಅಂತದ್ದು. ಈಗ ಉದಾಹರಣೆಗೆ ನಾವು ಇಲ್ಲಿಂದ ಹೋಗಿದ ತಕ್ಷಣವೇ ನೆಕ್ಸ್ಟ್ ಹೋಗುವಂತ ಲೋಕ ಇದು ಅಂದ್ರೆ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮತ್ತೆ ಜನಲೋಕ, ತಪೋಲೋಕ, ಮಹಾಲೋಕ, ಸತ್ಯಲೋಕ, ಈ ರೀತಿಯಲ್ಲಿ ಇರುತ್ತೆ. ಇಲ್ಲಿ ಏನಾಗತ್ತೆ ಅಂದ್ರೆ ಭೂಲೋಕ ಆದ್ಮೇಲೆ ಭುವರ್ಲೋಕ, ಸುವರ್ಲೋಕ, ಭುವರ್ಲೋಕ ನರಕಲೋಕ, ಸುವರ್ಲೋಕ ಸ್ವರ್ಗಲೋಕ. ಓಕೆ. ಈ 2 ಆಸ್ಟ್ರಲ್ ಪ್ಲೇನ್ಸ್, ಈ 2 ಆಸ್ಟ್ರಲ್ ಲೋಕಗಳು. ಇದಾದ್ಮೇಲೆ ಬರೋದು ಜನಲೋಕ, ಅದೇ ಕಾರಣ ಲೋಕ ಅಂತ ಹೇಳ್ತೀವಿ. ಅಲ್ಲಿ ಒಂದು ಕಾರಣ ಇರ್ತದೆ, ಪ್ರತಿಯೊಬ್ಬರಿಗೂ ಒಂದು ಕಾರಣ ಇರ್ತದೆ ಈ ಭೂಮಿಗೆ ಬರಕ್ಕೆ. ನಾವು ಕಾರಣಗಳು ಹುಡುಕೋತೀವಿ, ಕಾರಣಗಳು ನಿರ್ಣಯ ಮಾಡ್ಕೊಂತೀವಿ. ಆ ಲೋಕವೇ ಕಾರಣ ಲೋಕ. ಆದ್ರಿಂದ ನೆಕ್ಸ್ಟ್ ಹೋಗೋದೇ ನಾವು ಕಾರಣ ಲೋಕ ಆದ್ಮೇಲೆ ನಾವು ನೆಕ್ಸ್ಟ್ ಮಹಾಕಾರಣ ಲೋಕ ಹೋಗ್ತೀವಿ. ಮಹಾಕಾರಣ ಲೋಕ ಆದ್ಮೇಲೆ ತಪೋಲೋಕ ಆದ್ಮೇಲೆ ಸತ್ಯಲೋಕ ಹೋಗ್ತೀವಿ ನೇರವಾಗಿ. ಈ ರೀತಿಯಲ್ಲಿ ಇರುವಾಗ ಸೊ ಈ ಭೂಲೋಕ, ಭುವರ್ಲೋಕ, ಸುವರ್ಲೋಕದಲ್ಲೇ ಹೆಚ್ಚು ಜನ ಇರ್ತಾರೆ. ಇದರಲ್ಲೇ ಹೆಚ್ಚು ಜನ ಇರ್ತಾರೆ. ಅದು 2 ತಪ್ಪಿಸ್ಕೊಂಡು ಹೋದ್ರೆ ನೆಕ್ಸ್ಟ್ ನಾವು ಹೋಗೋದೆ ಅಂದ್ರೆ ಇಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ರೆ ಭುವರ್ಲೋಕದಲ್ಲಿ ಸುವರ್ಲೋಕ ಹೋಗ್ತೀವಿ ನೇರವಾಗಿ. ಸುವರ್ಲೋಕದಲ್ಲಿ ಮತ್ತೆ ಹಂತಗಳಿದೆ. ಏಳು ಅಂದ್ರೆ 7 ಪ್ಲೇನ್ಸ್ ಇರುತ್ತೆ ಅದರಲ್ಲಿ. ರಿಲಮ್ 1, ರಿಲಮ್ 2, ರಿಲಮ್ 3, ರಿಲಮ್ 4, ರಿಲಮ್ 5, 6, 7 ಆ ರೀತಿಯಲ್ಲಿ ಇರುತ್ತೆ. ಏನ್ ಹೇಳ್ತೀವಿ ಅಂದ್ರೆ ಆಸ್ಟ್ರಲ್ ಲೋಕ 7 ಹಂತಗಳು, 7 ಲೆವೆಲ್ಸ್. ಕೆಳಗೆ ಇರುವಂತ 3 ಹಂತಗಳು ಭೂರ್ಲೋಕ, ಮೇಲೆ ಇರುವಂತ 3 ಲೋಕಗಳು ಸುವರ್ಲೋಕ, ಮಧ್ಯದಲ್ಲಿರೋದು ಇನ್ ಬಿಟ್ವೀನ್. ಈ ರೀತಿಯಲ್ಲಿ ವ್ಯವಸ್ಥೆ ಆಗಿರ್ತದೆ ಆಸ್ಟ್ರಲ್ ಲೋಕದಲ್ಲಿ. ಇಲ್ಲಿ ಯಾರು ಕರ್ಮಗಳು ತಪ್ಪುಗಳು ಮಾಡ್ತಾರೋ ಈ ಬೋರ್ಲೋಕ್ ಹೋಗ್ತಾರೆ. ಬೋರ್ಲೋಕ ಅಂದ್ರೆ ಆಸ್ಟ್ರಲ್ ಪ್ಲೇನ್ ಅಲ್ಲಿ ಕೆಳಗೆ ಇರುವಂತ 3 ರಿಲಮ್ಸ್, ರಿಲಮ್ 1, ರಿಲಮ್ 2, ರಿಲಮ್ 3. ಅಲ್ಲಿ ಕತ್ಲೋಕ, ಇವೆಲ್ಲ ಕತ್ಲೆ ಲೋಕಗಳು, ಪೂರ್ತಿ ಕತ್ತಲೆ ಇರುವಂತ ಲೋಕಗಳು. ಕತ್ತಲೆ ಅಂದ್ರೆ ಏನು? ಡಾರ್ಕ್ನೆಸ್. ಏನು ಮಾಡೋಕ್ ಸಾಧ್ಯವಿಲ್ಲ, ಏನು ಕಲಿಯೋಕ್ಕೂ ಸಾಧ್ಯವಿಲ್ಲ. ಅಲ್ಲಿ ತುಂಬಾ ಒಂಥರ ಹಾವು ಯಾವ ತರ ಒಂದು ಸ್ಕ್ರಾಲಿಂಗ್ ಮಾಡ್ತಾ ಇರ್ತವೆ ನೋಡಿ, ಆ ರೀತಿಯಲ್ಲಿ ಸ್ಕ್ರಾಲಿಂಗ್ ಮಾಡ್ತಾ ಇರ್ತೇವೆ ಆತ್ಮಗಳೆಲ್ಲ. ಅಂದ್ರೆ ಅಲ್ಲಿ ಏನು ಮುಂದೆ ಏನಿದೆ ನೋಡಕ್ಕಾಗಲ್ಲ ಅಂತ, ಅಂದ್ರೆ ಅತ್ಯಂತ ಕತ್ಲೆ ಅನುಭವಿಸ್ಬೇಕಾಗಿರೋಂಥ ಲೋಕ ಅದು. ಆ 3 ಲೋಕಗಳು ಯಾರಿಗಪ್ಪ ಅಂತಂದ್ರೆ ಇಲ್ಲಿ ಕೆಟ್ಟ ಕರ್ಮಗಳು ಮಾಡಿರುವಂಥವು. ಅವರಾಗಿ ಅವರೇ ಹೋಗ್ತಾರೆ. ಯಾರು ಯಮಧರ್ಮರಾಜ್ ಬಂದು ಕರ್ಕೊಂಡು ಹೋಗೋದೇನಿಲ್ಲ. ಅಲ್ಲಿರುವಂಥದ್ದು ಮಾಸ್ಟರ್ಸ್. ಅಂದ್ರೆ ಅವೆಲ್ಲ ಪುರಾಣಗಳಲ್ಲಿ ಯಮಧರ್ಮರಾಜು, ಚಿತ್ರಗುಪ್ತ ಇವೆಲ್ಲ ತೋರಿಸ್ತಾರೆ. ಚಿತ್ರಗುಪ್ತ ಅಂದ್ರೆ ಏನಿಲ್ಲ, ನಮ್ಮ ಸಬ್ ಕಾನ್ಸಿಯಸ್ ಮೈಂಡೇ. ಚಿತ್ರಗುಪ್ತ ಅಂದ್ರೆ ಯಾವುದು? ಆಕಾಶಿಕ್ ರೆಕಾರ್ಡ್ಸ್. ಅದು ಎಲ್ಲಿದೆ? ಅದು ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲೇ ಇದೆ. ಸೊ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಏನೇನು ಮಾಡ್ತೀವೋ ಎಲ್ಲ ಇರ್ತದಲ್ಲ, ಅದು ಪ್ರಕಾರ ನಾವೇ ನಿರ್ಣಯ ಮಾಡ್ಕೊಂತೀವಿ ಯಾವ ಲೋಕಕ್ಕೆ ಹೋಗ್ಬೇಕಂತ. ನಾವು ಆ ಲೋಕಕ್ಕೆ ಹೋಗ್ತೀವಿ, ನಾವೇ ಹೋಗ್ತೀವಿ. ಯಾಕಂದ್ರೆ ಅದು ಕರ್ಮಸಿದ್ಧ ಅಂತ ಅನ್ವಯಿಸ್ತದೆ. ಸೊ ಅದೇ ರೀತಿಯಲ್ಲಿ ನಮ್ಮನ್ನು ಗೈಡ್ ಮಾಡಕ್ಕೆ ಆಸ್ಟ್ರಲ್ ಮಾಸ್ಟರ್ಸು, ಏಂಜಲ್ಸ್ ತರ ಆಸ್ಟ್ರಲ್ ಮಾಸ್ಟರ್ಸ್ ಬಂದೇ ಬರ್ತಾರೆ. ಯಾಕಂದ್ರೆ ನಮ್ಗೆ ಗೊತ್ತಿಲ್ವಲ್ಲ, ಈಗ ಭೂಲೋಕದಲ್ಲಿ ಈ ದೇಹದಲ್ಲಿ ಇದೀವಿ, ಸಡನ್ ಆಗಿ ಬಿಟ್ರೆ ಏನಪ್ಪಾ ಇದು, ಎಲ್ಲಿದೀವಿ, ಏನಿದು ಅರ್ಥ ಆಗಲ್ಲ ನಮ್ಗೆ. ಸ್ವಲ್ಪ ಅರ್ಥ ಮಾಡ್ಸಕ್ಕೆ ಸ್ವಲ್ಪ ದಿವಸ ನಮ್ಗೆ ಆಸ್ಟ್ರಲ್ ಮಾಸ್ಟರ್ ಸಪೋರ್ಟ್ ಸಿಗ್ತದೆ. ಓಕೆ. ಅದು ಆ ರೀತಿಯಲ್ಲಿ ಆಸ್ಟ್ರಲ್ ಮಾಸ್ಟರ್ಸ್ ಕರ್ಕೊಂಡು ನಮ್ಮನ್ನು ಗೈಡ್ ಮಾಡ್ತಾರೆ. ಸೊ ನೀವು ಈಗ ದೇಹ ಬಿಟ್ಟಿದ್ದೀರಾ, ದೇಹದಲ್ಲಿ ಇಲ್ಲ. ಸೊ ಪಾಂಚಭೌತಿಕ ದೇಹ ನೀವು ಬಿಟ್ಟಿದ ಮೇಲೆ ನೀವು ಹೋಗ್ಬೇಕಾಗಿರೋದು ಇನ್ನೊಂದು ಬೇರೆ ಲೋಕ ಹೋಗ್ಬೇಕು. ಅಲ್ಲಿ ನಿಮ್ಮ ಕರ್ಮಾನುಸಾರ ಅನುಭವಿಸ್ಬೇಕಂತ ಅವರೇ ನಮ್ಗೆ ಗೈಡ್ ಮಾಡ್ತಾರೆ ಅಲ್ವಾ. ಗೊತ್ತಿಲ್ಲ ಆದ್ರೂ ಗೈಡ್ ಮಾಡ್ತಾರೆ. ಎಸ್ಪೆಷಲಿ ಈ ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕಂತೂ ಅವ್ರಿಗೆ ಒಂದು ಸೂರು ಅರ್ಥ ಆಗಲ್ಲ. ಯಾಕಂದ್ರೆ ಸಡನ್ ಆಗಿ ಬಲವಂತವಾಗಿ ಅವರು ಜೀವನ ಬಿಟ್ಟಿರ್ತಾರೆ. ಅಂತವ್ರಿಗೆ ತುಂಬಾ ಗೊಂದಲ ಇರ್ತದೆ. ಅವ್ರಿಗೆ ವ್ಯಾಮೋಹ, ಈ ಅರಿಷಡ್ ವರ್ಗಲ್ಲಿ ಅಲ್ಲಿಂದ ಸಿಗಾಕೊಂಡಿರ್ತಾರೆ.
ಖಂಡಿತ ಅವರು ಇಲ್ಲೇ ಓಡಾಡ್ತಾ ಇರ್ತಾರೆ. ಅದೇ ಅರ್ತ್ ಬೌಂಡ್ ಸೋಲ್ಸ್ ಅಂತ ಕರಿತೀವಿ ನಾವು. ಆಯ್ತಾ? ಸೊ ಈ ರೀತಿಯಲ್ಲಿ ಇರುವಾಗ, ಸೊ ಇದೆಲ್ಲ ನಾವು ಕೆಳಗಡೆ ಮೇಲ್ಗಡೆ ಏನು ಆಗ್ತದೆ ಅಂತ ಇದೆಲ್ಲ, ಸೊ ಆಸ್ ಇಸ್ ಅಬೌವ್ ಸೋ ಇಸ್ ಬಿಲೋ ಅಂದರೆ, ಈ ಕೆಳಗಡೆ ಏನು ಮಾಡ್ತೀವಿ, ಮೇಲೆ ಮೇಲೆ ಮತ್ತೆ ಮೇಲೆ ಏನು ಮಾಡ್ತಾ ಇರ್ತೀವಿ, ಏನೇನು ಅಲ್ಲಿ ಕಲ್ಸ್ಕೊಂಡು ಬರ್ತೀವಿ, ಯಾವ ರೀತಿಯಲ್ಲಿ ನಾವು ಪ್ರಣಾಳಿಕೆ ಮಾಡ್ಕೊಂಡು ಬರ್ತೀವಿ, ಇವೆಲ್ಲ ವಿವರಗಳು ನೀವು ಹೇಳ್ಬೋದು ಇದರಲ್ಲಿ. ಓಕೆ, ಇದು ನಿಮ್ಮ ಸಬ್ಜೆಕ್ಟ್ ಸಿಗತ್ತೆ, ಬೇಕಂದ್ರೆ ಪತ್ರಿ ಸರ್ ಕಾನ್ಸೆಪ್ಟ್ಸ್ ಅಲ್ಲಿ ಸಿಗತ್ತೆ ಖಂಡಿತ. ಯಾರ ಹತ್ರನ ಈ ಪತ್ರಿಜಿ ಕಾನ್ಸೆಪ್ಟ್ಸ್ ಬುಕ್ ಅಂತ ಇರುತ್ತೆ ನೋಡಿ, ಈಗಾಗಲೇ ನಮ್ಮ ಫೌಂಡೇಶನ್ ಅಲ್ಲಿ ಇದೆ, ಬುಕ್ಸ್ ಇದೆ. ಆ ಬುಕ್ಸ್ ಅನ್ನು ಪರ್ಚೇಸ್ ಮಾಡಿದ್ರೆ ಖಂಡಿತ ನಿಮ್ಮ ಹತ್ರ ಇರ್ತದೆ. ಈ ಜ್ಞಾನ ಅತ್ಯುನ್ನತ ಜ್ಞಾನ. ಇದನ್ನು ಅರ್ಥ ಮಾಡಿಕೊಂಡು, ಇದು ನಿಧಾನವಾಗಿ ಅರ್ಥ ಮಾಡಿಕೊಂಡು ಮತ್ತೆ ನಾವು ಹೇಳ್ಬೇಕು. Okay. ಅದೊಂದು ಸಬ್ಜೆಕ್ಟು ಯಾವ ದಿವಸ ಬರುತ್ತಮ್ಮ? ಅದು ಸಬ್ಜೆಕ್ಟು ಯಾವ ದಿವಸ? 30th ಜುಲೈ. ಅಲ್ಲ, ವಾಟ್ ದಿವಸ ಯಾವ್ದದು? 10ನೇ ತಾರೀಕು. ಈಗ ವೆಂಕಟರಮಣ ಸರ್ ಒಪ್ಕೊಂಡಿದ್ದಾರೆ. ಸೊ ಅದೇ. ತಮ್ಮ ಅವರಿಗೆ ತುಂಬಾ ಹೆಲ್ಪ್ ಆಯ್ತು ಅಂತ ಅನ್ಕೊಂಡಿದ್ದೇನೆ ನಾನು. So ಅದು ಒಂದು ಬಿಟ್ರೆ ದಿವಸ ಯಾವುದು? ಮಂಗಳವಾರನ, ಬುಧವಾರನ, ಗುರುವಾರನ? ದಿನ ಹಾಕ್ಲಿಲ್ಲ ಅನ್ಸುತ್ತೆ ಅದು. ಒಂದ್ ನಿಮಿಷ ಸರ್, ಹೇಳ್ತಾನೆ. ಬುಧವಾರ ಬರುತ್ತೆ ಸರ್, ಬುಧವಾರ. ಸರ್ ಓಕೆ, ಬುಧವಾರ, ಮಂಗಳವಾರ, ಬುಧವಾರ. ಬುಧವಾರ ಅಂದ್ರೆ ನಾನು ಬೇರೆ ಸಬ್ಜೆಕ್ಟ್ ಅಂದ್ರೆ 13th ಅಲ್ವಾ? 13th 30th 30 ಜುಲೈ. ಎಸ್ ಸರ್. ಜುಲೈ. ಓಕೆ, ನೋಡೋಣ. ಆ ಟೈಮಲ್ಲಿ ನಾನು ಫ್ರೀ ಇದ್ರೆ ನಾನೇ ತಗೊಂತೀನಿ. ಯಾಕಂದ್ರೆ ನಾನು ಬುಧವಾರ, ಸೋಮವಾರ, ಮಂಗಳವಾರ, ಸೋಮವಾರ ಇಲ್ಲಿ, ಮಂಗಳವಾರ ತೆಲುಗು, ಬುಧವಾರ ಹಿಂದಿ, ಗುರುವಾರ ಇಂಗ್ಲಿಷ್ ನಂದು. ಆಕ್ಚುಲಿ ಈ ರೀತಿಯಲ್ಲಿ ಹೋಗ್ತಾ ಇರ್ತೀನಿ ನಾನು ನೈಟ್ ಟೈಮ್. ಓಕೆ ಸರ್, ನೋಡ್ತೀನಿ ಆ ಟೈಮಲ್ಲಿ ನಾನು ಫ್ರೀ ಇದ್ರೆ ನಾನು ತಗೊಂತೀನಿ, ಇಲ್ಲಾಂದ್ರೆ ವೆಂಕಟರಮಣ ಸರ್ ತಗೊಳ್ಳಿ. ಇನ್ನೊಂದು ಅದೇ ಇದು ಎತ್ರಿಕ್ ದೇಹ ಮತ್ತು ರೋಗಗಳು ಸರ್, ಅದು ಒಂದು ಬಾಕಿ ಇದೆ. ಆಕ್ಚುಲಿ ನಾನು ಲಕ್ಷ್ಮೀಕಾಂತಮ್ಮ ಮೇಡಮ್ ಅಂತ ಹೇಳಿದ್ರು, ಬಟ್ ಅವರು ಈ ಸಲಕ್ಕೆ ಬೇಡ ಅಂತ ಹೇಳಿದ್ರು. ಅದು ಒಂದು ಬಾಕಿ ಇದೆ, ಎತ್ರಿಕ್ ದೇಹ ಮತ್ತು ರೋಗಗಳು. ತುಂಬಾ ಒಳ್ಳೆ ಸಬ್ಜೆಕ್ಟ್ ಅದು, ತಗೋಬೇಕು. ಯಾರು ತಗೊಂತೀರಾ? ಗುರುಜಿ, ಈ ಲೋಕಗಳ ಬಗ್ಗೆ ನೀವು ಒಂದ್ಸರಿ ಕ್ಲಾಸ್ ಕೊಟ್ಟಿದ್ರಿ ಗುರುಜಿ. ಇದ್ರ ಬಗ್ಗೆನೆ ಸಂಪೂರ್ಣ ಡೀಟೇಲ್ ಅದೊಂದು ಆಗ್ತದೆ ಕ್ಲಿಪ್ಸ್, ಸೇಮ್ ಅದೇ ಮ್ಯಾಟ್ರ್ ಬರ್ತದೆ, ಅದನ್ನ ರಿಪೀಟ್ ಮಾಡ್ದಂಗ ಆಗುತ್ತೆ ಗುರುಜಿ. ಅದೊಂದು ನೀವು ಇದ್ರ ಬಗ್ಗೆನೆ ಕೊಟ್ಟಿದ್ದೀರಾ. ಕಂಪ್ಲೀಟ್ 7 ಲೋಕಗಳು ಯಾವ ರೀತಿ ಇದೆ, ಯಾವ ರೀತಿ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಸಂಪೂರ್ಣವಾಗಿ ಕೊಟ್ಟಿದ್ದೀರಾ. ಅದನ್ನ ಆ ಕ್ಲಿಪ್ಪಿಂಗ್ ಒಂದ್ಸರಿ ನಾನು ಹುಡುಕದ, ಆ ಕ್ಲಿಪ್ಪಿಂಗ್ ಸಿಗ್ಲಿಲ್ಲ ನಂಗೆ. ಅದಕ್ಕೆ ಆ ಕ್ಲಿಪ್ಪಿಂಗ್ ಹಾಕಿದ್ರೆ ನಾವು ಅದನ್ನ ಹಾಕೊಂಡು ಸರ್ಚ್ ಮಾಡಿ. ಅದರಲ್ಲಿ ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿದೆ ನಾನು. ಸರ್ಚ್ ಮಾಡಿದೆ, ಅದಕ್ಕೆ ಇವಾಗ ಏನ್ ಆ ಕ್ಲಿಪ್ಪಿಂಗ್ ಈ ಸರಿ ಮತ್ತೆ ಹಾಕಿದ್ರೆ ನಾವು ಅದನ್ನ ನೋಡ್ಕೋಬಹುದು. ಸರಿ, ಚೆಕ್ ಮಾಡ್ತೀನಿ ನಾನು. ಸರಿ, ಸಿಕ್ಕಿದ್ರೆ ಅದು ಕಳ್ಸ್ಕೊಡ್ತೀನಿ. ಇನ್ನೂ ಟೈಮ್ ಇದೆ ಅಲ್ಲ? ಟೈಮ್ ಇದೆ, ನೋ ಪ್ರಾಬ್ಲಮ್. ಇನ್ನ ಟೈಮ್ ಇದೆ ಗುರುಜಿ. ಸರ್, ಎತ್ರಿಕ್ ದೇಹ ಮತ್ತು ರೋಗಗಳು ಅದು 5/8ಕ್ಕೆ, ಅದು ಆಗಸ್ಟ್ 8ಗೆ ಅಲ್ಲ 5th 5ನೇ ತಾರೀಕು ಆಗಸ್ಟ್ಗೆ. ಇದಕ್ಕೆ ಯಾರಾದ್ರೂ ಮಾತಾಡೋರಿದ್ರೆ ಮುಂದೆ ಬರಬಹುದು. ಮೇಡಮ್ ಯಾರೋ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಮೇಡಮ್, ಅದು ನೀವ್ ಹೇಳಿದ್ರಲ್ಲ, ಬೇರೆ ಯಾರೋ ತಗೊಂಡಿದ್ದಾರೆ, ಅವ್ರು ಒಪ್ಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಮೇಡಮ್ ತಗೊಂತ ಅಂತ ನೋಡಿ. ಯಾವ ಸಬ್ಜೆಕ್ಟ್ ಅಂತ ಗೊತ್ತಿಲ್ಲ. ವಿಜಯಲಕ್ಷ್ಮಿ ಮೇಡಮ್ ಯಾರೋ ತಗೊಂತೀನಿ ಅಂತ ಹೇಳಿದಾರೆ ಮೇಡಮ್, ನೋಡಿದೆ. ವಿಜಯಲಕ್ಷ್ಮಿಗೆ ನಾನು 3 ಆಲ್ರೆಡಿ ಕೊಟ್ಟಿದ್ದೇನೆ. ಪರವಾಗಿಲ್ಲ, ಕೊಡಿ ಇನ್ನೊಂದು ಕೊಡಿ, ಪರವಾಗಿಲ್ಲ. ಅವ್ರು ತಗೋತೀನಿ ಕೊಡಿ. ಹೌದು ಅಂತ. ಬಟ್ ಲಕ್ಷ್ಮೀಕಾಂತಮ್ಮ ಮೇಡಮ್ ಅಂತ ಇಟ್ಟಿದ್ದೆ, ಬಟ್ ಲಕ್ಷ್ಮೀಕಾಂತ ಮೇಡಮ್ ಈ ಸಲಕ್ಕೆ ನನಗೆ ಆಗುದಿಲ್ಲ ಅಂತ ಅಂದ್ರು. ಅದು ಬಾಕಿ ಇದೆ ಸರ್, ಯಾರಾದ್ರೂ ತಗೊಂಡು. ವಿಜಯಲಕ್ಷ್ಮಿ ಮೇಡಮ್, ಇದು ಆಸ್ ಈಸ್ ಅಬೌವ್ ಸೋ ಇಸ್ ಬಿಲೋ ಅಂದ್ರೆ ಮೇಲೆ ಹೇಗಿದೆಯೋ ಕೆಳಗಡೆ ಹಾಗೆ ಅಂತ. ಅದು ವಿಜಯಲಕ್ಷ್ಮಿ ಮೇಡಮ್ ತಗೊಂತಾರ? ಕೇಳಿ ಒಂದ್ಸರಿ. ಸರ್, ವೆಂಕಟರಮಣ ಸರ್ ತಗೊಳ್ತೇನೆ ಅಂದ್ರಲ್ಲ. ಒಂದ್ ನಿಮಿಷ. ಅಲ್ಲ, ಈಗ ಅವ್ರು ತಗೊಂಡ್ರೆ ನಾ ಇನ್ನೊಂದು ತಗೋಬೋದು. ಅವ್ರೇ ತಗೊಳ್ಳಿ ಬಿಡಿ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ ತಗೋತೀನಿ ಗುರುಗಳೇ. ಓಕೆ, ಅದು ಕೊಡಿ ಮೇಡಮ್, ಕೊಡಿ. ಮೇಲೆ ಹೇಗೆ ಇದೆಯೋ ಕೆಳಗೆ ಹಾಗೆ ಇರಬೇಕು. ಅದು ಲಕ್ಷ್ಮಿ ಮೇಡಮ್ಗೆ ಕೊಡಿ. ಅವ್ರು ಕೊಟ್ಬಿಡಿ. ಆಮೇಲೆ ಎತ್ರಿಕ್ ದೇಹದ್ದು ನೀವು ತಗೊಳ್ಳಿ ವೆಂಕಟರಮಣ ಸರ್. ಸರ್, ಅದಿನ್ನ ನೋಡೇ ಇಲ್ಲ ಸರ್ ನಾನು. ಹೌದಾ? ಟೈಮ್ ಇದೆ ಆಕ್ಚುಲಿ 5/8ಕ್ಕೆ, ಆಗಸ್ಟ್ 5ಕ್ಕೆ. ಮೇಡಮ್ ಯಾರು ಸಿಕ್ಕಿಲ್ಲ. ತಾವು ಹೇಳ್ತೀರಾ ಮೇಡಮ್? ಯಾರು ಸಿಕ್ಕಿಲ್ಲ ಅಂದ್ರೆ ಮೇಡಮ್ ಕೊಡಿ, ಮಾಡ್ತಾರೆ. ಯಾಕಂದ್ರೆ ಅವ್ರು ಆಲ್ರೆಡಿ ಸತ್ಯಪಯನ ಇವೆಲ್ಲ ಅಂದ್ರೆ ಅದ್ಭುತವಾದ ಸ್ವಾಧ್ಯಾಯ ಮಾಡಿದ್ದಾರೆ. ಪ್ರಾಣಶಕ್ತಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ.
ಪ್ರಾಣಶಕ್ತಿ ಗೊತ್ತಿರುವಂತ ಪ್ರತಿಯೊಬ್ರು ಟೀಚ್ ಮಾಡ್ಬೋದು ಸಬ್ಜೆಕ್ಟ್ ಅನ್ನು. ಪ್ರಾಣಶಕ್ತಿ ಗೊತ್ತಿರೋಂಥದ್ದು ಸೇಮ್ ಸರ್ ಅದು. ಹೌದು ಹೌದು. ಹಂಗಾದ್ರೆ ಅದು ಪ್ರಾಣಶಕ್ತಿ ನಾನು ಓದಿದ್ದೀನಿ, ಮತ್ತೆ ಮೇಡಮ್ ಅವರು ಟೀಚ್ ಮಾಡಿದ್ದಾರೆ. ಹ್ಮ್ ಅದನ್ನೇ ಅದೇ ಅದನ್ನು ಅಂದ್ರೆ ಅದು ನೀವೇನಂದ್ರೆ ನಿಮ್ಮ ಸ್ವೀಯ ಸ್ವೀಯ ಸ್ಟಡಿಯಿಂದ ಅಧ್ಯಯನದಿಂದ ಅರ್ಥ ಮಾಡಿಕೊಂಡು ಅದನ್ನ ಸಾರಾಂಶವನ್ನು ನಿಧಾನವಾಗಿ ನೀಟಾಗಿ ಹೇಳ್ಬೇಕು ಅಷ್ಟೇ. ಸರಿ ಸರ್. ಅದು ನೀವೀಗ ನೀವು ಯಾವ ಸಬ್ಜೆಕ್ಟ್ ತಗೊಂಡಿದ್ದೀರಾ ವೆಂಕಟರಮಣ ಸರ್ ಈಗ ಆಲ್ರೆಡಿ? ವೆಂಕಟರಮಣ ಸರ್ ಏಳು ಚಕ್ರಗಳು. ಹಾ 7 ಚಕ್ರಗಳು. ಆಕ್ಚುಲಿ ಸರ್ ಇದನ್ನ ಫಸ್ಟ್ ಡೇನೆ ಉಮಾದೇವಿ ಮೇಡಮ್ ಅವ್ರು ಹಾಕಿದ್ರು ನಾನ್ ಮಾತಾಡ್ತೇನೆ ಅಂತ. ನಾನು ಇನ್ನ ಸ್ಪೀಕರ್ಸ್ಗೆ ಪರ್ಸನಲ್ ಆಗಿ ಮಾತಾಡ್ದೆ ಸರ್. ಅವ್ರಂದ್ರು ಇದ್ರ ಬಗ್ಗೆ ಜ್ಞಾನ ಇಲ್ಲ ಅಂತ. ನಾನು ಹೇಳಿದೆ ಮತ್ತೆ ತಾವು ಹೆಸರು ಕೊಟ್ಟಿದ್ದೀರಲ್ಲ ಮೇಡಮ್, ಇದು ಮಾತಾಡ್ತೀರಾ ಅಂತ. ಇಲ್ಲ ನನಗೆ ಗೊತ್ತಿಲ್ಲ, ನಿಮ್ ಫ್ರೆಂಡ್ ಮಾಡಿಸಿದ್ರಲ್ಲ ಒಂದ್ಸಲ ಅಂದ್ರು. ನಾನು ಹೇಳಿದೆ ಲಕ್ಷ್ಮೀಕಾಂತ್ ಅವ್ರು ಮಾಡಿಸಿದ್ದಾರೆ, ಇದ್ರ ಬಗ್ಗೆ ಟಾಕ್ ಕೊಡ್ಬೇಕು, ಗೊತ್ತಿರ್ಬೇಕಲ್ಲ ಅಂತ. ಆಮೇಲೆ ಅಂತು ಇಲ್ಲ ಮೇಡಮ್ ಅಂತದೇನು ಜ್ಞಾನ ಇಲ್ಲ ಅಂತ. ಅದಕ್ಕೆ ನಾನು ತಾವು ನೆಕ್ಸ್ಟ್ಗೆ ಆಗಿ ಮೇಡಮ್ ನಾನು ಇದನ್ನ ಬೇರೆಯವರಿಗೆ ಕೊಡ್ತೇನೆ ಅಂತ ಅವರಿಗೆ ನಿನ್ನೆ ಹೇಳಿದೆ. ಸೊ ಹಾಗೆ ವೆಂಕಟರಮಣ ಸರ್ಗೆ ಕೊಟ್ಟಿದ್ದೇನೆ. ಸರ್ ಅದು ಯೋಗ ಮಾಡೋರು ಮತ್ತೆ ಮುದ್ರೆ ಯಾರಿಗೂ ಪರಿಚಯ ಇರ್ತದೋ ಅವ್ರು ಮಾತ್ರ ಹೇಳೋಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ನಾನು ಹೇಳಿದೆ. ಅದಕ್ಕೆ ಅವ್ರು ನನಗೆ ಕೊಟ್ಟಿದ್ದಾರೆ. ಕೊಟ್ಟಿದ್ದೇನೆ. ಆಯ್ತು ಸರ್. ಅದು 7 ಚಕ್ರಗಳು ತಗೊಂಡಿದಾರಲ್ಲ? ಓಕೆ, ತಗೊಂಡಿದ್ದಾರೆ. ಸೊ ಈಗ ಒಂದು ಇದಾಯ್ತು, ಅಂದ್ರೆ ಮೇಲೆ ಹೇಗಿದೆಯೋ ಕೆಳಗೆ ಹೇಗೆ ಅಂತ ಅದು ವಿಜಯಲಕ್ಷ್ಮಿ ಮೇಡಮ್ ಕೊಟ್ಬಿಡಿ. ಓಕೆ. ಅಂಡ್ ವಾಟ್ ಇಸ್ ದ ರಿಮೈನಿಂಗ್ ನೌ ಲಾಸ್ಟ್ ಫೈನಲ್? ಎತ್ರಿಕ್ ಒಂದೇ ಸರ್, ಅದು ಬಿಟ್ರೆ ಎಲ್ಲ ಆಯ್ತು ಸರ್. ಇಲ್ಲ ಆಯ್ತಾ? ಓಕೆ. ಎತ್ರಿಗೆ ಯಾರು ತಗೊಂತಾರೆ? ಅದೇ ಈಗ ಮೇಡಮ್ ಅಂದ್ರು ಯಾರು ಹೇಳದಿದ್ರೆ ನಾನ್ ಹೇಳ್ತೇನೆ ಅಂತ ವಿಜಯಲಕ್ಷ್ಮಿ ಮೇಡಮ್ ಇಲ್ಲಿ ಐ ಥಿಂಕ್ ಮಲ್ಲಪ್ಪ ಸರ್ ರೈಸ್ ಆಯ್ತು, ನೋಡೋಣ. ಸರ್ಗೆ ಇದು ಕೊಟ್ಟಿದೆ ಮಲ್ಲಪ್ಪ ಅರಬಾಯಿ ಪತಂಜಲಿ ಅಷ್ಟಾಂಗ ಯೋಗ. ಗುಡ್ ತಗೊಂಡಿದ್ದಾರೆ, ಅವರೇ ಮುಂದೆ ಬಂದ್ರು. ಎಸ್, ಮಲ್ಲಪ್ಪ ಸರ್ ಆಂಡ್ರೈಸ್ ಮಾಡಿದ್ರೆ ಮಾತಾಡಿ. ಅಷ್ಟಾಂಗ ಯೋಗದ ಬಗ್ಗೆ. ಹಾ ನಮಸ್ತೆ ಸರ್. ನಮಸ್ತೆ. ಹಾ ಸರ್ ಅದೇ ಇವರು ಕೊಡ್ತೀನಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಅಷ್ಟಾಂಗ ಯೋಗ ಬಗ್ಗೆ ಈಗ ನನ್ನ ಕಡೆ ಪತಂಜಲಿ ಬುಕ್ ಇದೆ, ಅದರಲ್ಲಿಂದ ಸ್ವಲ್ಪ ಜಸ್ಟ್ಗಳು ಮಾತ್ರ ಹೇಳ್ತೀನಿ, ಅವಾಗ 20 ನಿಮಿಷಕ್ಕೆ ಕವರ್ ಆಗುತ್ತೆ ಅನ್ಸುತ್ತೆ. ಓಕೆ. ಅಷ್ಟಾಂಗ ಯೋಗ, ಪತಂಜಲಿ ಅಷ್ಟಾಂಗ ಯೋಗದು ಆದಷ್ಟು ನಮ್ಮ ಮಹತಾ ಟಿವಿಯಲ್ಲಿ ನಡೆದಿರುವಂತದ್ದು, ಇಲ್ಲ ಅಂದ್ರೆ PMC ಕನ್ನಡದಲ್ಲಿ ಎಲ್ಲಿಯಾದ್ರೂ ಸಿಕ್ಕಿದ್ರೆ ವಿಡಿಯೋ ನೋಡಿ ಮಾಡಿ. ಪತಂಜಲಿ ಬುಕ್ಕಿಂದ ಮಾಡಿದ್ರೆ ಸ್ವಲ್ಪ ನಿಮ್ಗೆ ಕಷ್ಟ ಆಗತ್ತೆ. ಯಾಕಂದ್ರೆ ಅದರಲ್ಲಿ PSSM ವತಿಯಾಗಿ ಅರ್ಥ ಮಾಡ್ಕೊಳ್ಳೋ ವಿಧಾನ ಬೇರೆ ಇದೆ. ಆಯ್ತಾ? ಪತಂಜಲಿ ಅಷ್ಟಾಂಗ ಯೋಗ ಅಂದ್ರೆ PSS ಪರವಾಗಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಅದಕ್ಕೂ ನಿಮ್ಗೆ ಸಲಹೆ ಏನಂದ್ರೆ ಆ ಬುಕ್ ಇರ್ಲಿ ಪರವಾಗಿಲ್ಲ, ಬಟ್ ಆದ್ರೆ ನೀವು ಯಾವುದೋ ಒಂದು ವಿಡಿಯೋ ನಮ್ಮ ಟಿವಿಯಲ್ಲಿ ಆಗಿರೋದಿಲ್ಲ, PMC ಕನ್ನಡದಲ್ಲಿ ಅಲ್ಲಿಂದ ವಿಡಿಯೋ ಕೇಳಿಸ್ಕೊಂಡು ಆಮೇಲೆ ಇದು ಬುಕ್ ಸಹ ಓದ್ಕೊಂಡು ಸಂಗ್ರಹ ಮಾಡ್ಕೊಂಡು ಹೇಳಿ. ಓಕೆ ಸರಿ. ಗೌರಿ ಮೇಡಮ್ ಮಾತಾಡಿ. ತಮ್ಮಿಗೆ ನಿನ್ನೆದು 30th ವರೆಗೆ ಕಳಿಸಿದ್ದೇನೆ ಸರ್. ಈಗ ಆಗಸ್ಟ್ದು ಗೀತಾ ಮೇಡಮ್ ಇಂದ ಕಳಿಸಿದ್ರೆ ತಮ್ಮಿಗೆ ಜಸ್ಟ್ ಒಂದ್ಸಲ ನೋಡಿ ಸರ್. ಆ ಎಕ್ಸೆಲ್ ಶೀಟ್ ಅಲ್ಲಿ ಮಾಡ್ಲಿಕ್ಕೆ ನನಗೆ ಬಂದಿಲ್ಲ, ನಾನು ಹಾಗೇನೆ ಕಳಿಸಿದ್ದೇನೆ. ಡೇಟ್, ಫೋನ್ ನಂಬರ್ ವಾಟ್ಸ್ಆಪ್ ಅಲ್ಲಿ ಹಾಕಿ ನಾನು ನೀಟಾಗಿ ಕಾಪಿ ಮಾಡ್ತೇನೆ. ನಮಸ್ತೆ ಸರ್. ಆಲ್ಮೋಸ್ಟ್ ನಮಸ್ತೆ ಮೇಡಮ್. ಇದು ನನಗೆ ಯಾವ ಸಬ್ಜೆಕ್ಟ್ ಕೊಟ್ರಿ ಮೇಡಮ್? ನೆನ್ನೆ ಫೋನ್ ಮಾಡಿದ್ದೆಲ್ಲ ಗೌರಿ ಮೇಡಮ್ ಅವರಿಗೆ ಭೂಮಿ ಕರ್ಮ, ದೇಶ ಕರ್ಮ, ಕುಟುಂಬ ಕರ್ಮ. ಓಕೆ ಸರಿ. ಈಗ ಯಾವ್ದು ಮೇಡಮ್ ಉಳ್ದಿರೋದು? ಈಗ ಯಾವ್ದು ಬಾಕಿ ಉಳ್ಕೊಂಡು? ಎಲ್ಲವೂ ಆಯ್ತು, ಈಗ ಚರ್ಚೆ ಮಾಡಿದ ಹಾಗೆ. ಅದೇ ಒಂದು ಬಾಕಿ ಇತ್ತು, ಎತ್ರಿಕ್ ದೇಹ ಮತ್ತು ಆರೋಗ್ಯ ರೋಗಗಳು ಅಂತ. ಅದನ್ನ ಸರಿ ಮೇಡಮ್, ಅದನ್ನ ನಾನು ಮಾಡ್ತೀನಿ ಮೇಡಮ್. ಅದು ಮಾಡ್ತೀರಾ? ಮಾಡ್ತೀನಿ. ಹಾಗಾದ್ರೆ ಗೌರಿ ಮೇಡಮ್ದ ಹೆಸರು ಹಾಕ್ಲಾ ಸರ್? ಹಾಕಿ. ಎಸ್. ಓಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಕಂಪ್ಲೀಟ್ ಆಯ್ತಲ್ಲಮ್ಮ? ಹಾ ಆಯ್ತು ಸರ್, ಕಂಪ್ಲೀಟ್ ಆಯ್ತು. ವೆರಿ ಗುಡ್. ಅಷ್ಟೇ. ಆ ರೀತಿಯಲ್ಲಿ ಪ್ರತಿಯೊಬ್ಬರು ಇಲ್ಲಿ ಭಾಗವಹಿಸಿದ್ರೆ ಪ್ರತಿ 41 ದಿವಸಕ್ಕೂ ಒಂದ್ಸರಿ ನಾವು ರಿಪೀಟ್ ಮಾಡುವಂತ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ನಾವೇ ಇರ್ಬೋದು, ಇನ್ಯಾರು ಬೇಕಾಗಿಲ್ಲ ಆಚೆ ಕಡೆಯಿಂದ.
ಓಕೆ, ಆ ರೀತಿಯಲ್ಲೇ ಇದು ಪ್ರತಿ 41 ದಿವಸಕ್ಕೊಂದ್ಸರಿ ರಿಪೀಟ್ ಆಗತ್ತೆ. ರೈಟ್. ಓಕೆ ಅಮ್ಮ, ಈಗ ಸಮಯ ಆಯ್ತು, ಮತ್ತೆ ಸಂಪನ್ನಗೊಳಿಸೋ ಕಾರ್ಯಕ್ರಮ. ಓಕೆ ಸರ್, ಓಕೆ ಸರ್. ರೈಟ್. ಎಸ್ ಮೇಡಮ್, ಸಂಪನ್ನ ಮಾಡಿ. ಸಂಪನ್ನಗೊಳಿಸಿ. ರೇವತಿ ಮೇಡಮ್. ಓಕೆ ಓಕೆ, ಅವ್ರದ್ದು ಇದೆ. ನೀವೇಲಿ ಅವ್ರು ಗಮನಿಸ್ತಾರೆ, ನೆಕ್ಸ್ಟ್ ಅವ್ರು ಮಾಡ್ಕೊತಾರೆ. ಎಸ್ ಎಸ್ ಗುರುಜಿ. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಅದ್ಭುತವಾದ ಯೋಗ ಧ್ಯಾನ ಜ್ಞಾನ ಕಾರ್ಯಕ್ರಮಗಳು ಎಂದಿನಂತೆ ನಡೆದಿದ್ದು, ಸತ್ಸಂಗ ಕಾರ್ಯಕ್ರಮಗಳು ಅದ್ಭುತವಾಗಿ ನಡೆದಿದೆ. ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಮಾತನಾಡಿದಿರಿ. ಹಾಗೆ ಇವತ್ತು ನಾಳೆಯಿಂದ ಹೊಸದಾಗಿ ಬರುವಂತಹ ಕಾರ್ಯಕ್ರಮ ಡಿಸ್ಟರ್ಬೆನ್ಸ್ ಇದೆ ಗುರುಜಿ. ಓಕೆ ಗುರುಜಿ, ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ, ಧನ್ಯವಾದಗಳು ಮಾಸ್ಟರ್.